ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಸೊ ಇದು ಬಂದು 2023ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನ ಒಂದು ಪೇಪರ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ನೋಡೋಣ ಬನ್ನಿ. ಒಂದು ಕಂಪ್ಯೂಟರನ್ನು ಹಲವು ಬಳಕೆದಾರರು ಹಂಚಿಕೊಳ್ಳಬಲ್ಲರು ಎಂಬ ಸಿದ್ಧಾಂತಕ್ಕೆ ಈ ಹೆಸರಿದೆ ಅಂತ ಕೊಟ್ಟಿದ್ದಾರೆ. ದ ಕಾನ್ಸೆಪ್ಟ್ ದಟ್ ಮೆನಿ ಯೂಸರ್ಸ್ ಕ್ಯಾನ್ ಶೇರ್ ಕಂಪ್ಯೂಟರ್ ಈಸ್ ಕಾಲ್ಡ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್, ಪ್ಯಾರಲಲ್ ಪ್ರೊಸೆಸಿಂಗ್, ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್, ಟೈಮ್ ಶೇರಿಂಗ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಒಂದು ಕಂಪ್ಯೂಟರ್ ಕೊಟ್ಟಿದ್ದಾರೆ. ಒಂದು ಕಂಪ್ಯೂಟರನ್ನು ಹಲವಾರು ಜನ ಬಳಸ್ಕೊಂಡು ಅದನ್ನು ಒಂದು ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನ ಏನಂತಾರೆ? ಟೈಮ್ ಶೇರಿಂಗ್. ಆಪ್ಷನ್ 4 ಟೈಮ್ ಶೇರಿಂಗ್ ಅಂತ ಕರೀತಾರೆ. ಸೊ ಒಂದೇ ಕಂಪ್ಯೂಟರ್ನ ಹಲವಾರು ಜನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದನ್ನು ಟೈಮ್ ಶೇರಿಂಗ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, DLL ಫೈಲ್ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DLL ಫೈಲ್? ನಾನು ಅಬ್ರಿವೇಷನ್ಸ್ಗಳನ್ನ ಕೊಟ್ಟಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಸೊ ಎಷ್ಟು ಒಂದು ಎಕ್ಸಾಮ್ ಅಂತ ತೊಗೊಂಡಾಗ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ 3 or 4 ಕ್ವಶನ್ಸ್ ಬರುತ್ತೆ ಅಬ್ರಿವೇಷನ್ ಬಗ್ಗೆ. ಸೊ ನೀವು ನೀಟಾಗಿ ಅದನ್ನು ಡೈಲಿ ಒಂದು ಸಾರಿ ಕಣ್ಣಾಡಿಸ್ಕೊಂಡು ನೋಡ್ತಾನೆ ಹೋಗಿ. ಒಂದು ಸೈಡ್ ನೋಡೋದ್ರಿಂದ ಅದು ನಿಜಕ್ಕೂ ಬರೋದಿಲ್ಲ ಅದು. ಸೊ ದಿನ ನೋಡ್ತಾ ಅದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಇದೇ ಎಕ್ಸಾಮಲ್ಲಿ 3-4 ಕ್ವಶನ್ಸ್ನ ಕೊಟ್ಟಿದ್ದಾರೆ ಈ ಅಬ್ರಿವೇಷನ್ಸ್ಗೆ ಸಂಬಂಧಪಟ್ಟಂತೆ. ಸೊ ನೋಡೋಣ ಬನ್ನಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DLL? ಡಿಕ್ಷನರಿ ಲಿಂಕ್ ಲೈಬ್ರರಿ, ಡೈನಾಮಿಕ್ ಲಿಂಕ್ ಲೈಬ್ರರಿ, ಡೈನಾಮಿಕ್ ಲೋಡ್ ಲೈಬ್ರರಿ, ಡ್ಯೂಯಲ್ ಲಿಂಕ್ ಲೈಬ್ರರಿ ಅಂತ ಕೊಟ್ಟಿದ್ದಾರೆ. DLLನ ಒಂದು ಫುಲ್ ಫಾರ್ಮ್ ನೋಡ್ತಾ ಹೋದಾಗ ನಾವು ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತಕ್ಕಂಥದ್ದು ಆಪ್ಷನ್ 2 ಏನಿದೆ, ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, PDF ಮತ್ತೆ ಕೇಳಿದ್ದಾರೆ ನೋಡಿ. PDFನ ವಿಕಸಿತ ರೂಪ ಏನು? ಫುಲ್ ಫಾರ್ಮ್ ಆಫ್ PDF ಅಂತ ಕೇಳಿದ್ದಾರೆ. ಸೊ ಪಾರ್ಷಲ್ ಡಾಟಾ ಫೈಲ್, ಪೋರ್ಟಬಲ್ ಡಾಟಾ ಫಾರ್ಮೆಟ್, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್. ನೋಡಿ ಇಲ್ಲಿ ಎಫ್ ಅಂತಕ್ಕಂಥದ್ದು ಹಿಂದೆ. ಸೊ ಇದಕ್ಕೆ ಫೈಲ್ ಅಂತಕ್ಕಂಥ ಅರ್ಥ ಬರ್ದಿಲ್ಲ. ಸೊ ಅದು ಫಾರ್ಮೆಟ್ ಅಂತಕ್ಕಂಥದ್ದು. ಸೊ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು ಆಪ್ಷನ್ 3 ಹಿಂದೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು PDFನ ಒಂದು ಫುಲ್ ಫಾರ್ಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗೆ ನೋಡಿ, ಕರ್ನಾಟಕ ಇದನ್ನು ಬರೆಯಲು ಬಳಸುವಂಥ ನುಡಿ ಕೋಡ್ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ನುಡಿ ಕೋಡ್ ಟು ರೈಟ್ ದ ಕರ್ನಾಟಕ? ನಮ್ಗೆ ಗೊತ್ತಿರಬೇಕು ಕನ್ನಡ ನುಡಿಗೆ ಸಂಬಂಧಪಟ್ಟಂತೆ. ಇದೇ ಎಕ್ಸಾಮಲ್ಲಿ 2 ಕೇಳಿದ್ದಾರೆ ಕನ್ನಡ ನುಡಿಗೆ ಸಂಬಂಧಪಟ್ಟಂತೆ. ಸೊ ಇದ್ರ ಬೇಸಿಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಕರ್ನಾಟಕ ಅಂತ ಹೇಳಿದಾಗ ನೋಡಿ, ಕಾ ಏನಿದೆ, ಸೊ ಇದಕ್ಕೆ ಬಂದು ನಮಗೆ ಸ್ಮಾಲ್ ಲೆಟರ್ ಕಾ ಬರ್ತಕ್ಕಂಥದ್ದು. ಸೊ ಬಿಗ್ ಲೆಟರ್ ಕಾ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಬಿಗ್ ಲೆಟರ್ ಕಾ 2ನೇದು ಕಾ ಬರುತ್ತಲ್ಲ, ಮಹಾಪ್ರಾಣಾಕ್ಷರ. ಸೊ ಅದಕ್ಕೆ ನಮಗೆ ಬಿಗ್ ಲೆಟರ್ ಕಾ ಅಂತಕ್ಕಂಥದ್ದು ಬರುತ್ತೆ. ಸೊ ಸ್ಮಾಲ್ ಲೆಟರ್ ಕಾ ಬಂದು ಮೊದಲನೇ ಕಾ ಬರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ಮಾಲ್ ಲೆಟರ್ ಕಾನೇ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ನಾ ಅಂತಕ್ಕಂಥದ್ದು ಏನಿದೆ, ಸೊ ಇದಕ್ಕೆ ಸ್ಮಾಲ್ ಲೆಟರ್ ಏನು ಬರ್ತಕ್ಕಂಥದ್ದು, ನಾಗೆ ಸ್ಮಾಲ್ ಲೆಟರ್ ಏನು ಬರುತ್ತೆ, ನಾ ಬರುತ್ತಲ್ವಾ. ಸೊ ನಾಗೆ ಏನಾಗುತ್ತೆ, ಬಿಗ್ ಲೆಟರ್ ಏನು ಬರುತ್ತೆ. ಸೊ ನಾ ಏನು ಬಂದಿದೆ. ಸೊ ಆಲ್ಮೋಸ್ಟ್ ಇಲ್ಲಿ ಯಾವುದೂ ಇಲ್ಲ, ಕೆ ಆದಮೇಲೆ ಏನು ಇದೊಂದೇ. ಸೊ ಇದೆಲ್ಲ ಬರೋದಿಲ್ಲ. ಆಪ್ಷನ್ 2 ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಆದಮೇಲೆ ದೀರ್ಘ ಬಂದೆ ನೋಡಿ, ದೀರ್ಘ ಸ್ವರ. ಸೊ ದೀರ್ಘ ಸ್ವರಕ್ಕೆ ಬಿಗ್ ಲೆಟರ್ ಎ ಬರುತ್ತೆ, ರಸ್ವ ಸ್ವರಕ್ಕೆ ಸ್ಮಾಲ್ ಲೆಟರ್ ಎ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಹರ್ಕಾವತ್ ಕೊಟ್ಟಿದ್ದಾರಲ್ವ. ಸೊ ಹರ್ಕಾವತ್ಗೆ ಬಿಗ್ ಲೆಟರ್ ಎಫ್ ಬರಬೇಕು. ಬಿಗ್ ಲೆಟರ್ ಎಫ್ ಅರ್ಕಾವತ್ ಬರುತ್ತೆ. ಸ್ಮಾಲ್ ಲೆಟರ್ ಎಫ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒತ್ತಕ್ಷರ ಅಥವಾ ಅರ್ಧ ವ್ಯಂಜನಾಕ್ಷರ ಯೂಸ್ ಮಾಡ್ತೀವಲ್ಲ ಒತ್ತಕ್ಷರಕ್ಕೆ. ಸೊ ಆವಾಗ ಸ್ಮಾಲ್ ಲೆಟರ್ ಎಫ್ ಬರ್ತಕ್ಕಂಥದ್ದು. ಇಟ್ ಮೀನ್ಸ್ ಈಗ ನೋಡಿ, ತಾ ಅಂತ ಇದೆ ಅಂತ ಅಂದರೆ ಇದಕ್ಕೆ ನಾವೇನು ಬರ್ಬೋದು, ಎಸ್ ಅಂತ ಬರ್ಕೋಬೋದು, ಸ್ಮಾಲ್ ಲೆಟರ್ ಎಸ್ ಸಾಗೆ. ಆ್ಯಂಡ್ ಇಲ್ಲಿ ಒತ್ತಕ್ಷರ ಇದೆಯಲ್ವಾ. ಸೊ ಒತ್ತಕ್ಷರಕ್ಕೆ ನಾವು ಸ್ಮಾಲ್ ಲೆಟರ್ ಎಫ್ನ ಹಾಕ್ಕೊಂಡು ತಾಗೆ ಟಿ ಅಂತ ಮಾಡ್ಕೊಳ್ಬೋದು. ಸೊ ಅಲ್ಲಿ ಸ್ಮಾಲ್ ಲೆಟರ್ ಎಫ್ ಅಂತಕ್ಕಂಥದ್ದು ಒತ್ತಕ್ಷರ ಬರಬೇಕಾದ್ರೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ಬಿಗ್ ಲೆಟರ್ ಎಫ್ನ ನಾವು ಅರ್ಕವತ್ಗೆ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟು ಟಾಗೆ ಬಂದು ಸ್ಮಾಲ್ ಲೆಟರ್ ಕ್ಯೂ ಯೂಸ್ ಮಾಡ್ತೀವಿ. ಮಹಾಪ್ರಾಣಾಕ್ಷರ ಟಾಗೆ ಬಿಗ್ ಲೆಟರ್ ಕ್ಯೂನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಕಾಗೆ ಸ್ಮಾಲ್ ಲೆಟರ್ ಕಾ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹಾರ್ಡ್ ಡಿಸ್ಕ್ನಲ್ಲಿ RPM ಎಂದರೆ ನೋಡಿ, ಮತ್ತೆ ಕೊಟ್ಟಿದ್ದಾರೆ ಅಬ್ರಿವೇಷನು. RPM ಇನ್ ಹಾರ್ಡ್ ಡಿಸ್ಕ್ ಮೀನ್ಸ್, RPM ಫುಲ್ ಫಾರ್ಮ್ ಕೇಳಿದರೆ, ರೆಸಲ್ಯೂಷನ್ ಪರ್ ಮಿನಿಟ್, ರ್ಯಾಂಡಮ್ ಪರ್ ಮಿನಿಟ್, ರೆವಲ್ಯೂಷನ್ಸ್ ಪರ್ ಮಿನಿಟ್, ಮೇಲ್ನ ಯಾವುದು ಅಲ್ಲ, ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ RPM ಮೀನ್ಸ್ ಆನ್ಸರ್ ಬಂದು RPM ಅಂತ ಹೇಳಿದಾಗ ರೆವಲ್ಯೂಷನ್ ಪರ್ ಮಿನಿಟ್. ಆಪ್ಷನ್ 3 ಏನಿದೆ, ರೆವಲ್ಯೂಷನ್ ಪರ್ ಮಿನಿಟ್ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟು, ಕೆಳಗಿನ ಗುಂಪುಗಳಲ್ಲಿ ಯಾವುದು ಚಿತ್ರಾತ್ಮಕ ಫೈಲ್ ವಿಸ್ತರಣೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ನೋಡಿದ್ವಿ JPG, CPX, GCM ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದಾಗ ಇಲ್ಲಿ CPX ಏನಿದೆ, ಸೊ ಇದು ಚಿತ್ರ ಇಮೇಜ್ಗೆ ಬರೋದಿಲ್ಲ. JPG ಮತ್ತು GCM ಅಂತಕ್ಕಂಥದ್ದು ಇಮೇಜ್ ಫೈಲ್ ಆಗುತ್ತೆ. ಬಟ್ ಇಲ್ಲಿ ನೋಡ್ತಾ ಹೋದಾಗ ಇಲ್ಲೂ ಸಹ ಅಷ್ಟೇ TCE ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಆ್ಯಂಡ್ ಇಲ್ಲೂ ಸಹ TCP ಬರೋದಿಲ್ಲ. ಸೊ ನೆಕ್ಸ್ಟು ಇಲ್ಲಿ ನಾವು ನೋಡ್ತಾ ಹೋದಾಗ JPG, GIF, BMP ಏನಿದೆ. ಸೊ ಇದು ಬಂದು
ಇಮೇಜ್ ಫೈಲ್ಗಳನ್ನು ಹೊಂದಿರತಕ್ಕಂಥದ್ದು. ಇದರ ನಾವು ಅಬ್ರಿವೇಷನ್ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ JPEG ಅಂತ ಹೇಳ್ತೀವಿ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದು ಬಂದು ಈಸ್ ಎ ಕಾಮನ್ಲಿ ಯೂಸ್ಡ್ ಮೆಥಡ್ ಆಫ್ ಲಾಸಿ ಕಾಂಪ್ರೆನ್ಷನ್ ಫಾರ್ ಡಿಜಿಟಲ್ ಇಮೇಜಸ್. ನೋಡಿ ಕೊಟ್ಟಿದ್ದಾರೆ ನೋಡಿ, ಡಿಜಿಟಲ್ ಇಮೇಜಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಪರ್ಟಿಕ್ಯುಲರ್ಲಿ ಫಾರ್ ದೋಸ್ ಇಮೇಜಸ್ ಪ್ರೊಡ್ಯೂಸ್ಡ್ ಬೈ ಡಿಜಿಟಲ್ ಫೋಟೋಗ್ರಫಿ. ಡಿಜಿಟಲ್ ಫೋಟೋಗ್ರಫಿಯಲ್ಲಿ ಇಮೇಜ್ಗೋಸ್ಕರ ಈ ಒಂದು JPEGನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ GIF ಅಂತ ಹೇಳಿದರೆ ಸ್ಟ್ಯಾಂಡ್ಸ್ ಫಾರ್ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್. ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್ ಅಂತ ಹೇಳ್ತೀವಿ. ಇದು ಬಂದು ಸೊ ನೋಡಿ ನೋಡಿ ಬೇಸಿಕ್ ಇಮೇಜಸ್ ದಟ್ ಅಪಿಯರ್ಸ್ ಮೇನ್ಲಿ ಆನ್ ದ ಇಂಟರ್ನೆಟಲ್ಲಿ ಬೇಸಿಕ್ ಇಮೇಜಸ್ನ ಯೂಸ್ ಮಾಡ್ತಕ್ಕಂಥದ್ದು GIF ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ BMP ಅಂತ ಹೇಳ್ತಕ್ಕಂಥದ್ದು ಸಹ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈಸ್ ಅ raster graphic ಇಮೇಜ್ ಫೈಲ್ ಫಾರ್ಮೆಟ್ ಯೂಸ್ ಟು ಸ್ಟೋರ್ ಬಿಟ್ ಮ್ಯಾಪ್ ಡಿಜಿಟಲ್ ಇಮೇಜಸ್ ಇಂಡಿಪೆಂಡೆಂಟ್ಲಿ ಆಫ್ ದ ಡಿಸ್ಪ್ಲೇ ಡಿವೈಸಸ್. ಇದನ್ನು ಸಹ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಇಮೇಜ್ ಫೈಲ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು CPX ಕೊಟ್ಟಿದ್ದಾರೆ ನೋಡಿ ಇಲ್ಲಿ, CPX ಕೊಟ್ಟಿದ್ದಾರಲ್ಲ, ಸೊ ಅದರ ಒಂದು ಅಬ್ರಿವೇಷನ್ ನೋಡ್ತಾ ಹೋದಾಗ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅನ್ ಇನ್ಪುಟ್ ಕಂಟ್ರೋಲರ್ ಟು ಯುವರ್ ಕಂಪ್ಯೂಟರ್ಲಿ ಇನ್ಪುಟ್ ಕಂಟ್ರೋಲರ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ GCM ಯೂಸ್ ಮಾಡೋದು ಗ್ಯಾಲಿಯಸ್ ಕೌಂಟರ್ ಮೋಡ್ ಅಂತ ಹೇಳ್ತಾರೆ. ಇದು ಒಂದು ಫುಲ್ ಫಾರ್ಮು ಈಸ್ ಅ ಬ್ಲಾಕ್ ಸಿಪ್ಪರ್ ಮೋಡ್ ಆಫ್ ಆಪರೇಷನ್ ಪ್ರೊವೈಡಿಂಗ್ ಡಾಟಾ ಸೆಕ್ಯೂರಿಟಿ ವಿತ್ AES ಎನ್ಕ್ರಿಪ್ಷನ್. ಡಾಟಾ ಸೆಕ್ಯೂರಿಟಿಲಿ ಯೂಸ್ ಮಾಡ್ತಕ್ಕಂಥ ಒಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ TCP ಮೀನ್ಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಪ್ರೋಟೋಕಾಲಲ್ಲಿ ಇದು ಮೇನಾಗಿ ಬರ್ತಕ್ಕಂಥದ್ದು. ಸೊ ಆ್ಯಂಡ್ ವಿಂಡೋಸ್ ಮೆಟಾ ಫೈಲ್ WMF ಇದು ಬಂದು ಇಮೇಜ್ ಫೈಲ್ ಫಾರ್ಮೆಟ್. ಇದು ಮಾತ್ರ WMF ಬಂದು ಇಮೇಜ್ ಫಾರ್ಮೆಟಾಗೂ ಸಹ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ಸೊ WMF ಮತ್ತು JPG GIF BMP ಇದು ಇಮೇಜ್ ಫೈಲ್ ವಿಸ್ತರಣೆ ಅಥವಾ ಗ್ರಾಫಿಕಲ್ ಫೈಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ಬಹುದು. ಸೊ ಆನ್ಸರ್ ಬಂದು ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನನ್ನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡಕ್ಕಿಂತ ಇಂಗ್ಲೀಷ್ ಬೆಟರ್ ಕಂಪ್ಯೂಟರಲ್ಲಿ. ಸೊ ನೋಡಿ ಬೋಲ್ಡ್ ಬಟನ್ ಅಂತ ಕೊಟ್ಟಿದ್ದಾರೆ. ಬೋಲ್ಡ್ ಬಟನ್ ಅಂತ ಹೇಳಿದಾಗ Control B ಬರ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಅಲನ್ ರೈಟ್ ಅಂತ ಕೊಟ್ಟಿದ್ದಾರೆ ನೋಡಿ, ರೈಟ್ಗೆ ನಮಗೆ Control R ಅಂತಕ್ಕಂಥದ್ದು ಬರುತ್ತೆ, Control+R. ಅಲನ್ ಲೆಫ್ಟ್ ಅಂತ ಕೊಟ್ಟಿರೋ Control+L ಅಂತ ತೊಗೋಬೇಕಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನು ಬಂದಾಗ ಫಾಂಟ್ ಸೈಜ್ ಅಂತ ಹೇಳಿದಾಗ Control+Shift+P ಅಂತಕ್ಕಂಥದ್ದು ಬರುತ್ತೆ. ಫಾಂಟ್ ಸ್ಟೈಲ್ ಬಂದಾಗ Control+Shift+S ಅಂತಕ್ಕಂಥದ್ದು. ಸೊ ನೋಡಿ ಈಗ ಬೋಲ್ಡ್ ಬಟನ್ ಅಂತಕ್ಕಂಥದ್ದು ಆಪ್ಷನ್ C ಇಲ್ಲ 3 ಇದೆ. ಆ್ಯಂಡ್ ನೆಕ್ಸ್ಟು ಫಾಂಟ್ ಸೈಜ್ ಬಂದು D ಅಂತಕ್ಕಂಥದ್ದು, ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟು ಫಾಂಟ್ ಸ್ಟೈಲ್ ಬಂದು Control+Shift+S ಆಪ್ಷನ್ B ಇಸ್ ದ ರೈಟ್ ಆನ್ಸರ್, ಸೊ ಇದು ತಪ್ಪಾಗುತ್ತೆ. ಆ್ಯಂಡ್ ಅಲನ್ ರೈಟ್ ಬಂದು Control+R. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. MS ವರ್ಡ್ನಲ್ಲಿ ಫಾಂಟ್ ಪ್ರಕಾರ, ಫಾಂಟ್ ಗಾತ್ರ, ಪಠ್ಯದ ಜೋಡಣೆ, ಛಾಯೆಗಳು ಮತ್ತು ಬಣ್ಣಗಳನ್ನು ಅನ್ವಯಿಸುವುದು ಇತ್ಯಾದಿಗಳನ್ನು ಬದಲಾಯಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಇನ್ MS ವರ್ಡ್ ದ ಪ್ರೊಸೆಸ್ ಆಫ್ ಚೇಂಜಿಂಗ್ ದ ಫಾಂಟ್ ಟೈಪ್, ಫಾಂಟ್ ಸೈಜ್, ಅಲೈನ್ಮೆಂಟ್ ಆಫ್ ಟೆಕ್ಸ್ಟ್, ಅಪ್ಲೈಯಿಂಗ್ ಶೇಡ್ಸ್ ಆ್ಯಂಡ್ ಕಲರ್ಸ್ ಎಕ್ಸೆಟ್ರಾ ಅಂತ ಕೇಳಿದರೆ, ಸೊ ನಾವು MS ವರ್ಡ್ನಲ್ಲೇ ನೇರವಾಗಿ ಹೇಳ್ತೀವಿ. ಏನಂತ ಹೇಳಿದರೆ, ಸೊ ಇಲ್ಲಿ ನಾವು ಪಠ್ಯ ಜೋಡಣೆ ಆಗಿರ್ಬೋದು, ಫಾಂಟ್ ಗಾತ್ರ ಆಗಿರ್ಬೋದು, ಬಣ್ಣಗಳನ್ನ ಇದು ಮಾಡ್ತಕ್ಕಂಥದ್ದಾಗಿರ್ಬೋದು, ಏನೇ ಆಗಿದ್ರು ಸಹ ನಾವು ನೇರವಾಗಿ ಅಲ್ಲಿ ವರ್ಡ್ಗಳನ್ನ ಯೂಸ್ ಮಾಡಿಟ್ಟು ಮೆನ್ಷನ್ ಮಾಡ್ತೀವಿ. ಏನಂತ ಹೇಳಿದರೆ ಅಕ್ಷರವನ್ನು ವಿನ್ಯಾಸಗೊಳಿಸ್ತಕ್ಕಂಥದ್ದು ಏನು ಹೇಳಿದ್ವಿ, ಫಾಂಟ್ ಗಾತ್ರ ಆಗಿರ್ಬೋದು, ಫಾಂಟ್ ಪ್ರಕಾರ ಆಗಿರ್ಬೋದು, ಇದನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಟೆಕ್ಸ್ಟ್ ಫಾರ್ಮೇಟಿಂಗ್ ಅಂತ ಹೇಳ್ತೀವಿ. ಟೆಕ್ಸ್ಟ್ ಫಾರ್ಮೇಟಿಂಗ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಇನ್ನು ನೆಕ್ಸ್ಟು ಫಾರ್ಮೇಟಿಂಗ್ ಪ್ಯಾರಾಗ್ರಾಫ್. ಇಟ್ ಮೀನ್ಸ್ ಪ್ಯಾರಾಗ್ರಾಫ್ ಅಂತ ಹೇಳಿದ್ರೆ ಒಂದು ಏನು ಪ್ಯಾರಾ ಇರುತ್ತೆ, ಸೊ ಅದನ್ನು ಸೆಂಟರ್ ತೊಗೋಬೇಕಾ, ಸೈಡ್ ತೊಗೋಬೇಕಾ, ಅಥವಾ ಪಕ್ಕಕ್ಕೆ ತೊಗೋಬೇಕಾ, ಲೆಫ್ಟಾ ರೈಟಾ, ಸೊ ಈ ಥರ ಮಾಡ್ತಕ್ಕಂಥ ನಾವು ಫಾರ್ಮೇಟಿಂಗ್ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ. ಆ್ಯಂಡ್ ಫಾರ್ಮೇಟಿಂಗ್ ದ ಪೇಜ್ ಅಂತಲೂ ಬರುತ್ತೆ, ಫಾರ್ಮೇಟಿಂಗ್ ಫೇಜು, ಫಾರ್ಮೇಟಿಂಗ್ ಪ್ಯಾರಾಗ್ರಾಫು, ಸೊ ಈ ಥರ ಆಲ್ಮೋಸ್ಟ್ ನಾವು ಅಲ್ಲಿ ಯೂಸ್ ಮಾಡ್ಕೊಂಡೇ ಹೇಳ್ತೀವಿ. ಆನ್ಸರು ಫಾರ್ಮೇಟಿಂಗ್, ಆಪ್ಷನ್ 2 ಫಾರ್ಮೇಟಿಂಗ್ ಅಂತ ಹೇಳ್ತಕ್ಕಂಥದ್ದು. ಎಸ್, ಓಕೆ. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಸಿಗ್ಮಾ ಅನ್ನು ಕಾರ್ಯಕ್ಕಾಗಿ ಬಳಸಲಾಗುತ್ತೆ ಅಂತ ಕೇಳಿದರೆ, ಇಂದ MS ಎಕ್ಸೆಲ್ ಸಿಗ್ಮಾ ಇಸ್ ಯೂಸ್ ಟು ಪರ್ಫಾರ್ಮ್. ಸೊ ಇದು ಮ್ಯಾಥ್ಸಲ್ಲೂ ಸಹ ಬಂದಿರುತ್ತೆ. ಕಂಪ್ಯೂಟರ್ಗಿಂತ ಹೆಚ್ಚಾಗಿ ನಾವು ಈ ಒಂದು ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ನೋಡಿರ್ತೀವಿ. ಸಿಗ್ಮಾ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲಿ ಯೂಸ್ ಮಾಡ್ತೀವಿ, ಸಮ್ ಕೂಡತಕ್ಕಂಥ ಕಡೆ ನಾವು ಯೂಸ್ ಮಾಡ್ತಕ್ಕಂಥದ್ದು, ಸಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಕೂಡಿಸಲು ಆಪ್ಷನ್ 1 ಅಡಿಷನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಇದು ಕಂಪ್ಯೂಟರಲ್ಲಿ ಆಗಿರ್ಬೋದು ಅಥವಾ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸಿಗ್ಮಾ ಮೀನ್ಸ್ ಕೂಡಿಸ್ತಕ್ಕಂಥದ್ದು, ಕೂಡಿಸುವುದು ಅಥವಾ ಅಡಿಷನ್ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಆ್ಯಂಡ್, ಆರ್ ಮತ್ತು ನಾಟ್ ಇವುಗಳನ್ನು ಯಾವ ಕ್ಯಾಟಗರಿಯ ಫಂಕ್ಷನ್ಗಳು ಅಂತ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ, ಇಟ್ ಮೀನ್ಸ್
ಇನ್ MS Excel ಆ್ಯಂಡ್ ಆರ್ ಆ್ಯಂಡ್ ನಾಟ್ ಆರ್ ಡ್ಯಾಶ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಲಾಜಿಕಲ್ ಫಂಕ್ಷನ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ತಾರ್ಕಿಕ ಫಲಕಗಳು ಅಂತ ಹೇಳ್ತೀವಿ. ಲಾಜಿಕಲ್ ಅಥವಾ ತಾರ್ಕಿಕ ಫಲಕಗಳು ಅಂತ ಹೇಳ್ತೀವಿ. ಇದು MS Excelನಲ್ಲಿ ಬರ್ತಕ್ಕಂಥದ್ದು. ಇದರ ಜೊತೆಗೆ ಆ್ಯಂಡು ಆರು ನಾಟ್, ಇದರ ಜೊತೆಗೆ ಫಾಲ್ಸ್ ಬರುತ್ತೆ, ಟ್ರೂ ಬರುತ್ತೆ, ಆ್ಯಂಡ್ ಇಫ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇಫ್ ಆಗಿರ್ಬೋದು, ಆ್ಯಂಡ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ನಾಟ್ ಆಗಿರ್ಬೋದು, ಆರ್ ಆಗಿರ್ಬೋದು, ಟ್ರೂ ಆಗಿರ್ಬೋದು, ಇದೆಲ್ಲ MS Excelನಲ್ಲಿ ಲಾಜಿಕಲ್ ಫಂಕ್ಷನ್ ಕೀಸಲ್ಲಿ ಬರ್ತಕ್ಕಂಥದ್ದು. ತಾರ್ಕಿಕ ಫಲಕಗಳು ಆಪ್ಷನ್ 4 ಲಾಜಿಕಲಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಹೇಳ್ತೀವಿ ಹಿಂದೆ ಹ್ಯಾಂಡ್ ಅಂತಕ್ಕಂಥದ್ದು ಹಿಂದೆ ಇದು. ಸೊ ಹ್ಯಾಂಡ್ ಅಂತ ಹಿಂದೆ ಇದನ್ನು ಎಲ್ಲ ವಾದಗಳು ಸರಿಯೇ ಎಂದು ಪರೀಕ್ಷಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದಂತೆ. ಇಟ್ ಮೀನ್ಸ್ ರಿಟರ್ನ್ಸ್ ಟ್ರೂ ಇಫ್ ಆಲ್ ಆಫ್ ಇಟ್ಸ್ ಆರ್ಗ್ಯುಮೆಂಟ್ಸ್ ಆರ್ ಟ್ರೂ ಅಂತಕ್ಕಂಥ ಅರ್ಥ ಬರುತ್ತೆ. ಆ್ಯಂಡ್ ಆರ್ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ಯಾವುದಾದರೂ ಒಂದು ವಾದ ಸರಿ ಇದೆಯೇ ಅಂತ ಪರೀಕ್ಷೆ ಮಾಡ್ತಕ್ಕೋಸ್ಕರ. ಇಲ್ಲಿ ಎಲ್ಲ ವಾದಗಳು ಸರಿಯಾಗೈತೆ ಅಂತ ನೋಡೋದಕ್ಕೆ, ಇದು ಯಾವುದಾದ್ರು ಒಂದು ವಾದ ಸರಿಯಾಗೈತೆ ಅಂತ ನೋಡೋದಕ್ಕೋಸ್ಕರ. ಇನ್ನು ನಾಟ್ ಅಂತಕ್ಕಂಥದ್ದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ತಾರ್ಕಿಕವಾದ ವಿರುದ್ಧವಿದೆಯೇ. ತಾರ್ಕಿಕವಾದ ಇಟ್ ಮೀನ್ಸ್ ರಿವರ್ಸ್ ದ ಲಾಜಿಕ್ ಆಫ್ ಇಟ್ಸ್ ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಮೀನ್ಸ್ ವಾದ ಅಂತ ಹೇಳ್ತೀವಲ್ಲ, ಸೊ ವಾದ ವಿರುದ್ಧವಾಗೈತಾ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾಟನ್ನು ಯೂಸ್ ಮಾಡ್ತೀವಿ. ಎಲ್ಲ ವಾದ ಸರಿ ಇದೆಯಾ ಅಂತ ನೋಡೋದಕ್ಕೆ ಹ್ಯಾಂಡ್ನ ಯೂಸ್ ಮಾಡ್ತೀವಿ. ಯಾವುದಾದ್ರು ಒಂದು ವಾದ ಸರಿ ಆಯಿತಾ ಅಂತ ನೋಡೋದಕ್ಕೆ ಆರ್ನ ಯೂಸ್ ಮಾಡ್ತೀವಿ. ಸೊ ಇದು ಒಂದು MS Excelನಲ್ಲಿ ಬರ್ತಕ್ಕಂಥ ಮೇನ್ ಪಾಯಿಂಟು. ಅದರಲ್ಲೂ ಲಾಜಿಕಲ್ ತಾರ್ಕಿಕ ಫಲನಗಳು ಅಂತ ಹೇಳ್ತೀವಿ, ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ MS Excelನಲ್ಲಿ ಡ್ಯಾಶ್ ಫಂಕ್ಷನ್ನ ದಶಮಾಂಶ ಮೌಲ್ಯಗಳನ್ನು ಮೊಟಕುಗೊಳಿಸಲು. ಇಟ್ ಮೀನ್ಸ್ MS Excelನಲ್ಲಿ ಯೂಸ್ ಟು ಟ್ರಾನ್ಕೇಟ್ ದ ಡೆಸಿಮಲ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಲೋವರ ರೌಂಡ ಕೌಂಟರ್ ಡೆಸಿಮಲ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ರೌಂಡ್ ಮತ್ತು ಈ ಒಂದು ಐಕಾನ್ ಏನಿದೆ ಸೊ ಸಿಂಬಲ್ಲು, ಸೊ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಮೇಲ್ ಕಳಿಸುವ ಸಮಯದಲ್ಲಿ ಡ್ಯಾಶ್ ಕ್ಷೇತ್ರದಲ್ಲಿ ಇಮೇಲ್ ವಿಳಾಸವನ್ನು ನಮೂದಿಸಿದರೆ ಕಳುಹಿಸುವವರು ಸಂದೇಶದ ನಕಲನ್ನು ಸ್ವೀಕರಿಸುತ್ತಾರೆ, ಆದರೆ ಯಾವುದೇ ಇತರ ಸ್ವೀಕೃತದಾರರು ನಮೂದಿಸಿದ ಇಮೇಲ್ ವಿಳಾಸವನ್ನು ನೋಡಲಾಗುವುದಿಲ್ಲ. ಸೊ ಇದು ಅಲ್ಲಿ 3-4 ಸರಿ ರಿಪೀಟ್ ಆಗಿದೆ. ಇಫ್ ಅನ್ ಇಮೇಲ್ ಅಡ್ರೆಸ್ ಇಸ್ ಎಂಟರ್ಡ್ ಇನ್ ದ ಡ್ಯಾಶ್ ಫೀಲ್ಡ್ ಡ್ಯೂರಿಂಗ್ ಇಮೇಲ್ ಸೆಂಡಿಂಗ್, ದ ಸೆಂಡರ್ ವಿಲ್ ರಿಸೀವ್ ಅ ಕಾಪಿ ಆಫ್ ದ ಮೆಸೇಜ್ ಬಟ್ ನೋ ಅದರ್ ರೆಸಿಪಿಯೆಂಟ್ ವಿಲ್ ಸಿ ದ ಇಮೇಲ್ ಅಡ್ರೆಸ್ ದಟ್ ವಾಸ್ ಎಂಟರ್ಡ್ ಅಂತ ಕೊಟ್ಟಿದೆ. ಸೊ ಇದು ಸುಮಾರು ಸಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು. ಇಟ್ ಮೀನ್ಸ್ ಇಲ್ಲಿ ಲಾಸ್ಟ್ ಒಂದು ಎಕ್ಸಾಮಲ್ಲಿ ಕೇಳಿದರು BCC ಅಂದರೆ ಏನು ಅಬ್ರಿವೇಷನ್ ಕೇಳಿದರು, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತಕ್ಕಂಥದ್ದು. ಸೊ ಅದೇ ರೀತಿ ನಾವು ಏನು ವಿಳಾಸವನ್ನು ಆಲ್ಮೋಸ್ಟ್ ತುಂಬ ಜನಕ್ಕೆ ಕಳಿಸ್ತಕ್ಕಂಥದ್ದು ಮೇಲ್ನ, ಬಟ್ ಅಲ್ಲಿ ಕಳಿಸಿರ್ತಕ್ಕಂಥ ವಿಳಾಸ ಯಾರು ಕಳಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸೊ ಅದು ನಾವು BCC ಅಂತ ಹೇಳ್ತೀವಿ. ಆಪ್ಷನ್ 2 BCC ಬ್ಲೈಂಡ್ ಕಾರ್ಬನ್ ಕಾಪಿ. ಇಲ್ಲಿ ಕಳಿಸ್ತಕ್ಕಂಥ ಒಂದು ವಿಳಾಸ ಗೊತ್ತಾಗೋದಿಲ್ಲ ಬೇರೆಯವ್ರಿಗೆ. ಆ್ಯಂಡ್ ನೆಕ್ಸ್ಟು ಪವರ್ ಪಾಯಿಂಟ್ನಲ್ಲಿ ಎಂಟೆನ್ಸ್ ಮತ್ತು ಎಂಪ್ಲಾಸಿಸ್ ಎಂದು ಈ ಡ್ಯಾಶ್ ಥರದ ಎಫೆಕ್ಟ್ಗಳಿರುತ್ತವೆ ಅಂತ ಕೇಳಿದರೆ, ಸೊ ಟ್ರಾನ್ಸಿಷನ್ ಎಫೆಕ್ಟ್ ಇನ್ ಪವರ್ ಪಾಯಿಂಟ್, ಎಂಟೆನ್ಸ್ ಆ್ಯಂಡ್ emphasis are types of transition effects, animation effects, sound effects and none of the above ಅಂತ ಕೊಟ್ಟಿದ್ದಾರೆ. ಎಸ್ ಸೊ ಆನ್ಸರ್ ನೋಡ್ತಾ ಹೋದಾಗ ಆಪ್ಷನ್ 2 ಏನಿದೆ ಅನಿಮೇಷನ್ ಎಫೆಕ್ಟ್. ಸೊ ಅಲ್ಲಿ ಬರ್ತಕ್ಕಂಥದ್ದು ಪವರ್ ಪಾಯಿಂಟಲ್ಲಿ ಎಂಟ್ರೆನ್ಸ್ ಮತ್ತು ಆಂಪ್ಲಾಸಿಸ್ ಅಂತ ಒಂದು ಸ್ಟಾರ್ ರೂಪದಲ್ಲಿ ಹಲವಾರು ಚಿತ್ರಗಳು ಬರುತ್ತೆ ಅಲ್ಲಿ ಅನಿಮೇಷನ್ ಎಫೆಕ್ಟ್ ಅಂತ. ಸೊ ಅನಿಮೇಷನ್ ಎಫೆಕ್ಟ್ ಆಪ್ಷನ್ 2 ಇಸ್ ದ ಸರಿಯಾದಂಥ ಒಂದು ಆನ್ಸರು. ಆ್ಯಂಡ್ ನೆಕ್ಸ್ಟು ನುಡಿ ಸುಳಿ ಮತ್ತೆ ನುಡಿಗೆ ಸಂಬಂಧಪಟ್ಟಂತೆ ಕ್ವೆಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನಿಲ್ಲ, ಉತ್ಕೃಷ್ಟ ಅಂತಕ್ಕಂಥ ಪದವನ್ನು ಯಾವ ರೀತಿ ಕನ್ನಡದ ನುಡಿಲಿ ಟೈಪ್ ಮಾಡ್ತೀವಿ ಅಂತ ಕೇಳಿದರೆ, ಸೊ ಉತ್ಕೃಷ್ಟ ಅಂತಕ್ಕಂಥ ಯೂನ ಯೂಸ್ ಮಾಡ್ತೀವಿ, ಬಿಗ್ ಲೆಟರ್ ಯೂನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ದೀರ್ಘ ಸ್ವರ ಆದಾಗ ನಾವು ಬಿಗ್ ಲೆಟರ್ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ಮಾಲ್ ಲೆಟರ್ ಯೂನ ಯೂಸ್ ಮಾಡಬೇಕು. ಆ್ಯಂಡ್ ತಾಗೆ ಬಂದು ಸ್ಮಾಲ್ ಲೆಟರ್ T. ಓಕೆ, ಇದಾಯಿತು. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಎಸ್ ಇಲ್ಲಿ ನೋಡಿ, ಇಲ್ಲೇನಿದೆ, ಸೊ ಆ್ಯಕ್ಚುಲಿ ಇಲ್ಲಿ ಉತ್ಕೃಷ್ಟ ಅಂತಕ್ಕಂಥದ್ದು ಬಂದು ತಾಗೆ ಏನು ಬರುತ್ತೆ, ಸ್ಮಾಲ್ ಲೆಟರ್ T ಬರುತ್ತೆ. ಓಕೆ, ಎಲ್ಲದೂ ಸೇಮ್ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಕಾವತ್ತಕ್ಷರ ಕ್ರೂ ಏನಿದೆ ಇದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಒತ್ತಕ್ಷರ ತೊಗೋಬೇಕಾಗುತ್ತೆ. ಸೊ ಒತ್ತಕ್ಷರ ಬರಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಇದನ್ನು ಬಳಸ್ಕೋಬೇಕಲ್ವಾ. ಸೊ ಇದನ್ನು ಬೆಳೆಸ್ಕೋಬೇಕಂತ ಹೇಳಿ ನಾವು ಸ್ಮಾಲ್ ಲೆಟರ್ Fನ ಯೂಸ್ ಮಾಡ್ಕೊಳ್ಬೇಕು. ಸೊ F ಅಂತಕ್ಕಂಥ ಇವೆರಡಲ್ಲಿದೆ, ಸೊ ಇವೆರಡು ಬರೋದಿಲ್ಲ. ಸೊ ಆ್ಯಂಡ್ ನೆಕ್ಸ್ಟ್ F ಆದಮೇಲೆ ಏನು ಬರಬೇಕು, ಇಲ್ಲಿ ಕಾವತ್ತಕ್ಷರ ಬರಬೇಕು. ಸೊ ಕಾವತ್ತಕ್ಷರ ಇವೆರಡಲ್ಲಿ ಬಂತು. ಆ್ಯಂಡ್ ಅದಾದಮೇಲೆ ಮತ್ತೆ ಈ ರೂ ಏನಿದೆ
ಇರೋ ಕ್ರೂ ಅಂತದಕ್ಕೆ ಏನಿದೆ, ಸೊ ಇದಕ್ಕೆ ಮತ್ತೆ ನಾವು ಒತ್ತಕ್ಷರ ಮಾಡ್ಕೋಬೇಕಾಗುತ್ತೆ, ಎಫ್ ತೊಗೊಳ್ಬೇಕಾಗುತ್ತೆ. ಸೊ ಎಫ್ ಇಲ್ಲಿದೆ ನೋಡಿ, ಸೊ ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ ಎಫ್ ಆದಮೇಲೆ ಈ ಕ್ರೂಗೆ ಏನಿದೆ, ಸೊ ಈ ಕ್ರೂಗೆ ಏನಿದೆ ಇದು ಬಿಗ್ ಲೆಟರ್ ಆರ್ ತೊಗೊಳ್ಬೇಕಾಗುತ್ತೆ ನಾವು. ಆ್ಯಂಡ್ ನೆಕ್ಸ್ಟ್ ಬಂದು ಶಾಗೆ ಬಂದು ಸ್ಮಾಲ್ ಲೆಟರ್ ಹೆಕ್ಸು. ಅದಾದಮೇಲೆ ಇದಕ್ಕೆ ಒತ್ತಕ್ಷರ ಇದೆಯಲ್ಲ, ಸೊ ಮತ್ತೆ ಸ್ಮಾಲ್ ಲೆಟರ್ ಎಫ್ ತೊಗೋಬೇಕು. ಆ್ಯಂಡ್ ಟಾಗೆ ಬಂದು ಸ್ಮಾಲ್ ಲೆಟರ್ ಕ್ಯೂ ತೊಗೋಬೇಕು. ಸೊ ಇದು ಪ್ರೋಸೆಸ್ ಆಪ್ಷನ್ 2. ಸೊ ನೋಡಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಯು ಬಂದು ಸ್ಮಾಲ್ ಲೆಟರ್ ಉ, ಆ್ಯಂಡ್ ನೆಕ್ಸ್ಟು ತಾಗೆ ಸ್ಮಾಲ್ ಲೆಟರ್ ಟಿ ಬರುತ್ತೆ. ಆ್ಯಂಡ್ ಕಾ ಒತ್ತಕ್ಷರ ಇದೆಯಲ್ಲ, ಸೊ ಒತ್ತಕ್ಷರ ಬರಬೇಕು ಅಂದರೆ ಸ್ಮಾಲ್ ಲೆಟರ್ ಎಫ್ ತೊಗೊಳ್ಬೇಕು. ಆ್ಯಂಡ್ ಕಾ ಒತ್ತಕ್ಷರಕ್ಕೆ ಸ್ಮಾಲ್ ಲೆಟರ್ ಕೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಥ್ರೂ ಅಂತ ಐತಲ್ಲ, ಸೊ ಇದಕ್ಕೆ ನಾವೇನು ಮಾಡಬೇಕು, ಮತ್ತೆ ಒತ್ತಕ್ಷರ ಎಫ್ ತೊಗೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಆರ್ ತೊಗೊಳ್ಬೇಕಾಗುತ್ತೆ ಈ ಕ್ರೂಗೆ. ಆ್ಯಂಡ್ ಇದಕ್ಕೆ ನಾವು ನೋಡ್ತಾ ಹೋದಾಗ ಶಾಗೆ ಸ್ಮಾಲ್ ಲೆಟರ್ ಹೆಕ್ಸ್ ಬರುತ್ತೆ. ಆ್ಯಂಡ್ ಇದು ಒತ್ತಕ್ಷರ ಇರೋದನ್ನು ಮತ್ತೆ ಎಫ್ ತೊಗೊಳ್ತೀವಿ. ಆ್ಯಂಡ್ ಟಾಗೆ ಸ್ಮಾಲ್ ಲೆಟರ್ ಕ್ಯೂ ತೊಗೊಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಫೋಲ್ಡರ್ ಡ್ಯಾಶ್ಗಳನ್ನು ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ. ಎ ಫೋಲ್ಡರ್ ಮೇ ಕಂಟೈನ್, ಕಡತಗಳು ಫೋಲ್ಡರ್ಗಳು 1 ಮತ್ತು 2 ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟರೆ ಎಸ್. ಫೋಲ್ಡರ್ ಅಂತಕ್ಕಂಥದ್ದು ಫೈಲ್ಸು ಮತ್ತು ಫೋಲ್ಡರ್ಸ್ ಎರಡನ್ನೂ ಸಹ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 3 ಬೋತ್ 1 ಆ್ಯಂಡ್ 2. ನೆಕ್ಸ್ಟು ಕಡಿಮೆ ದೂರಗಳಿಗೆ ಮಾಹಿತಿ ವಿನಿಮಯಕ್ಕೆ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಅಳವಡಿಸಲಾಗುವ ನಿಸ್ತಂತು ತಂತ್ರಜ್ಞಾನ ಯಾವುದು ಅಂತ ಕೇಳಿದರೆ ವೈರ್ಲೆಸ್. ಸೊ ವೈರ್ಲೆಸ್ ಅಂತ ಹೇಳಿದಾಗ ನಮಗೆ ಇಲ್ಲಿ ಟೆಕ್ನಾಲಜಿ ಬಿಲ್ಡ್ ಇನ್ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಯೂಸ್ ಫಾರ್ ಎಕ್ಸ್ಚೇಂಜಿಂಗ್ ಡಾಟಾ ಓವರ್ ಶಾರ್ಟ್ ಡಿಸ್ಟೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಟ್ ಮೀನ್ಸ್ ಕಡಿಮೆ ದೂರಗಳಲ್ಲಿ ಮಾಹಿತಿನ ವಿನಿಮಯ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ವೈರ್ಲೆಸ್ ಟೆಕ್ನಾಲಜಿ. ಇಲ್ಲಿ ವೈರ್ ಬರೋದಿಲ್ಲ, ವೈರ್ಲೆಸ್ ಟೆಕ್ನಾಲಜಿ ಅಂತ ಕೇಳಿದ್ದಾರೆ. ಸೊ ನೀವು ನೋಡಿರ್ಬೋದು ಬ್ಲೂಟೂತ್ ಅಂತಕ್ಕಂಥದ್ದು ಆಪ್ಷನ್ 1. ಅಲ್ಲಿ ಬ್ಲೂಟೂತ್ ನಾವು ಆನ್ ಮಾಡಿದ್ರೆ ಮೊಬೈಲಲ್ಲಿ, ಸೊ ಅಲ್ಲಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ವೈಫೈ ಅಂತ ಹೇಳಿದಾಗ ಅದು ಸಹ ಅಷ್ಟೇ, ಅಲ್ಲಿ ವೈಫೈನೂ ಸಹ ನಮಗೆ ವೈರ್ಲೆಸ್ ಆಗುತ್ತೆ, ಬಟ್ ಅದು ತುಂಬ ಜಾಸ್ತಿ ಇರುತ್ತೆ, ಜಾಸ್ತಿ ದೂರ ಅದನ್ನು ತೊಗೊಂಡೋಗಬಹುದು. ಇಟ್ ಮೀನ್ಸ್ ಇಷ್ಟು ಸರೌಂಡಿಂಗ್ಸ್ ಅಂತ ಇರುತ್ತೆ. ಬಟ್ ಬ್ಲೂಟೂತ್ ಅಂತಕ್ಕಂಥದ್ದು ವೈಫೈಗಿಂತ ಕಡಿಮೆ ಇರ್ತದೆ. ಆ್ಯಂಡ್ ಮೋಡೆಮ್ ಆಗಿರ್ಬೋದು. ಯು ಎಸ್ ಬಿ ಅಂತ ಹೇಳಿದಾಗ ಇದು ಬಂದು ಯು ಎಸ್ ಬಿ ಅಂದರೆ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಚಿಪ್ ಪೆನ್ ಡ್ರೈವ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಯು ಎಸ್ ಬಿ ಅಂತ ಹೇಳ್ತೀವಿ. ಸೊ ಚಿಪ್ಪು ಪೆನ್ ಡ್ರೈವಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬಹುದು, ಬಟ್ ಅದನ್ನು ತುಂಬ ಎಲೆಕ್ಟ್ರಾನಿಕ್ ಸಾಧನವಾಗಿ ನಾವು ಇಟ್ ಮೀನ್ಸ್ ಜಾಸ್ತಿ ಯೂಸ್ ಮಾಡೋದಕ್ಕಾಗಲ್ಲ. ಏನಂದರೆ ಅದು ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕಾವಾಗ ಕನೆಕ್ಟ್ ಮಾಡ್ಕೊಳ್ಬೋದು, ಬಟ್ ಅದನ್ನು ಮಾಹಿತಿ ವಿನಿಮಯಕ್ಕಾಗಿ ಬಳಸ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಸಾಧನ ಅಂತ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆನ್ಸರ್ ಬಂದು ಬ್ಲೂಟೂತ್. ನೆಕ್ಸ್ಟ್ ಇಂಟರ್ನೆಟ್ ಪ್ರೋಟೋಕಾಲನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಒಪೆರಾ, ಸಫಾರಿ, ಗೋಫರ್, ಫ್ರೀವೇರ್ ಅಂತ ಕೊಟ್ಟಿದ್ದಾರೆ. ಸೆಲೆಕ್ಟ್ ದ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಯಾವುದು ಇದರಲ್ಲಿ ಅಂತ ಕೇಳಿರ್ತಕ್ಕಂಥದ್ದು. ಎಸ್ ನೋಡಿ ಇಲ್ಲಿ ಒಪೆರಾ ಮತ್ತು ಸಫಾರಿ ಏನಿದೆ, ಸೊ ಒಪೆರಾ ಮತ್ತು ಸಫಾರಿ ಇವೆರಡನ್ನ ನಾವೇನಂತ ಹೇಳ್ತೀವಿ, ಇಂಟರ್ನೆಟ್ ಬ್ರೌಸರ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಲ್ಲ, ಇಂಟರ್ನೆಟ್ ಬ್ರೌಸರ್ ಅಂತ ಹೇಳ್ತೀವಿ ಒಪೆರಾ ಮತ್ತು ಸಫಾರಿನ. ಆ್ಯಂಡ್ ಗೋಫಾರ್ ಅಂತಕ್ಕಂಥದ್ದು ಏನಿದೆ, ಸೊ ಇದು ಬಂದು ಇಂಟರ್ನೆಟ್ ಪ್ರೋಟೋಕಾಲ್ ಆಗುತ್ತೆ. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನಿರ್ದಿಷ್ಟ ಕ್ರಿಯೆಗಳನ್ನು ನಡೆಸಲು ರೂಪಿಸಲಾಗಿರುವಂಥ ಪ್ರೋಗ್ರಾಮ್ಗಳಿಗೆ ಈ ಹೆಸರಿಂದ ಹೇಳಿದರೆ ಪ್ರೋಗ್ರಾಮ್ ಡಿಸೈನ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ is known as ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಪ್ರೋಗ್ರಾಮ್, ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿರ್ದಿಷ್ಟ ಕ್ರಿಯೆಗಳನ್ನು ನಡೆಸೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪ್ಷನ್ 2 ಏನಿದೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಆಗಿರ್ಬೋದು, ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ಬೋದು, ಮತ್ತು ಯುಟಿಲಿಟಿ ಆಗಿರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಇದೆಲ್ಲ ಲಾಸ್ಟ್ ಒಂದು ವೀಡಿಯೋ ನಾವು ನೋಡಿದ್ವಿ, ಹೇಳಿದ್ವಿ. ಸರ್ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ MS ಆಫೀಸ್ ಆಗಿರ್ಬೋದು, PS ಫೋಟೋಶಾಪ್ ಆಗಿರ್ಬೋದು, ಅಥವಾ ಲಾಸ್ಟ್ ಒಂದು ನಾನು ಹೇಳಿದ್ದೆ ಎಲ್ಲನೂ ಇದನ್ನೇ ಕೊಟ್ಟಿದ್ದೆ ನಾನು. ಲಾಸ್ಟ್ ಒಂದು ಎಲ್ಲ ಪ್ರಿಂಟ್ ತೆಗೆದ್ಬಿಟ್ಟು ಅದಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದಾಗ MS ಆಫೀಸ್ ಅಂತ ಹೇಳ್ಬೋದು. ಸೊ ಇಟ್ ಮೀನ್ಸ್ ಅದ್ರಲ್ಲಿ ಬರ್ತಕ್ಕಂಥದ್ದು ನಾವೆಲ್ಲ MS ವರ್ಡು, MS ಎಕ್ಸೆಲ್, MS ಪವರ್ ಪಾಯಿಂಟ್ ಆಗಿರ್ಬೋದು. ಸೊ ಇದು ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ಗೆ ಯೂಸ್ ಮಾಡ್ಕೊಳ್ತಾ. ಇಟ್ ಮೀನ್ಸ್ ಒಂದು ನಮ್ಗೆ ಏನು ಎಡಿಟ್ ಬೇಕು ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಯುಟಿಲಿಟಿ ಪ್ರೋಗ್ರಾಮ್ ಅಂತ ಹೇಳಿದರೆ ಇಟ್ ಮೀನ್ಸ್ ಆಕ್ರೋಬ್ಯಾಟಿಕ್ ರೀಡರ್ ಆಗಿರ್ಬೋದು, ಮತ್ತು ವಿನ್ರಾರು ಇದೆಲ್ಲ. ಅಂದರೆ ಇಟ್ ಮೀನ್ಸ್ ಇದನ್ನು PDF ಫೈಲ್ಗೋಸ್ಕರ ಅಥವಾ ಯಾವುದೋ ಒಂದು CD DVDಗಳನ್ನ ನಕಲು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಯುಟಿಲಿಟಿ ಪ್ರೋಗ್ರಾಮ್ ಆಗುತ್ತೆ. ಇನ್ನು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಲಾಸ್ಟಲ್ಲಿ ಹೇಳಿದ್ವಿ, ಪ್ರೋಗ್ರಾಮ್ ಇಟ್ ಮೀನ್ಸ್ ಕಂಪ್ಯೂಟರ್ ಮತ್ತು ಮಧ್ಯವರ್ತಿಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥದ್ದು, ಸಿಸ್ಟಮ್ ಮತ್ತು ಮಧ್ಯವರ್ತಿಗಳ ಮಧ್ಯೆ ಕೆಲಸವನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ನಿರ್ದಿಷ್ಟ ಕ್ರಿಯೆಗಳನ್ನು ಅಂತ ಹೇಳಿದವಾಗ ನಾವೇನು ಮಾಡ್ತೀವಿ, MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟ್ನ ಯೂಸ್ ಮಾಡ್ಕೊಂಡು ನಮಗೆ ಬೇಕಾದಂಥ ಒಂದು ಕ್ರಿಯೆಗಳನ್ನು ಮಾಡ್ಕೊಳ್ತೀವಿ. ಸೊ ಅದನ್ನು ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಮೀನ್ಸ್ ಮೈಕ್ರೋಸಾಫ್ಟ್ ಆಫೀಸ್ ಆಗಿರ್ಬೋದು, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೋಟೋಶಾಪ್ ಆಗಿರ್ಬೋದು, ಅಥವಾ ಡ್ರಾ ಅಂತ ಹೇಳಿದ್ವಿ ಯಾವುದೋ ಒಂದು ಲಾಸ್ಟಲ್ಲಿ ಕೊರಲ್ ಡ್ರಾ ಅಂತಕ್ಕಂಥ ಒಂದು ಆ್ಯಪು ಸಹ ಬರುತ್ತೆ ಅದಕ್ಕೆ.
ಸೊ ಅದು ಸಹ ಆಗಿರ್ಬೋದು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ. ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ ಮೆಮೊರಿಯ ಕನಿಷ್ಠ ಘಟಕಕ್ಕೆ ಈ ಹೆಸರಿದೆ ಅಂತ ಕೊಟ್ಟಿದ್ದಾರೆ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ ಈಸ್ ಕಾಲ್ಡ್ ಬೈಟ್, ಬಿಟ್, ಮೆಗಾಬೈಟ್ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದರೆ. ಸೊ ನೋಡಿ ಇಲ್ಲಿ ಆಪ್ಷನ್ ಒಂದೇ ಇದೆ, ಬೈಟ್ ಅಂತಕ್ಕಂಥದ್ದು, ಅದಕ್ಕಿಂತ ಚಿಕ್ಕದು ಬಿಟ್ಟು. ಸೊ ಬಿಟ್ ಅಂತ ಹೇಳಿದರೆ 8 ಬಿಟ್ಗೆ 1 ಬೈಟ್ ಅಂತ ಹೇಳ್ತೀವಿ. ಬಟ್ ಇಲ್ಲೇನಂತ ಹೇಳಿದ್ರೆ ಕಂಪ್ಯೂಟರ್ ಮೆಮೊರಿ ಕನಿಷ್ಠ ಘಟಕ ಬಿಟ್ ಅಂತ ನನ್ನ ಒಂದು ಒಪಿನಿಯನ್ನು. ಬಟ್ ಇಲ್ಲಿ ಆನ್ಸರ್ ಬೈಟ್ ಅಂತ ಹೇಳ್ತಿದ್ದಾರೆ. ಬಿಟ್ ಅಂತಕ್ಕಂಥದ್ದು ಬೈಟ್ಗಿಂತ ತುಂಬ ಚಿಕ್ಕವಾದ ಒಂದು ಘಟಕ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 1 ಆರ್ 2 ಯಾರಿಗೆ ಆನ್ಸರ್ ಪರ್ಫೆಕ್ಟಾಗಿ ಗೊತ್ತಿರ್ತಾವ್ರು ಹೇಳಿ. ಬಿಟ್ ಅಂತಕ್ಕಂಥದ್ದು ತುಂಬ ಚಿಕ್ಕದು, ಬೈಟ್ಗಿಂತ ಬಿಟ್ ತುಂಬ ಚಿಕ್ಕದು. ಬಟ್ ಬೈಟ್ ಅಂತಕ್ಕಂಥ ಆನ್ಸರ್ನ ಏನಕ್ಕೆ ಮೆನ್ಷನ್ ಮಾಡು ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಆನ್ಸರ್ ಬಿಟ್ ಅಂತಕ್ಕಂಥದ್ದು ಆಪ್ಷನ್ 2. ಸೊ ಇಲ್ಲಿ 4 ಬಿಟ್ಗೆ 1 ನಿಬ್ ಅಂತ ಹೇಳ್ತೀವಿ ಆ್ಯಂಡ್ 8 ಬಿಟ್ಗೆ 1 ಬೈಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಮ್ಯಾಕ್ರೋ ಎಂದರೆ ಏನು ಅಂತ ಕೇಳಿದರೆ, ಮ್ಯಾಕ್ರೋ ಮೀನ್ಸ್ ವಾಟ್ ಈಸ್ ಮ್ಯಾಕ್ರೋ? ಮ್ಯಾಕ್ರೋ ಮೀನ್ಸ್ ತುಂಬ ಸಣ್ಣ, ಅತಿ ಸೂಕ್ಷ್ಮ ಅಂತಹ ಅರ್ಥದಲ್ಲಿ ಬರುತ್ತೆ. ಸೊ ಉನ್ನತ ಮಟ್ಟದ ಪ್ರೋಗ್ರಾಮ್ ಭಾಷೆ ಅಂತ ಬರೋದಿಲ್ಲ ಆ್ಯಂಡ್ ಸಣ್ಣ ಮಟ್ಟದ ಪ್ರೋಗ್ರಾಮ್ ಭಾಷೆ ಬರುತ್ತೆ. ಇದು ಬಂದು ಯಾಂತ್ರಿಕ ಭಾಷೆ ಮತ್ತು ಇದರಲ್ಲಿ ಬರ್ತಕ್ಕಂಥದ್ದು. ಉನ್ನತ ಮಟ್ಟ ಅಂತ ಹೇಳಿದಾಗ ಇಲ್ಲಿ C++ ಆಗಿರ್ಬೋದು, ಜಾವಾ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು, ಬೇಸಿಕ್ ಆಗಿರ್ಬೋದು, ಈ ಥರ ಬರುತ್ತೆ. ಆ್ಯಂಡ್ ಸಣ್ಣ ಮಟ್ಟದ ಪ್ರೋಗ್ರಾಮ್ ಭಾಷೆ ಅಂತ ಹೇಳಿದಾಗ ಅದು ಸಹ ಬರೋದಿಲ್ಲ. ಇನ್ನು ಮೇಯ್ನಾಗಿ MS ವರ್ಡ್ನಲ್ಲಿ VBA ಬಳಸಿ ಪುನರಾವರ್ತನೆಗೊಳ್ಳುವ ಕ್ರಿಯೆಗಳನ್ನು ಆಟೋಮೇಟ್ ಮಾಡಲು ಸೃಷ್ಟಿಸುವಂಥ ಒಂದು ಸಣ್ಣ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸ್ಮಾಲ್ ಪ್ರೋಗ್ರಾಮ್ಸ್ ಕ್ರಿಯೇಟೆಡ್ ಇನ್ MS ವರ್ಡ್ ಟು ಆಟೋಮೇಟ್ ರಿಪೀಟಿವ್ ಟಾಸ್ಕ್ಸ್ ಬೈ ಯೂಸಿಂಗ್ VBA ಅಂತಕ್ಕಂಥದ್ದನ್ನ ನಾವು ಮ್ಯಾಕ್ರೋ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರಸ್ತುತ ಪ್ರೋಗ್ರಾಮ್ನಲ್ಲಿ ಫೈಲ್ ಮೆನು ಆಯ್ಕೆಗಳನ್ನು ತೆರೆಯಲು ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತೆ ಅಂತ ಹೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಓಪನ್ ಅ ಫೈಲ್ ಮೆನು ಆಪ್ಷನ್ ಇನ್ ಕರೆಂಟ್ ಪ್ರೋಗ್ರಾಮ್ ಅಂತ ಕೇಳಿದರೆ. ಸೊ ಆನ್ಸರ್ ಬಂದು ಸೊ F ಅಂತಕ್ಕಂಥದ್ದು ಎಲ್ಲದರಲ್ಲೂ ಇದೆ. ಫೈಲ್ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಫೈಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫೈಲ್ಗೆ F ಅಂತಕ್ಕಂಥದ್ದನ್ನ ಯೂಸ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಕಂಟ್ರೋಲ್, ಆಲ್ಟ, ಶಿಫ್ಟ ಯಾವುದನ್ನ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ ಸೊ ನಾವು ಆಲ್ಟ್ ಪ್ಲಸ್ F ಅಂತಕ್ಕಂಥದ್ದನ್ನ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರಾಮ್ ಎಂಬುವವರು 12 ಪುಟಗಳ ಕಥೆಯೊಂದನ್ನು ಸೃಷ್ಟಿಸಿದ್ದಾರೆ. ಆದರೆ ಅದರಲ್ಲಿ ಮೊದಲ 2 ಪುಟಗಳನ್ನು ಮಾತ್ರ ಮುದ್ರಿಸಲು ಬಯಸಿದ್ದರೆ ಅವರು ಯಾವ ಪ್ರಿಂಟರ್ ಕಮಾಂಡನ್ನು ಬಳಸಬೇಕು ಅಂತ ಕೇಳಿದರೆ, ರಾಮ್ ಹ್ಯಾಸ್ ಕ್ರಿಯೇಟೆಡ್ ಅ ಸ್ಟೋರಿ ಆಫ್ 12 pages ಬಟ್ ವಾಂಟ್ಸ್ ಟು ಪ್ರಿಂಟ್ ಓನ್ಲಿ ದ ಫಸ್ಟ್ 2 pages ವಿಚ್ ಪ್ರಿಂಟರ್ ಕಮಾಂಡ್ ಶುಡ್ ಬಿ ಚೂಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರಿಂಟ್ ಆಲ್ ಅಂತ ಕೊಟ್ಟರೆ ಅವನು ಏನು ಸೃಷ್ಟಿ ಮಾಡಿರ್ತಾನೋ 12 ಪುಟ ಅದು ಫುಲ್ ಬಂದುಬಿಡುತ್ತೆ ಪ್ರಿಂಟ್ ಆಲು. ಸೊ ಹಾಗಾಗಿ ಅದು ಬರೋದಿಲ್ಲ. ಪ್ರಿಂಟ್ ಫ್ರಮ್ 1 to 2 ಅಂತ ಕೊಟ್ಟಿದ್ದಾರಲ್ಲ, ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನಿಮಗೆ 1 ಮತ್ತು 2 ಬೇಕು ಅಂತಲೇ 1 to 2 ಅಂತ ಕೊಡ್ಬೋದು, ಅಥವಾ 10 ಬರಬೇಕು ಅಂದರೆ 1 to 10 ಅಂತ ಕೊಡ್ಬೋದು, ಅಥವಾ ನಮಗೆ ಮಧ್ಯೆ ಬೇಕು ಅಂತಾನೆ ನೀವು ಪೇಜ್ನ ಪ್ರಿಂಟ್ ಅಂತ ಕೊಟ್ಬಿಟ್ಟು ಅಲ್ಲಿ ನಾವು ಪೇಜ್ನ ಲೆಕ್ಕ ಹಾಕೊಂಡು ಕೊಡಬೇಕಾಗುತ್ತೆ. 1, 3, 5 ನಮ್ಗೆ ಯಾವ್ದು ಬೇಕೋ ಆ ಪೇಜ್ನ ನಾವು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆ ಪೇಜ್ ನಮಗೆ ಪ್ರಿಂಟ್ ಬರುತ್ತೆ. ಇಲ್ಲ ಎಲ್ಲ ಬೇಕಂತ ಹೇಳಿದಾಗ ಪ್ರಿಂಟ್ ಆಲ್ ಅಂತ ಕೊಟ್ಟರೆ ಎಲ್ಲ ಪೇಜ್ ನಮಗೆ ಪ್ರಿಂಟ್ ಬರುತ್ತೆ. ಸೊ ನೆಕ್ಸ್ಟ್, ಒಂದೇ ವರ್ಕ್ಬುಕ್ ಇನ್ನೊಂದು ವರ್ಕ್ಶೀಟ್ಗೆ ಆಯ್ಕೆ ಮಾಡಿಕೊಂಡ ಮಾಹಿತಿಯನ್ನು ಡ್ರ್ಯಾಗ್ ಮಾಡಲು ಕೀಯನ್ನು ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದೇ ವರ್ಕ್ಬುಕ್ ಇನ್ನೊಂದು ವರ್ಕ್ಶೀಟ್ಗೆ ಆಯ್ಕೆ ಮಾಡೋದಕ್ಕೋಸ್ಕರ ಡ್ಯಾಶ್ ಕೀ ಈಸ್ ಯೂಸ್ ಟು ಡ್ರ್ಯಾಗ್ ಸೆಲೆಕ್ಟೆಡ್ ಡಾಟಾ ಟು ಅನದರ್ ವರ್ಕ್ಶೀಟ್ ಟು ಸೇಮ್ ವರ್ಕ್ಬುಕ್. ಅದು ಒಂದೇ ವರ್ಕ್ಬುಕ್ಕಲ್ಲಿ ವರ್ಕ್ಶೀಟ್ನ ಇನ್ನೊಂದಕ್ಕೆ ಶಿಫ್ಟ್ ಮಾಡೋದಕ್ಕೆ, ಇಟ್ ಮೀನ್ಸ್ ಡ್ರ್ಯಾಗ್ ಮಾಡೋದಕ್ಕೆ ಅಥವಾ ಇನ್ನೊಂದಕ್ಕೆ ಶಿಫ್ಟ್ ಅಥವಾ ಬೇರೆದಕ್ಕೆ ಕಳಿಸೋದಕ್ಕೋಸ್ಕರ ಯಾವುದನ್ನ ಯೂಸ್ ಮಾಡ್ತೀವಿ ಶಾರ್ಟ್ಕಟ್ ಕೀನ ಅಂತ ಕೇಳಿದರೆ, ಆಲ್ಟ್, ಕಂಟ್ರೋಲ್, ಶಿಫ್ಟ್ ಅಂತ ಕೇಳಿದರೆ ಎಸ್ ಆನ್ಸರ್ ಬಂದು ಆಪ್ಷನ್ 2 ಕಂಟ್ರೋಲ್. ಆ್ಯಂಡ್ ನೆಕ್ಸ್ಟು, ಪವರ್ ಪಾಯಿಂಟ್ನ ಯಾವ ವ್ಯೂ ಪ್ರತಿಯೊಂದು ಸ್ಲೈಡನ್ನು ಥಂಬ್ನೈಲ್ ಆಗಿ ತೋರಿಸುತ್ತದೆ ಮತ್ತು ಸ್ಲೈಡ್ಗಳ ಮರುಜೋಡಣೆಗೆ ಸಹಾಯಕವಾಗುತ್ತೆ ಅಂತ ಕೊಟ್ಟಿದ್ದಾರೆ. ವಿಚ್ ಪವರ್ ಪಾಯಿಂಟ್ ವ್ಯೂ ಡಿಸ್ಪ್ಲೇ ಈಚ್ ಸ್ಲೈಡ್ ಆಫ್ ದ ಪ್ರೆಸೆಂಟೇಷನ್ ಹ್ಯಾಸ್ ಎ ಥಂಬ್ನೈಲ್ ಆ್ಯಂಡ್ ಇಸ್ ಯೂಸ್ಫುಲ್ ಫಾರ್ ರೀಅರೇಂಜಿಂಗ್ ಸ್ಲೈಡ್ಸ್ ಅಂತ ಹೇಳಿದರೆ, ಸ್ಲೈಡ್ ಶಾರ್ಟರ್, ಸ್ಲೈಡ್ ಶೋ, ಸ್ಲೈಡ್ ಮಾಸ್ಟರ್, ಸ್ಲೈಡ್ ಡಿಸೈನ್. ಎಸ್ ಆನ್ಸರ್ ಬಂದು ಆಪ್ಷನ್ ಎ ಸ್ಲೈಡ್ ಶಾರ್ಟರ್ ಅಂತಕ್ಕಂಥದ್ದು ಆಪ್ಷನ್ 1. ನೆಕ್ಸ್ಟು, ಕ್ಲಿಪ್ ಆರ್ಟ್ ಎನ್ನುವ ಒಂದು ಲಕ್ಷಣವು ಇದಕ್ಕೆ ಪೂರಕ ಅಂತ ಹೇಳಿದರೆ, ಕ್ಲಿಪ್ ಆರ್ಟ್ ಇಸ್ ಅ ಫೀಚರ್ ದಟ್ ಅಂದರೆ ಕ್ಲಿಪ್ ಆರ್ಟ್ನ ಒಂದು ಲಕ್ಷಣ ಯಾವುದು ಅಂತ ಕೇಳಿದರೆ, ನಿಮ್ಮ ಪ್ರಾತ್ಯಕ್ಷಿಕೆಯನ್ನು ವರ್ಡ್ ಆರ್ಟ್ ಆಬ್ಜೆಕ್ಟ್ಗಳಲ್ಲಿ ತಪ್ಪು ಸ್ಪೆಲ್ಲಿಂಗ್ಗಳಿಗಾಗಿ ಸ್ಕ್ಯಾನ್ ಮಾಡುತ್ತದೆ. ನಿಮ್ಮ ಪ್ರಾತ್ಯಕ್ಷಿಕೆ ಸ್ಲೈಡ್ಗಳಲ್ಲಿ ಕ್ಲಿಪ್ ಆರ್ಟ್ಗಳನ್ನು ಸೇರಿಸಲು ಪ್ರತಿಯೊಂದು ಸ್ಲೈಡ್ನಲ್ಲಿ ತಪ್ಪು ಸ್ಪೆಲ್ಲಿಂಗ್ಗಳನ್ನು ಪತ್ತೆ ಮಾಡಲು ಸ್ಕ್ಯಾನ್ ಮಾಡುತ್ತದೆ. ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕ್ಲಿಪ್ ಆರ್ಟ್ ಅಂತಕ್ಕಂಥದ್ದು ಏನಿದೆ, scans your presentations for incorrect spelling in word art, is used to place clip art in your presentation in slide, scans your presentation for incorrect spelling of word on each slide ಅಂತ ಕೊಟ್ಟಿದ್ದಾರೆ. ಸೊ ಇದು ವರ್ಡ್ಗೆ ಸಂಬಂಧಪಟ್ಟದಲ್ಲ. ಕ್ಲಿಪ್ ಆರ್ಟ್ ಮೀನ್ಸ್ ಇದು ಒಂದು ಕಲೆ ಅಥವಾ ಚಿತ್ರ, ಇಮೇಜ್ ಅಂತ ಹೇಳ್ಬೋದಲ್ವಾ. ಸೊ ಹಾಗಾಗಿ
ಇದು ಬಂದು ಈಸ್ ಯೂಸ್ ಟು ಪ್ಲೇಸ್ ಕ್ಲಿಪ್ ಆರ್ಟ್ ಇನ್ ಯುವರ್ ಪ್ರೆಸೆಂಟೇಷನ್ ಇನ್ ಸ್ಲೈಡ್. ನಿಮ್ಮ ಪ್ರಾತ್ಯಕ್ಷಿಕೆಯ ಸ್ಲೈಡ್ಗಳಲ್ಲಿ ಕ್ಲಿಪ್ ಆರ್ಟ್ಗಳನ್ನು ಸೇರಿಸ್ತಕ್ಕಂಥದ್ದು. ಇಟ್ ಮೀನ್ಸ್ ಕ್ಲಿಪ್ ಆರ್ಟ್ ಅಂದರೆ ಇಮೇಜ್ಗಳನ್ನು ಸೇರಿಸ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪ್ರಮಾಣಿತ ಪ್ಲೇಸ್ ಹೋಲ್ಡರ್ಗಳನ್ನು ಬಳಸದೆ ಸ್ಲೈಡ್ಗೆ ಟೆಕ್ಸ್ಟ್ ಸೇರಿಸಲು ಈ ಕೆಳಗಿನ ಯಾವ ಟೂಲ್ ಸಹಾಯಕ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಟೂಲ್ಸ್ ಎನೇಬಲ್ಸ್ ಯು ಟು ಆಡ್ ಟೆಕ್ಸ್ಟ್ ಟು ಎ ಸ್ಲೈಡ್ ವಿತೌಟ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಪ್ಲೇಸ್ ಹೋಲ್ಡರ್? ಟೆಕ್ಸ್ಟ್ ಟೂಲ್ ಬಾಕ್ಸ್, ಲೈನ್ ಟೂಲ್, ಡ್ರಾಯಿಂಗ್ ಟೂಲ್, ಆಟೋ ಶೇಪ್ಸ್ ಟೂಲ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಪ್ರಾಮಾಣಿತ ಪ್ಲೇಸ್ ಹೋಲ್ಡರ್ಗಳನ್ನು ಬಳಸದೆ ಅಂದರೆ ಪ್ಲೇಸ್ ಹೋಲ್ಡರ್ಗಳನ್ನ ಯೂಸ್ ಮಾಡ್ಕೊಳ್ದೇನೆ ಸ್ಲೈಡ್ಗೆ ಟೆಕ್ಸ್ಟ್ಗಳನ್ನು ಸೇರಿಸೋದಕ್ಕೋಸ್ಕರ ಯಾವ ಒಂದು ಟೂಲ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಆನ್ಸರು ಆಪ್ಷನ್ 1 ಏನಿದೆ, ಟೆಕ್ಸ್ಟ್ ಟೂಲ್ ಬಾಕ್ಸ್ ಅಂತಕ್ಕಂಥದ್ದು ಆಪ್ಷನ್ 1. ಸೊ ಇದು ಲಾಸ್ಟ್ ಒಂದು ಇದರಲ್ಲಿ ಕೇಳಿದರು, ಆಲ್ರೆಡಿ ಈ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್, ವೆಬ್ ವಿಳಾಸ ಬಳಸಿ ಅಂತರ್ಜಾಲದಲ್ಲಿ ಡಾಕ್ಯುಮೆಂಟ್ ಹುಡುಕಲು ಸರ್ಚ್ ಎಂಜಿನ್ಗಳು ಬಳಸುವ ಪ್ರೋಗ್ರಾಮ್ನ ಹೆಸರು ಏನು ಅಂತ ಕೇಳಿದರೆ, ಪ್ರೋಗ್ರಾಮ್ ದಟ್ ಈಸ್ ಯೂಸ್ಡ್ ಬೈ ಸರ್ಚ್ ಎಂಜಿನ್ಸ್ ಟು ಸರ್ಚ್ ದ ಇಂಟರ್ನೆಟ್ ಫಾರ್ ಡಾಕ್ಯುಮೆಂಟ್ ಯೂಸಿಂಗ್ ದ ವೆಬ್ ಅಡ್ರೆಸ್ ಈಸ್ ಕಾಲ್ಡ್ ಗೂಗಲ್, ಸ್ಪೈಡರ್, MSN, ಬಿಂಗ್ ಅಂತ ಕೊಟ್ಟಿದ್ದಾರೆ. ಎಸ್. ಸೊ ನೋಡಿ, ಇಲ್ಲಿ ಏನು ಕೇಳಿರೋದು, ವೆಬ್ ವಿಳಾಸವನ್ನು ಯೂಸ್ ಮಾಡಿಕೊಂಡು ಅಂತರ್ಜಾಲದಲ್ಲಿ ಡಾಕ್ಯುಮೆಂಟನ್ನು ಹುಡುಕ್ತಕ್ಕಂಥದ್ದು ಏನಂತ ಕರೀತಾರೆ ಅಂತ ಹೇಳಿರೋದು. ಸೊ ಆನ್ಸರ್ ಬಂದು ಆಪ್ಷನ್ 2, ಸ್ಪೈಡರ್. ಸೊ ಆ್ಯಂಡ್ ನೆಕ್ಸ್ಟ್, ಅಂತರ್ಜಾಲ ಅಥವಾ ಬಹಿರ್ಜಾಲಕ್ಕೆ ಸಂಪರ್ಕ ಹೊಂದಿರುವ ಪ್ರತಿಯೊಂದು ಕಂಪ್ಯೂಟರ್ ಒಂದು ನಿರ್ದಿಷ್ಟವಾದ ಡ್ಯಾಶನ್ನು ಹೊಂದಿರಬೇಕು. ಎವ್ರಿ ಕಂಪ್ಯೂಟರ್ ಕನೆಕ್ಟೆಡ್ ಟು ಆನ್ ಇಂಟರ್ನೆಟ್ ಆರ್ ಎಕ್ಸ್ಟರ್ನೆಟ್ ಮಸ್ಟ್ ಹ್ಯಾವ್ ಎ ಡಿಸ್ಟ್ರಿಕ್ಟ್ ಅಂತ ಕೊಟ್ಟಿದ್ದಾರೆ. ಪ್ರಾಕ್ಸಿ ಸರ್ವರ್, ಫೈರ್ವಾಲ್, IP ವಿಳಾಸ, ಡೊಮೈನ್ ಹೆಸರು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ IP ವಿಳಾಸ, ಆಪ್ಷನ್ 3. ಆ್ಯಂಡ್ ಲಾಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ನೆಟ್ವರ್ಕ್ಗಳಲ್ಲಿ ಎಲ್ಲ ಕಂಪ್ಯೂಟರ್ಗಳು ಒಂದು ಹಬ್ನೊಂದಿಗೆ ಸಂಪರ್ಕವನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ಈ ಥರ ರಿಂಗ್ ಶೇಪಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಥರ ಕಂಪ್ಯೂಟರ್ಗಳನ್ನ ಜೋಡಣೆಯನ್ನು ಮಾಡಿರ್ತಾರೆ. ಆ್ಯಂಡ್ ಟ್ರೀ ಅಂತ ಹೇಳಿದಾಗ ಬರೋದಿಲ್ಲ. ಆ್ಯಂಡ್ ಇಲ್ಲಿ ಬಸ್ ಜಾಲ ಅಂತ ಅಥವಾ ಸ್ಟಾರ್ ಜಾಲ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಒಂದು ಹಬ್ ಬರುತ್ತೆ. ಸೊ ಹಬ್ಗೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ಯೂಟರ್ಗಳನ್ನ ಈ ಥರ ಜೋಡಣೆಯನ್ನು ಮಾಡಿರ್ತಾರೆ. ಸೊ ಈ ಒಂದು ಹಬ್ನಿಂದ ಎಲ್ಲದಕ್ಕೂ ಪಾಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ಗಳನ್ನ ಜೋಡಿಸಿರ್ತಾರೆ. ಸೊ ಇದನ್ನು ನಾವು ಹಬ್ ನೋಡೋಣ ಸಂಪರ್ಕ ಹೊಂದಿರತಕ್ಕಂಥದ್ದು ಸ್ಟಾರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಸ್ ಅಂತ ಹೇಳಿದಾಗ, ಇಲ್ಲಿ ಬಸ್ ಜಾಲ ಅಂತ ಹೇಳಿದಾಗ ಈ ಥರ ಒಂದು ವೈರ್ ಹೋಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಂಪ್ಯೂಟರ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಹಬ್ ಅಂತ ಹೇಳಿದಾಗ ಸ್ಟಾರ್ ಅಂತಕ್ಕಂಥದ್ದು ಒಂದು ಹಬ್ನ ಯೂಸ್ ಮಾಡಿಕೊಂಡು ಹಲವಾರು ಕಂಪ್ಯೂಟರ್ಗಳನ್ನ ಅದಕ್ಕೆ ಸೆಟ್ ಮಾಡಿರ್ತಾರೆ. ಇನ್ನು ಬಸ್ ಅಂತ ಹೇಳಿದಾಗ ಈ ಥರ ಒಂದು ವೈರ್ ಹೋಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ಯೂಟರ್ಗಳನ್ನಲ್ಲೂ ಸಹ ಸೆಟ್ ಮಾಡ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಪ್ರೋಟೋಕಾಲ್ ಅಂತ ಹೇಳಿದಾಗಲೇ ಅಲ್ಲೇನಂತ ಹೇಳಿದ್ರೆ, ಒಂದು ಇದಿರುತ್ತೆ, ಒಂದು ವೈರ್ ಇರ್ಬೋದು ಅಥವಾ ಒಂದು ಹಬ್ ಇರ್ಬೋದು ಅಥವಾ ಹಲವಾರು ಕಂಪ್ಯೂಟರ್ಗಳಲ್ಲಿ ಸಂಗ್ರಹಣೆ ಇರುತ್ತೆ. ಎಲ್ಲೇ ಹೋದರೂ ಅಷ್ಟೇ ಪ್ರೋಟೋಕಾಲ್ ಅಂತ ಹೇಳಿದಾಗ ಬಸ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಮತ್ತು ಹೈಬ್ರಿಡ್ ಅಂತ ಬರುತ್ತೆ ಅದಾಗಿರ್ಬೋದು. ಸೊ ಅಲ್ಲೆಲ್ಲ ತುಂಬ ಕಂಪ್ಯೂಟರ್ಗಳು ಬರುತ್ತೆ. ಬಟ್ ಅದರ ಒಂದು ಜೋಡಣೆಯನ್ನು ಬೇರೆ ಆಗಿರುತ್ತೆ ಅಷ್ಟೇ. ಸೊ ರಿಂಗ್ ಹೇಳಿದಾಗ ರಿಂಗ್ ಟೈಪಲ್ಲಿ ಇರುತ್ತೆ. ಸ್ಟಾರ್ ಅಂತ ಹೇಳಿದಾಗ ಈ ಒಂದು ಮಧ್ಯೆ ಹಬ್ ಬರುತ್ತೆ, ಸುತ್ತಮುತ್ತ ಈ ಥರ ಇರುತ್ತೆ. ಆ್ಯಂಡ್ ಬಸ್ ಅಂತ ಹೇಳಿದಾಗ ಒಂದು ಲೈನ್ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಂಪ್ಯೂಟರ್ಗಳನ್ನ ಜೋಡಿಸಿರ್ತಾರೆ. ಸೊ ಅದನ್ನು ನಾವು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಈ ಲೈನ್ಸನ್ನು ನೋಡ್ತಾ ಹೋದಾಗ ಹಬ್ನೊಂದಿಗೆ ಸಂಪರ್ಕ ಅಂತ ಹೇಳಿದಾಗ ಆಪ್ಷನ್ 3, ಸ್ಟಾರ್ ಅಂತಕ್ಕಂಥದ್ದು. ಸೊ ಸ್ಟಾರ್ ಅಂತ ಹೇಳಿದ್ರೆ ಮಧ್ಯೆ ಒಂದು ಹಬ್ನ ಇಟ್ಟು ನಡೆದಿರ್ತಕ್ಕಂಥ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಒಂದು ಸಂಬಂಧಪಟ್ಟಂಥ ಪೇಪರು. ಸೊ ಇದರ ಆನ್ಸರ್ಸ್ ಹೀಗಿದೆ, ಕ್ವಶನ್ಸು ಹೀಗಿದೆ ನೋಡಿ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ವಿಭಿನ್ನ ಪ್ರೋಟೋಕಾಲ್ ಬಳಸುವ 2 ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಕನೆಕ್ಟ್ಸ್ 2 ನೆಟ್ವರ್ಕ್ಸ್ ದಟ್ ಯೂಸಸ್ ಡಿಫ್ರೆಂಟ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಗೇಟ್ ವೇ, ಬ್ರಿಡ್ಜ್, ಹಬ್, ಸ್ವಿಚ್ ಅಂತ ಕೊಡ್ತಾ ಹೋಗ್ತಾರೆ. ಸೊ 2 ನೆಟ್ವರ್ಕ್ಗಳನ್ನು ಸಂಪರ್ಕಿಸ್ತಕ್ಕಂಥ ಪ್ರೋಟೋಕಾಲ್ ಅಂತ ಹೇಳಿದರೆ ಗೇಟ್ ವೇ, ಆಪ್ಷನ್ 1 ಏನಿದೆ ಗೇಟ್ ವೇ ಅಂತಕ್ಕಂಥದ್ದು 2 ನೆಟ್ವರ್ಕ್ಗಳನ್ನು ಸಂಪರ್ಕಿಸ್ತಕ್ಕಂಥ ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಸೊ ಆನ್ಸರು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇಂಟರ್ನೆಟ್ಟಲ್ಲಿ ಅನಧಿಕೃತ ಪ್ರವೇಶವನ್ನು ಪಡೆಯುವ, ಪ್ರಮುಖ ಡೇಟಾವನ್ನು ನಾಶಪಡಿಸುವ, ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ, ಡೇಟಾಬೇಸ್ ನಿರ್ವಾಹಕರು, ಸಾಫ್ಟ್ವೇರ್ ಡೆವಲಪರ್, ಕ್ರ್ಯಾಕರ್ ಮತ್ತು ಹ್ಯಾಕರ್, ಪ್ರೋಗ್ರಾಮರ್ ಅಂತ ಕೊಟ್ಟಿದ್ದಾರೆ. ದ ಪರ್ಸನ್ ಆನ್ ಇಂಟರ್ನೆಟ್ ಹೂ ಗೇನ್ಸ್ unauthorized access, destroy vital data, denies users legitimate service and causes problem for their targets is called
ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಸಾಫ್ಟ್ವೇರ್ ಡೆವಲಪರ್, ಕ್ರ್ಯಾಕರ್ ಆ್ಯಂಡ್ ಹ್ಯಾಕರ್, ಪ್ರೋಗ್ರಾಮರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ ತಕ್ಷಣ ನಮಗೆ ಅರ್ಥ ಆಗಿಬಿಡುತ್ತೆ. ಡಾಟಾಬೇಸ್ ನಿರ್ವಾಹಕರು ಅಂದರೆ ಅದನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರಾಗಿರುತ್ತೆ. ಸಾಫ್ಟ್ವೇರ್ ಡೆವಲಪರ್ ಅಂದರೆ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಕ್ಕಂಥವ್ರಾಗಿರುತ್ತೆ. ಆ್ಯಂಡ್ ಪ್ರೋಗ್ರಾಮರ್ ಅಂದರೆ ಇಸ್ ಆಲ್ಸೋ ಒಬ್ಬರು ಪ್ರೋಗ್ರಾಮರು, ಒಳ್ಳೆ ಪಾಸಿಟಿವು ಇದು. ಸೊ ಇಲ್ಲಿ ಕೇಳೋದೇನು, ಇಂಟರ್ನೆಟ್ಟಲ್ಲಿ ಅನಧಿಕೃತ ಪ್ರವೇಶ, ಅಧಿಕೃತವಾಗಿ ಎಲ್ಲ ಅನಧಿಕೃತವಾಗಿ ಡೇಟಾವನ್ನು ನಾಶಪಡಿಸ್ತಕ್ಕಂಥದ್ದು, ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸ್ತಕ್ಕಂಥದ್ದು, ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವ ವ್ಯಕ್ತಿ ಅಂತ ಹೇಳಿದಾಗ ಕ್ರ್ಯಾಕರ್ ಮತ್ತು ಹ್ಯಾಕರ್. ಇದು ಈ ಒಂದು ಪ್ರಶ್ನೆನ ಎಲ್ಲ ಎಕ್ಸಾಮಲ್ಲೂ ಸಹ ಕೇಳ್ತಾನೆ ಇದ್ದಾರೆ. ಕ್ರ್ಯಾಕರು, ಹ್ಯಾಕರ್ ಮತ್ತು ಫಿಶಿಂಗ್ಗೆ ಸಂಬಂಧಪಟ್ಟಂತೆ 3 ಕ್ವಶನ್ಸ್ಗಳಿಗೆ ಒಂದು ಸೇರಿದಂಗೆ ಒಂದು ಕ್ವಶನ್ ಖಂಡಿತವಾಗ್ಲೂ ಕೇಳ್ತಾನೆ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ತಾ ಹೋಗಿ. ಸೊ ಕ್ರ್ಯಾಕರ್ ಆ್ಯಂಡ್ ಹ್ಯಾಕರ್ ಇಸ್ ದ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಬಹುದು. ಆ್ಯಂಡ್ ಥರ್ಡ್ ಒನ್ ಹೀಗಿದೆ, ಕೆಳಗಿನಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದ್ರೆ. ಸೊ ಇಟ್ ಮೀನ್ಸ್ ಫಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸರ್ಚ್ ಎಂಜಿನ್. ಇಟ್ ಮೀನ್ಸ್ ಸರ್ಚ್ ಎಂಜಿನ್ ಅಂದರೆ ಏನು? ಸರ್ಚ್ ಎಂಜಿನ್ ಅಂದರೆ ಇಷ್ಟನೇ, ಸರ್ಚ್ ಅಂದರೆ ಹುಡುಕೋದು. ನಮಗೆ ಯಾವೊಂದು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಬೇಕು ಅದನ್ನು ನಾವು ಗೂಗಲಲ್ಲಿ ಹೋಗಿ ಅಥವಾ ಕ್ರೋಮಲ್ಲಿ ಹೋಗಿ ಅಥವಾ ಯಾಹೂ ಈ ಥರ ಇದರಲ್ಲಿ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೂ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಈಗ ಏನು ಸ್ಮಾರ್ಟ್ಫೋನ್ ಬಂದಿದೆ, ಸೊ ಕಂಪ್ಯೂಟರೇ ಬೇಕು ಅಂತ ಏನಿಲ್ಲ, ಮೊಬೈಲಲ್ಲಿ ಸಹ ನಾವು ಗೂಗಲ್ ಸರ್ಚ್ ಮಾಡ್ತೀವಿ, ಕ್ರೋಮಲ್ಲಿ ಸರ್ಚ್ ಮಾಡ್ತೀವಿ. ಸೊ ಈ ರೀತಿ ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದರೆ. ಸೊ ಗೂಗಲು ಮತ್ತು ಯಾಹೂ ಮತ್ತು ಬಿಂಗ್ ಅಂತಕ್ಕಂಥದ್ದು ಸರ್ಚ್ ಎಂಜಿನ್ ಅಂತ ನಮ್ಗೆ ಗೊತ್ತಿದೆ. ಸೊ ಸಫಾರಿ ಅಂತಕ್ಕಂಥದ್ದು ಇದು ಸರ್ಚ್ ಎಂಜಿನ್ ಆಗೋದಿಲ್ಲ. ಬಿಕಾಸ್ ಸಫಾರಿ ಅಂತಕ್ಕಂಥದ್ದು ಒಂದು ನಾವಿಗೇಷನ್ನ ತೋರಿಸ್ತಕ್ಕಂಥ, ಇಟ್ ಮೀನ್ಸ್ ದಿಕ್ಸೂಚಿ ಅಂತ ಏನು ಹೇಳ್ತೀವಿ. ಸೊ ದಿಕ್ಸೂಚಿ ಲೊಕೇಶನ್ ತೋರಿಸ್ತಕ್ಕಂಥ ಒಂದಿದು. ಸೊ ಹಾಗಾಗಿ ಸಫಾರಿ ಅಂತಕ್ಕಂಥದ್ದು ಸರ್ಚ್ ಎಂಜಿನ್ ಆಗೋದಿಲ್ಲ. ಆನ್ಸರ್ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, 4ನೇ ಕ್ವೆಶನು, ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ರಿಟ್ರೀವ್ ಇಮೇಲ್ ಮೆಸೇಜಸ್ ಫ್ರಮ್ ದ ಸರ್ವರ್ ಟು ಯುವರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. HTTP, SMTP, POP3, POP. ಸೊ ಇದರ ಒಂದು ಅಬ್ರಿವೇಷನ್ಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸುಮಾರು ಜನ ನೋಡಿದ್ದಾರೆ. ಸೊ ನೋಡಬೇಕು ಅನಿಸಿದವರು ನೋಡ್ಕೊಬರ್ಬೋದು. ಸೊ ಆಲ್ಮೋಸ್ಟ್ 400 ಅಬ್ರಿವೇಷನ್ಸ್ಗಳು ಆ ಒಂದು ವಿಡಿಯೋದಲ್ಲಿ ಇದೆ. ಸೊ ನೋಡಿ, ಇಲ್ಲಿ HTTP ಇಂದ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP ಇಂದ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, POP3 ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ 3, POP ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಕೊಡ್ತಾ ಹೋಗ್ತಾರೆ. ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ರಿಟ್ರೀವ್ ಇಮೇಲ್ ಮೆಸೇಜ್ ಫ್ರಮ್ ದ ಸರ್ವರ್ ಟು ಯುವರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸೊ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಒಂದು ಪ್ರೋಟೋಕಾಲನ್ನು ಬಳಸ್ಕೊಳ್ತಾರೆ ಅಂತ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ, POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MPEG ಒಂದು ರೀತಿಯ ಡ್ಯಾಶ್ ಫಾರ್ಮೆಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. MPEG ಅಂತಕ್ಕಂಥದ್ದು. ಸೊ ಇಲ್ಲಿ MPEG ಇಸ್ ಅ ಟೈಪ್ ಆಫ್ ಡ್ಯಾಶ್ ಫಾರ್ಮೆಟ್. ಇಮೇಜ್ಗೆ ಯೂಸ್ ಮಾಡ್ತಾರಾ, ಟೆಕ್ಸ್ಟ್ಗೆ ಯೂಸ್ ಮಾಡ್ತಾರಾ, ಆಡಿಯೋಗೆ ಯೂಸ್ ಮಾಡ್ತಾರಾ ಅಥವಾ ವೀಡಿಯೋಗೆ ಯೂಸ್ ಮಾಡ್ತಾರಾ? ಈ ಒಂದು MPEG ಅಂತಕ್ಕಂಥದ್ದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ನು. ಸೊ ನೋಡಿ, ಇಲ್ಲಿ ಈ ಕ್ವಶನ್ಸು ಸಹ ಸುಮಾರು ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ನು. ಎಷ್ಟೊಂದು ಎಕ್ಸಾಮಲ್ಲಿ ಈ ಕ್ವಶನ್ ಬಂದಿದೆ. ಸೊ ನೋಡಿ, MPEG ಅಂದರೆ ಫಸ್ಟ್ ಒಂದು ಅಬ್ರಿವೇಷನ್ ನೋಡ್ತಾ ಹೋದರೆ ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತಕ್ಕಂಥ ಒಂದು ಅಬ್ರಿವೇಷನ್ ನೋಡ್ತಾ ಹೋಗ್ತೀವಿ. ಈ ಒಂದು ಫಾರ್ಮೆಟ್ನ ಯೂಸ್ ಮಾಡ್ತಕ್ಕಂಥದ್ದು ಆಪ್ಷನ್ 4 ಏನಿದೆ, ವಿಡಿಯೋ. ಸೊ ವಿಡಿಯೋಗೆ ಯೂಸ್ ಮಾಡ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ, ವಿಡಿಯೋ. ಸೊ ನೀವು ನೋಡ್ಕೊಳ್ಳಿ, ವಿಡಿಯೋಗೆ ಯೂಸ್ ಮಾಡ್ತಕ್ಕಂಥದ್ದು MPEG. MPEG ಮೀನ್ಸ್ ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್. ಸೊ ಇಲ್ಲಿ ಮೂವಿ ಅಂತ ಹೇಳಿದಾಗಲೇ ಗೊತ್ತಾಗ್ಬಿಡುತ್ತೆ ನಮಗೆ ಅದು ವಿಡಿಯೋ ಅಂತ. ಸೊ ಆಡಿಯೋ ಅಂತ ಹೇಳಿದಾಗ ಓನ್ಲಿ ಕಿವಿ ಕೇಳಿಸ್ಕೊಳ್ತಕ್ಕಂಥದ್ದು. ಟೆಕ್ಸ್ಟನ್ನೇ ಟೆಕ್ಸ್ಟ್ ಮಾಡ್ತಕ್ಕಂಥದ್ದು. ಇಮೇಜ್ ಅಂದರೆ ಬರೀ ಚಿತ್ರಗಳು. ಸೊ ಬಟ್ ಇಲ್ಲಿ ಮೂವಿ ಅಂತಕ್ಕಂಥದ್ದು ನಿಮ್ಗೆ ಏನು ಬರುತ್ತೆ, ಅದು ಕಣ್ಣಿಂದ ನೋಡ್ತೀವಿ ಮತ್ತು ಕಿವಿಯಿಂದ ಕೇಳ್ತೀವಿ. ಸೊ ಅದು ವಿಡಿಯೋ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೊಡೋಣ, ಫಿಶಿಂಗ್ಗೆ ಸಂಬಂಧಪಟ್ಟಂತೆ ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನು ಕಂಡುಹಿಡಿದರು? ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಫಿಶಿಂಗ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಜಾನ್ ಹಾಪ್ಕಿನ್ಸ್, ಕಾರ್ನ್ಬಿ ಸ್ಮಿತ್, ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ, ಕಾರ್ನ್ಬಿ ಸ್ಮಿತ್ ಅಂತಕ್ಕಂಥವ್ರು ಈ ಒಂದು ಫಿಶಿಂಗ್ ಅಂತಕ್ಕಂಥ ಪದವನ್ನು ಮೊಟ್ಟ ಬಾರಿಗೆ ಕಂಡುಹಿಡಿತಾ ಹೋಗ್ತಾರೆ. ಚಾರ್ಲ್ಸ್ ಬ್ಯಾಬೇಜ್ ನಿಮಗೆ ಗೊತ್ತಿದೆ. ಸೊ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ,
ಕಿಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಕೀಲಾಗರ್ ಆ್ಯಂಟಿವೈರಸ್ ಇಸ್ ಎ ಟಿಪಿಕಲ್ ಎಕ್ಸಾಂಪಲ್ ಆಫ್ ಟ್ರೋಜನ್, ಸ್ಪೈವೇರ್, ವರ್ಮ್, ಲಾಜಿಕ್ ಬಾಂಬ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಸ್ಪೈವೇರ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಇನ್ MS ಪವರ್ ಪಾಯಿಂಟ್ ದ ಶಾರ್ಟ್ಕಟ್ ಕೀ ಟು justify the selected text. So Ctrl+I, Ctrl+U, Ctrl+J, Ctrl+L ಅಂತ ಕೊಡ್ತಿದ್ದಾರೆ. ಸೊ ನೋಡಿ ಶಾರ್ಟ್ಕಟ್ ಕೀ ಏನಕ್ಕೆ ಪಠ್ಯವನ್ನು ಸಮರ್ಥಿಸಲು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ Ctrl+J ಏನಿದೆ, ಸೊ ಅದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. Ctrl+J. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ನ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು? ವಿಚ್ ವ್ಯೂ ಡಿಸ್ಪ್ಲೇಸ್ ದ ಸ್ಲೈಡ್ಸ್ ಆಫ್ ಪ್ರೆಸೆಂಟೇಷನ್ಸ್ ಹ್ಯಾಸ್ ಮಿನಿಯೇಚರ್ ರೆಪ್ರೆಸೆಂಟೇಷನ್? ಸಾಮಾನ್ಯ, ಸ್ಲೈಡ್ ಶಾರ್ಟರ್, ನೋಟ್ಸ್ ಪೇಜ್, ರೀಡಿಂಗ್ ವ್ಯೂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ ಸ್ಲೈಡ್ ಸಾರ್ಟರ್ ಅಂತಕ್ಕಂಥದ್ದು ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸೊ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧರಿತ ಬಣ್ಣಗಳು, ಪಾಯಿಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಇನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಡ್ಯಾಶ್ ಪ್ರೊವೈಡ್ ಸೆಟ್ ಆಫ್ ಪ್ರೀ-ಡಿಫೈನ್ಡ್ ಕಲರ್ಸ್, ಫಾಂಟ್ಸ್ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್ ಫಾರ್ ಸ್ಲೈಡ್. ಸೊ ಸ್ಲೈಡ್ ಮಾಸ್ಟರ್, ವಿಸರ್ಡ್, ಥೀಮ್, ಸ್ಲೈಡ್ ಟ್ರಾನ್ಸಿಷನ್ ಅಥವಾ ಸ್ಲೈಡ್ ಪರಿವರ್ತನೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಥೀಮ್, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, SKSCLPಯ ಸಂಕ್ಷೇಪಣೆ ಏನಂತ ಕೇಳಿದರೆ, ಸೊ ಅಬ್ರಿವೇಷನ್ಸ್ ಆಫ್ KSCLP ಈಸ್. ಸೊ ನಾನು ಲಾಸ್ಟಲ್ಲಿ ಹೇಳಿದಾಗೆ ಅಬ್ರಿವೇಷನ್ಸ್ಗಳನ್ನ ಒಂದು ಲಿಸ್ಟೇ ಕೊಟ್ಟು ನೋಡ್ಕೊಂಡು ಬನ್ನಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡ್ತಾ ಹೋದಾಗ ಭಾಷಾ ಸಂಸ್ಕರಣೆಗಾಗಿ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತಕ್ಕಂಥದ್ದು ಆನ್ಸರ್, ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನೋಡಿ 6.0ದಿಂದ ಡ್ಯಾಶನ್ನು ಆಧರಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ 6.0ಇಂದ ಡ್ಯಾಶನ್ನು ಆಧರಿಸಿದೆ. ನೋಡಿ ಫ್ರಮ್ 6.0 ಈಸ್ ಬೇಸ್ಡ್ ಆನ್ ಫಾಂಟ್ ಎನ್ಕೋಡಿಂಗ್ ಯುನಿಕೋಡ್ BCD XS3 ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಯುನಿಕೋಡ್, ಆಪ್ಷನ್ 2 ಯುನಿಕೋಡ್. ಸೊ ನೆಕ್ಸ್ಟು ಡ್ಯಾಶ್ ಮೆಮೊರಿಯನ್ನು ರ್ಯಾಮ್ ಮತ್ತು CPU ನಡುವೆ ಇರಿಸಲಾಗಿದೆ ಅಂತ ಕೇಳಿದರೆ, ನೋಂದಣಿಗಳು, ಸಂಗ್ರಹ ಸ್ಮರಣೆ, RAM ಇವುಗಳಲ್ಲಿ ಯಾವುದೂ ಅಲ್ಲ. ದ ಡ್ಯಾಶ್ ಮೆಮೊರಿ ಇಸ್ ಪ್ಲೇಸ್ಡ್ ಬಿಟ್ವೀನ್ ದ RAM ಆ್ಯಂಡ್ ದ CPU. ರ್ಯಾಮ್ ಮತ್ತು CPU ನಡುವೆ ಇರಿಸ್ತಕ್ಕಂಥದ್ದು ನೋಂದಣಿಗಳು, ಸಂಗ್ರಹ ಸ್ಮರಣೆ, RAM ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕ್ಯಾಚ್ ಮೆಮೊರಿ, ಸಂಗ್ರಹ ಸ್ಮರಣೆ. ಸೊ ಇದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಾ ಹೋಗ್ತಕ್ಕಂಥದ್ದು. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಮೀಡಿಯಾ ಮತ್ತು ವ್ಯಕ್ತಿ ಮತ್ತು ಗಣಕಯಂತ್ರದ ನಡುವೆ ಮಧ್ಯವರ್ತಿಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ RAM ಮತ್ತು CPU ನಡುವೆ ಇರ್ತಕ್ಕಂಥದ್ದು ಸಂಗ್ರಹ ಸ್ಮರಣೆ, ಕ್ಯಾಚ್ ಮೆಮೊರಿ ಅಂತಕ್ಕಂಥದ್ದು. ನೆಕ್ಸ್ಟ್, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದರೆ, ದ ಟೈಮ್ ಫಾರ್ ವಿಚ್ ಪೀಸ್ ಆಫ್ ವಿಂಡೋಸ್ ಡಿವೈಸ್ ವರ್ಕ್ಸ್ ಇಸ್ ಕಾಲ್ಡ್. ಪ್ರವೇಶ ಸಮಯ, ಸೀಕ್ ಸಮಯ, ನೈಜ ಸಮಯ, ಪರಿಣಾಮಕಾರಿ ಸಮಯ, ಆಕ್ಸೆಸ್ ಟೈಮ್, ಸೀಕ್ ಟೈಮ್, ರಿಯಲ್ ಟೈಮ್, ಎಫೆಕ್ಟಿವ್ ಟೈಮ್ ಅಂತ ಕೊಡ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಪರಿಣಾಮಕಾರಿ ಸಮಯ ಅಥವಾ ಎಫೆಕ್ಟಿವ್ ಟೈಮ್ ಅಂತಕ್ಕಂಥದ್ದು. ಕೆಳಗಿನಲ್ಲಿ ಯಾವುದು MS ವರ್ಡ್ನಲ್ಲಿ ಫೈಲ್ನ ಡಾಕ್ಯುಮೆಂಟ್ಗೆ ಹಂಚು ಅಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ MS ವರ್ಡ್? ರೈಟ್, ಅಪ್ಪರ್, ಡೌನ್, ಬಾಟಮ್. ಸೊ ಆನ್ಸರ್ ಆಪ್ಷನ್ 3 ಡೌನ್. ನೆಕ್ಸ್ಟ್ ಕ್ವೆಶನ್ ಹೀಗಿದೆ,
MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಇನ್ MS ವರ್ಡ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಫಾರ್ ಸ್ಪೆಲ್ಲಿಂಗ್ ಚೆಕ್? F7, F5, F10 ಆ್ಯಂಡ್ F3 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು F7 ಅಂತಕ್ಕಂಥದ್ದು. ಸೊ ಇಲ್ಲಿ ಅಕ್ಷರ ದೋಷವನ್ನು ಸಹ ಇದು ಮಾಡೋದಕ್ಕೋಸ್ಕರ ಪರೀಕ್ಷಿಸೋಕ್ಕೋಸ್ಕರ ಕೊಡ್ತಕ್ಕಂಥದ್ದು F7. ಆ್ಯಂಡ್ F5 ಏನಿದೆ ಇದು ಬಂದು ನಿಗದಿಪಡಿಸಿದ ಸ್ಥಳಕ್ಕೆ ಹೋಗ್ತಕ್ಕಂಥದ್ದು F5, ನಿಗದಿತ ಸ್ಥಳಕ್ಕೆ ಕಳಿಸ್ತಕ್ಕಂಥದ್ದು F5ನ ಕೆಲಸ. ಆ್ಯಂಡ್ F10 ಅಂತ ಹೇಳಿದಾಗ ಸಂಬಂಧಿಸಿದಂತೆ ಸುಳಿವನ್ನು ಕೊಡ್ತಕ್ಕಂಥದ್ದು, ಇಟ್ ಮೀನ್ಸ್ ಶೋ ಕೀ ಟಿಪ್ಸ್ನ ಕೊಡ್ತಕ್ಕಂಥದ್ದು ಈ ಒಂದು F10 ಅಂತಕ್ಕಂಥದ್ದು. ಆ್ಯಂಡ್ F3 ಏನಿದೆ ಇದರ ಒಂದು ಕೆಲಸ ಯಾವುದೂ ಇಲ್ಲ. ಸೊ ಇಷ್ಟು ಆನ್ಸರ್ ಬಂದು F7 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 17ನೇ ಕ್ವಶನ್ ಹೀಗಿದೆ. MS ವರ್ಡ್ 2010ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು? ವಾಟ್ ಈಸ್ ದ ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ದಟ್ ಕ್ಯಾನ್ ಬಿ ಸೆಟ್ ಮ್ಯಾನ್ಯುಯಲಿ ಇನ್ MS ವರ್ಡ್ 2010 ಅಂತ ಕೊಟ್ಟಿದ್ದಾರೆ. ಸೊ 72, 62, 1638, 1368. ಸೊ ಆನ್ಸರ್ ಬಂದು ಆಪ್ಷನ್ 3, 1638. ಆ್ಯಂಡ್ ನೆಕ್ಸ್ಟ್ ಕ್ವಶನು, MS ವರ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ನ ಆಯಾಮ ಎಷ್ಟು ಅಂತ ಕೇಳಿದರೆ, ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಡಾಕ್ಯುಮೆಂಟ್ ಇನ್ MS ವರ್ಡ್. ಸೊ MS ವರ್ಡ್ನಲ್ಲಿ ಒಂದು ಲೆಟರ್ನ ಗಾತ್ರ ಎಷ್ಟು? ಸೊ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೇಳೋದು ಗಾತ್ರದ ಡಾಕ್ಯುಮೆಂಟ್ನ ಆಯಾಮ ಕೇಳಿರೋದು. ನಾವಲ್ಲಿ ಲೆಟರ್ ಸೈಜ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು, ಬಟ್ ಇಲ್ಲಿ ಡಾಕ್ಯುಮೆಂಟ್ನ ಆಯಾಮ ಎಷ್ಟು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 4 8.5 ಇಂಚು ಇಂಟು 11 ಇಂಚು. ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ನೆಕ್ಸ್ಟು MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟಪ್ನ ಯಾವ ವೈಶಿಷ್ಟ್ಯವನ್ನು ಬಳಸಬಹುದು ಅಂತ ಕೇಳಿದರೆ, ವಿಚ್ ಪೇಜ್ ಸೆಟಪ್ ಫ್ಯೂಚರ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ಎ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಇನ್ MS ವರ್ಡ್? ಮಾರ್ಜಿನ್, ಟೇಬಲ್, ಕಾಲಮ್, ಪೇಪರ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಕಾಲಮ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ? ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಫೈಂಡ್ ಕರೆಂಟ್ ಡೇಟ್ ಇನ್ MS ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಏನಿದೆ ಕಂಟ್ರೋಲ್+ ಮತ್ತು ಇದು. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಇದು ಡೇಟನ್ನು ಕಂಡುಹಿಡಿತಕ್ಕಂಥ ಒಂದು ಶಾರ್ಟ್ಕಟ್ ಕೀ. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯಿಂದ ಮುಂಚಿತವಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಸಂಖ್ಯಾ ಡೇಟಾವನ್ನು ಕೊಟ್ಟಿರ್ತಾರೆ, ಪಠ್ಯವಾಗಿ ಅದನ್ನು ಚೇಂಜ್ ಮಾಡೋದಕ್ಕೆ ಯಾವ ಒಂದು ಚಿಹ್ನೆನ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಇನ್ MS ಎಕ್ಸೆಲ್ ಟು ಟ್ರೀಟ್ ನ್ಯೂಮರಿಕಲ್ ಡಾಟಾ ಆ್ಯಸ್ ಟೆಕ್ಸ್ಟ್ ಇಟ್ ಶುಡ್ ಬಿ ಪ್ರೊಸೀಡೆಡ್ ಬೈ ಡ್ಯಾಶ್ ಸಿಂಬಲ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಅಪಸ್ಟ್ರಫಿ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ MS ಎಕ್ಸೆಲ್ ಬಗ್ಗೆ ತುಂಬ ಕ್ವಶನ್ ಇದೆ. MS ಎಕ್ಸೆಲ್ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು ಅಂತ ಕೇಳಿದರೆ, ವಾಟ್ ಈಸ್ ದ ಅರ್ಲಿಯೆಸ್ಟ್ ಡೇಟ್ MS ಎಕ್ಸೆಲ್ ಅಂಡರ್ಸ್ಟ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಜನವರಿ 1, 1000, ಜನವರಿ 1, 1900, ಜನವರಿ 1, 2000, ಜನವರಿ 1, 1100 ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2, ಜನವರಿ 1, 1900. MS ಎಕ್ಸೆಲ್ನ ಸೆಲ್ಗೆ ಪ್ರಸ್ತುತ ಸಮಯವನ್ನು ನಮೂದಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಯೂಸ್ ಟು ಎಂಟರ್ ದ ಕರೆಂಟ್ ಟೈಮ್ ಇಂಟು ಎ MS ಎಕ್ಸೆಲ್ ಸೆಲ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆ ಕಂಟ್ರೋಲ್+ ಶಿಫ್ಟ್+. ಈ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಚಿಹ್ನೆ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ, ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೊ ಕೆಳಗಿನಗಳನ್ನು ಹೊಂದಿಸಿ ಮತ್ತು ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್. ಸೊ POP3. ಸೊ ಇದು ಫಸ್ಟ್ ಕ್ವಶನಲ್ಲೇ ಬಂದಿತ್ತು. POP3ನ ಇಮೇಲನ್ನು ಸ್ವೀಕರಿಸೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಫಸ್ಟ್ ಕ್ವಶನಲ್ಲೇ ಬಂದಿತ್ತು. HTTP ಮತ್ತು POP3 POP ಇದೆಲ್ಲ ಬಂದಿತ್ತು, ಅದರಲ್ಲಿ ನೋಡಿದ್ವಿ ನಾವು. POP3 ಮೀನ್ಸ್ ಇಮೇಲನ್ನು ಸ್ವೀಕರಿಸಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ FTP ಬಂದು ಫೈಲ್. F ಮೀನ್ಸ್ ಫೈಲ್ಗಳನ್ನು ಡೌನ್ಲೋಡ್ ಮಾಡಲು, ಅಪ್ಲೋಡ್ ಮಾಡಲು ಮತ್ತು ವರ್ಗಾಯಿಸಲು ಒಂದು ಮಾರ್ಗ ಅಂತಕ್ಕಂಥದ್ದು FTPಗೆ ಒಂದು ಕಾರ್ಯ ಆಗ್ತಾ ಹೋಗುತ್ತೆ. ಆ್ಯಂಡ್ HTTP ಮೀನ್ಸ್ ಹೈಪರ್ ಮೀಡಿಯಾ ದಾಖಲೆಗಳನ್ನು ರವಾನಿಸ್ತಕ್ಕಂಥದ್ದು. ಆಪ್ಷನ್ A ಏನಿದೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. POP3 ಅಂತ ಹೇಳಿದ್ರೆ ರಿಸೀವ್ ಇಮೇಲ್ಸ್. FTP a way to download, upload and transfer files. And HTTP means transmitting hypermedia documents ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ
ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ ಅ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಪ್ರಿಟೇಷನ್ ಆಫ್ ಅನ್ ಇನ್ಸ್ಟ್ರಕ್ಷನ್ ಈಸ್ ಡನ್ ಬೈ ALU, ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಇನ್ಪುಟ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ALU ಮೆಮೊರಿ ಘಟಕ, ನಿಯಂತ್ರಣ ಘಟಕ ಆ್ಯಂಡ್ ಇನ್ಪುಟ್ ಘಟಕ ಅಂತ. ಸೊ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಕಂಟ್ರೋಲ್ ಯೂನಿಟ್ ಆಪ್ಷನ್ 3 ಏನಿದೆ. ಸೊ ಕಂಟ್ರೋಲ್ ಯೂನಿಟ್ CU ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 26ನೇ ಕ್ವಶನು. ಕೆಳಗಿನಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದರೆ MS ಆಫೀಸ್, ಟ್ಯಾಲಿ, ಫೇರೋಲ್ ಸಿಸ್ಟಮ್, ಲೈನೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಅಪ್ಲಿಕೇಶನ್ ಸಾಫ್ಟ್ವೇರ್? MS ಆಫೀಸ್, ಟ್ಯಾಲಿ, ಪೇರೋಲ್ ಸಿಸ್ಟಮ್, ಲಿನಕ್ಸ್. ಸೊ ಆನ್ಸರ್ ನೋಡ್ತಾ ಹೋದರೆ ನಾವು ಆನ್ಸರ್ ಬಂದು ಲಿನಕ್ಸ್ ಅಂತಕ್ಕಂಥದ್ದು ಏನಿದೆ. ಸೊ ಇದು ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೇಳೋದು ನಾಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳಿರೋದು. ಸೊ ಇದು ಅಲ್ಲ. ಸೊ ಏನಿದೆ ಈ ಲೈನಕ್ಸ್ ಅಂತಕ್ಕಂಥದ್ದು ಇದು ಒಂದು ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಅದರ ಒಂದು ವ್ಯವಸ್ಥೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಸೇರ್ಕೊಳ್ಳೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಅಂತ ಕೇಳಿದರೆ ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು? ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲಬಲ್ ಫಾರ್ ಕಮರ್ಷಿಯಲ್ ಯೂಸ್ ವಾಸ್ ಅಂತ ಕೊಟ್ಟಿದ್ದಾರೆ. ಮಾರ್ಕ್ 1, ಯುನಿಕ್, EDSAC, UNIVAC ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಅಂದರೆ UNIVAC ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಇದರ ಅಬ್ರಿವೇಷನ್ಸ್ಗಳನ್ನ ಆಲ್ರೆಡಿ ಹೇಳಿದಾಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ಅಲ್ಲೇ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಮಾರ್ಕ್ 1 ಅಂತ ಏನಿದೆ, ಸೊ ಈ ಮಾರ್ಕ್ 1ನ 1930ರಲ್ಲಿ 1930ರಲ್ಲಿ ಇದನ್ನ ಕಂಡಿರ್ತಕ್ಕಂಥವ್ರು ಗ್ರೇಸ್ ಹಾಫರ್ ಅಂತಕ್ಕಂಥವ್ರು. ಗ್ರೇಸ್ ಆಫರ್ ಅಂತಕ್ಕಂಥವ್ರು ಈ ಮಾರ್ಕ್ 1ನ 1930ರಲ್ಲಿ ಕಂಡುಹಿಡಿತಾ ಹೋಗ್ತಾರೆ. ಆ್ಯಂಡ್ ENIAC ಅಂತಕ್ಕಂಥದ್ದು ಏನಿದೆ ಇದು ಬಂದು ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತಾ ಹೋಗ್ತೀವಿ. ಇದರ ಒಂದು ಅಬ್ರಿವೇಷನ್. ಇದನ್ನು ಕಂಡುಹಿಡ್ತಕ್ಕಂಥವ್ರು ಯಾರಂತ ಹೇಳಿದರೆ ಮ್ಯಾನ್ಕ್ಲೆ ಅಂತಕ್ಕಂಥವ್ರು. ಮ್ಯಾನ್ಕ್ಲೆ ಅಂತ ಒಬ್ಬರು ಕಂಡುಹಿಡಿತಾ ಹೋಗ್ತಾರೆ ಇದನ್ನು. ಸೊ ಇದನ್ನು ಕಂಡುಹಿಡ್ತಕ್ಕಂಥದ್ದು 1946ರಲ್ಲಿ. 1946. ಆ್ಯಂಡ್ ನೆಕ್ಸ್ಟು EDSAC ಅಂತಕ್ಕಂಥದ್ದು ಹಿಂದೆ ಇದು ಬಂದು ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ. ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಇದೊಂದು ಅಬ್ರಿವೇಷನ್. ಇದು ಬಂದು 1949ರಲ್ಲಿ ಕಂಡುಹಿಡಿತಕ್ಕಂಥದ್ದು. 49ರಲ್ಲಿ ಇದು ಬಂದು ವಿಲ್ಕೀಸ್ ಅಂತಕ್ಕಂಥವ್ರು ಕಂಡುಹಿಡಿತಾರೆ. ವಿಲ್ಕೀಸ್ ಅಂತಕ್ಕಂಥದ್ದು ಕಂಡುಹಿಡ್ತಾರೆ. ಆ್ಯಂಡ್ ಯುನಿವ್ಯಾಕ್ ಅಂತಕ್ಕಂಥದ್ದು ಏನಿದೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದರ 1951ರಲ್ಲಿ ಕಂಡುಹಿಡಿತಾರೆ. 1951ರಲ್ಲಿ ಕಂಡುಹಿಡಿತಕ್ಕಂಥದ್ದು. ಇದನ್ನು ಕಂಡುಹಿಡ್ತಕ್ಕಂಥವ್ರು ಯಾರಂತ ಹೇಳಿದರೆ ಸೊ ಜೋಸೆಫ್ JP ಎಕರ್ಟೆ ಮತ್ತು JW ಮ್ಯಾನ್ತೆ ಇಬ್ಬರು ಸೇರಿ ಈ ಒಂದು ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ 1951ರಲ್ಲಿ ಕಂಡುಹಿಡಿತಕ್ಕಂಥದ್ದು. ಇದನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲಿ ಅಂತ ಹೇಳಿದರೆ ವಾಣಿಜ್ಯ ಅಥವಾ ಕಮರ್ಷಿಯಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಯೂಸ್ ಮಾಡೋದಕ್ಕೆ ಮಾಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಹೀಗಿದೆ, ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಅಂತ ಹೇಳಿದರೆ ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು. ಸೊ ನೋಡಿ, ಇದು ನೇರಳಾತೀತ ಕಿರಣ ಎಂದು ಹೇಳಿದೆ, ಅದರಿಂದ ಚಿಪ್ಪಲ್ಲಿ ಇರ್ತಕ್ಕಂಥ ಒಂದು ಏನು ಇನ್ಫಾರ್ಮೇಷನ್ ಇರುತ್ತೋ ಸೊ ಅದನ್ನು ನಾವು ಅಳಿಸಬಹುದು ಅಂತ ಹೇಳಿದ್ದಾರೆ. ಸೊ ಯಾವ ಒಂದು ಚಿಪ್ಪು ಅಂತ ಕೇಳಿದರೆ EPROM ಚಿಪ್ಪು, EPROM ಚಿಪ್ಪು, PROM ಚಿಪ್ಪು, ಮೇಲೆ ಎಲ್ಲವೂ ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಸೊ ಇದು ಮೊದಲು ವಿಚ್ ಚಿಪ್ಸ್ ಆರ್ ಎರೇಸಬಲ್ ಬೈ ಅಲ್ಟ್ರಾ ವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದೆಮ್ ಫ್ರಮ್ ದ ಮೇನ್ ಸರ್ಕ್ಯೂಟ್. ಸೊ ಆನ್ಸರ್ ನಾವು ನೋಡ್ತಾ ಹೋದರೆ ಇದಕ್ಕೆ EPROM. ಸೊ ಇದರ ಅಬ್ರಿವೇಷನ್ಸ್ಗಳನ್ನ ನೋಡಿದ್ದೀವಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ. EPROM. ಸೊ ಅದರ ಒಂದು ಅಬ್ರಿವೇಷನ್ ಹೇಳುತ್ತೆ ಏನಂತ ಹೇಳಿದರೆ ಎರೇಸಬಲ್ ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಈ ಮೀನ್ಸ್ ಎರೇಸಬಲ್
ಪ್ರೋಗ್ರಾಮಿಂಗ್ ರೀಡ್ ಓನ್ಲಿ ಮೆಮೊರಿ. ಸೊ ಇಟ್ ಮೀನ್ಸ್ ಎರೇಸ್ ಮಾಡ್ತಕ್ಕಂಥದ್ದು EPROM ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಕ್ಟಾಪ್? ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್. ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಕೆಳಗಿನ ಯಾವುದು ಕಂಪ್ಯೂಟರ್ನ ಅಂಶವಲ್ಲ ಅಥವಾ ಕಂಪ್ಯೂಟರ್ನ ಒಂದು ಡೆಸ್ಕ್ಟಾಪ್ನ ಒಂದು ಅಂಶವಲ್ಲ ಅಂತ ಕೇಳಿರೋದು. ಸೊ ಆನ್ಸರ್ ಬಂದು ಟೈಟಲ್ ಬಾರು. ಆಪ್ಷನ್ 4 ಏನಿದೆ ಟೈಟಲ್ ಬಾರ್. ಸೊ ಐಕಾನ್ಸು, ಟಾಸ್ಕ್ ಬಾರು, ಸ್ಟಾರ್ಟ್ ಬಟನ್ ಇವೆಲ್ಲ ಕಂಪ್ಯೂಟರ್ನ ಒಂದು ಡೆಸ್ಕ್ಟಾಪ್ನ ಒಂದು ಭಾಗಗಳು. ಸೊ ಟೈಟಲ್ ಬಾರ್ ಅಂತಕ್ಕಂಥದ್ದು ಮಾನಿಟರಲ್ಲಿ ಒಳಗಡೆ ಬರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 4. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ? ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ ಕಾಲ್ಡ್ ವಿಚ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್ಸ್ ಅಂತ ಕೇಳಿದರೆ, ಅಂದರೆ ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ? ವಿಂಡೋಸ್, OS, ಡ್ರೈವರ್ಸ್ ಆ್ಯಂಡ್ GUI ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆ GUI. ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಸೊ GUI ಅಂದರೆ ಏನು ಅಂತ ಅನಿಸ್ತಾ, ಇದು ಎಬ್ರಿವೇಷನ್ ನಾನು ಕೊಡ್ತಾ ಹೋಗಿದ್ದೀನಿ. GUI ಅಂತ ಹೇಳಿದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಇಟ್ ಮೀನ್ಸ್ ಚಿತ್ರಗಳು, ಗ್ರಾಫಿಕ್ ಅಂತ ಹೇಳಿದ್ರೆ ಚಿತ್ರಗಳು ಅಂತ ಹೇಳಿ ಬರ್ತಾ ಹೋಗುತ್ತೆ. ಸೊ ಅದರ ಒಂದು ಚಿತ್ರಾತ್ಮಕ ವಸ್ತುಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥದ್ದು. ಸೊ ಅಲ್ಲಿ ಅಬ್ರಿವೇಷನ್ಸ್ ಎಲ್ಲ ಆನ್ಸರ್ ಇರುತ್ತೆ. ಹಾಗಾಗಿ ನೀವು ಅಬ್ರಿವೇಷನ್ಸ್ಗಳ ಫಸ್ಟು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ತಿಳ್ಕೊಳ್ತಾ ಹೋಗಿ. ಫಸ್ಟ್ ಕ್ವಶನ್ ಹೀಗಿದೆ. ಸೊ ನೋಡ್ಕೊಳ್ತಾ ಹೋಗಿ ಯಾವ ರೀತಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ. ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ ಇದು. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಡ್ಯಾಶ್ ಮೆಮೊರಿಯನ್ನು RAM ಮತ್ತು CPU ನಡುವೆ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ದ ಡ್ಯಾಶ್ ಮೆಮೊರಿ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ RAM ಆ್ಯಂಡ್ ದ CPU ಅಂತ ಕೇಳಿದ್ದಾರೆ. ಸೊ ಇಲ್ಲಿ RAM ಅಂದರೆ ಗೊತ್ತು ನಮಗೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. CPU ಅಂತ ಹೇಳಿದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಗೊತ್ತು. ಸೊ ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮತ್ತು RAM ಮಧ್ಯೆ ನಡುವೆ ಇರ್ತಕ್ಕಂಥ ಒಂದು ಮೆಮೊರಿ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಕೇಳೇ ಬಿಟ್ಟಿದ್ದಾರೆ ಮೆಮೊರಿ. ಸೊ ನಾವು ನೋಂದಣಿಗಳನ್ನು ಮೆಮೊರಿ ಅಂತ ಹೇಳೋದಿಲ್ಲ, ರಿಜಿಸ್ಟರ್ನ ಮೆಮೊರಿ ಅಂತಲೇ ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ ರಾಮ್ನ ನಾವು ಏನಂತ ROM ರಾಮ್ ಅಂತ ಬರುತ್ತೆ. ಸೊ ROM ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಸೊ ಈ ರಾಮ್ ಅಂತಕ್ಕಂಥದ್ದು RAM ಮತ್ತು CPU ನಡುವೆ ಬರ್ತಕ್ಕಂಥದ್ದಲ್ಲ, ಇದು ಒಂದು ಮೆಮೊರಿ ಯೂನಿಟ್ ಆಗಿರುತ್ತೆ, ಇದು ಸಹ ಒಂದು. ಆ್ಯಂಡ್ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಮೆಮೊರಿಯನ್ನು RAM ಮತ್ತು CPU ನಡುವೆ ಇರಿಸಲಾಗಿದೆ ಅಂತ ಹೇಳೋದು ಕ್ಯಾಚ್ ಮೆಮೊರಿ. ಆಪ್ಷನ್ 2 ಸಂಗ್ರಹ ಮೆಮೊರಿ, ಸ್ಮರಣೆ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಸಂಗ್ರಹ ಸ್ಮರಣಾಂಗ ಅಥವಾ ಸ್ಮರಣಾಂಗ ಅಂತಲೂ ಸಹ ಹೇಳ್ಬಹುದು. ಇದನ್ನು ನಾವು ಕ್ಯಾಚ್ ಮೆಮೊರಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಇದು ಬಂದು RAM ಮತ್ತು CPU ನಡುವೆ ಇರ್ತಕ್ಕಂಥ ಒಂದು ಮೆಮೊರಿ ಯೂನಿಟ್ ಅಂತ ಹೇಳಬಹುದು. ಸೊ ಆನ್ಸರ್ ಬಂದು ಆಪ್ಷನ್ 2 ಕ್ಯಾಚ್ ಮೆಮೊರಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಏನೆಂದು ಕರೆಯುತ್ತಾರೆ? ದ ಟೈಮ್ ಫಾರ್ ವಿಚ್ ಅ ಪೀಸ್ ಆಫ್ ವಿಂಡೋಸ್ ಡಿವೈಸ್ ವರ್ಕ್ಸ್ ಈಸ್ ಕಾಲ್ಡ್. ಅಂದರೆ ಒಂದು ವಿಂಡೋಸಲ್ಲಿ ಒಂದು ತುಣುಕು ಕಾರ್ಯನಿರ್ವಹಿಸೋದಕ್ಕೆ ತೆಗೆದುಕೊಂಡ ಸಮಯವನ್ನು ಏನಂತ ಕರೀತಾರೆ ಅಂತ ಕೇಳಿದಲ್ಲಿ, ಪ್ರವೇಶ ಸಮಯ, ಸೀಕ್ ಸಮಯ ಆ್ಯಂಡ್ ನೈಜ ಸಮಯ ಮತ್ತು ಪರಿಣಾಮಕಾರಿ ಸಮಯ. ಆಕ್ಸಿಸ್ ಟೈಮ್, ಸೀಕ್ ಟೈಮ್ ಆ್ಯಂಡ್ ರಿಯಲ್ ಟೈಮ್ ಆ್ಯಂಡ್ ಎಫೆಕ್ಟಿವ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ಒಂದು ತುಣುಕನ್ನು ಕಾರ್ಯನಿರ್ವಹಿಸಲು ತಗೊಳ್ತಕ್ಕಂಥ ಒಂದು ಸಮಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ ಪರಿಣಾಮಕಾರಿ ಸಮಯ ಅಥವಾ ಎಫೆಕ್ಟಿವ್ ಟೈಮ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 4. ಓಕೆ. ಆ್ಯಂಡ್ ಇಲ್ಲಿ ಮತ್ತೊಂದು ಏನಂದರೆ ವಿಂಡೋಸನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ, ವಿಂಡೋಸ್ ಬಂದು ಇದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ವಿಂಡೋಸ್, ಅದನ್ನು ಸಹ ಕೇಳ್ತಾರೆ. ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಬಂದು ಫೈಲ್ ಮ್ಯಾನೇಜರ್ಗೆ ಬರ್ತಕ್ಕಂಥದ್ದು, ಅದು ಈ ಲಾಸ್ಟ್ ಕೇಳಿದ್ದಾರೆ. ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಕೇಳಿದ್ದಾರೆ. ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಬಂದು ಫೈಲ್ ಮ್ಯಾನೇಜರ್ಗೆ ಬರುತ್ತೆ, ವಿಂಡೋಸ್ ಬಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಸೊ ಅದು ಒಂದು ಪಾಯಿಂಟ್ನ ನೀವು ಇದು ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು,
ಕೆಳಗಲ್ಲಿ ಯಾವುದು MS ವರ್ಡ್ನಲ್ಲಿ ಫೈಲ್ನ ಡಾಕ್ಯುಮೆಂಟ್ನ ಅಂಚು ಅಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ MS ವರ್ಡ್ ಅಂತಕ್ಕಂಥದ್ದು. ಸೊ ರೈಟ್, ಅಪ್ಪರ್, ಡೌನ್, ಬಾಟಮ್ ಅಂತ ಕೇಳಿದರೆ ಇಲ್ಲಿ ಕೇಳೋದು ಅಂಚು ಅಲ್ಲ, ಇಟ್ ಮೀನ್ಸ್ ಎಂಡ್ ಅಲ್ಲ ಅಂತ ಕೇಳೋದು. ಸೊ ನೀವು ಇದೊಂದು ಪೇಜು ಅಂತ ತೊಗೊಂಡು ನೀವು MS ವರ್ಡಲ್ಲಿ ಸೊ ನೀವು ಈ ಕಡೆ ತೊಗೊಂಡ್ರೆ ಎಕ್ಸ್ಟೆನ್ಷನ್ ಆಗುತ್ತೆ. ಫುಲ್ಲು ನೀವು ಈ ಕಡೆ ಈ ಬಾರ್ಡರ್ ಬಿಟ್ಟು ಆಚೆಗೆ ನೀವು ಫೈಲ್ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇಲ್ಲೂ ಸಹ ಅಷ್ಟೇ, ಈ ಒಂದು ಫೈಲ್ ಏನಿದೆಯೋ ಇಲ್ಲಿಂದ ಮೇಲ್ಗೆ ನೀವು ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಏನಿದೆಯೋ ಸೊ ನೀವು ಕೆಳಗಡೆ ಹೋಗ್ತಾ ಏನಾಗುತ್ತೆ, ನೀವು ಫೈಲ್ನ ಜಾಸ್ತಿ ತೊಗೊಳ್ತೀವಿ ಅಂತ ಹೋದರೆ ಈ ಕೆಳಗಡೆ ಹಿಂಗೆ ಎಷ್ಟೊಂದು ಫೈಲ್ನ ನೀವು ತೊಗೊಂಡು ಮೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಅಲ್ಲಿ ಕೆಳಗಡೆ ಅದಕ್ಕೆ ಹಂಚಿಲ್ಲ ಅಂತ ಹೇಳ್ಬೋದು. ಸೊ ಈ ಕಡೆ ಲಾಸ್ಟ್ ಏನಿದೆಯೋ ಈ ಒಂದು ಪಾಯಿಂಟ್ ಇದೆ ನೋಡಿ, ಈ ಒಂದು ಲೈನು, ಸೊ ಇದು ಬಂದು ಹಂಚಾಗುತ್ತೆ. ಈ ಕಡೆ ಬಾರ್ಡ್ರು ಸಹ ಇದಾಗುತ್ತೆ ಆ್ಯಂಡ್ ಇದು ಸಹ ಲಾಸ್ಟ್ ಹೆಂಡಿಂಗ್ ಆಗುತ್ತೆ. ಬಟ್ ಕೆಳಗಡೆ ಹೋಗ್ತಾ ನಾವು ಎಕ್ಸ್ಟ್ರಾ ಶೀಟ್ಗಳನ್ನ ತೊಗೊಂಡು ಯಾವುದೇ ಒಂದು ಹೆಂಡ್ ಇಲ್ಲದೆ ಎಷ್ಟು ಬೇಕಾ ನಾವು ತೊಗೊಂಡು ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ತೊಗೊಳ್ತಾ ಹೋದರೆ ರೈಟ್ ಬರೋದಿಲ್ಲ, ಅಪ್ಪರ್ ಬರೋದಿಲ್ಲ. ಇನ್ನು ಡೌನು ಬಾಟಮ್ ಅಂತ ನೋಡ್ತಾ ಹೋದರೆ ಆನ್ಸರು. ಸೊ ಡೌನು ಓಕೆ, ಬಾಟಮ್ ಅಂತಕ್ಕಂಥದ್ದು ಏನಿದೆಯೋ ಲಾಸ್ಟು ಅಂತಕ್ಕಂಥದ್ದು. ಸೊ ಬಾಟಮ್ ಬಂದು ಇದಾಗುತ್ತೆ, ಈ ಬಾಟಮ್ ಏನಿದೆಯೋ ಇದು ಬಾಟಮ್ ಆಗುತ್ತೆ. ಬಟ್ ಡೌನ್ ಅಂತ ಹೇಳಿದಾಗ ಈ ಥರ ಡೌನ್ ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಆನ್ಸರ್ನ ಯಾವ್ದು ತೊಗೊಳ್ಬೇಕಾಗುತ್ತೆ, ಆನ್ಸರ್ ಬಂದು ಆಪ್ಷನ್ 3 ಡೌನ್ ಅಂತಕ್ಕಂಥದ್ದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ MS ವರ್ಡ್. ಮಾರ್ಜಿನ್, ಈ ಕಡೆದು ಒಂದು ಮಾರ್ಜಿನ್ ಆಗುತ್ತೆ, ಈ ಕಡೆದು ಮಾರ್ಜಿನ್ ಆಗುತ್ತೆ. ಸೊ ಅಪ್ಪರ್ ಇದು ಮಾರ್ಜಿನ್ ಆಗುತ್ತೆ ಆ್ಯಂಡ್ ಬಾಟಮ್ ಅಂದರೆ ಇದು ಸಹ ಮಾರ್ಜಿನ್ ಆಗುತ್ತೆ. ಬಟ್ ಡೌನ್ ಅಂತ ಹೇಳ್ತಾ ಹೋದಾಗ ಇಲ್ಲಿ ಹೆಂಡ್ ಅಂತಕ್ಕಂಥದ್ದು ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಇನ್ MS ವರ್ಡ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಫಾರ್ ಸ್ಪೆಲ್ಲಿಂಗ್ ಚೆಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತುಂಬ ಸರಿ ಬಂದಿದೆ ಈ ಒಂದು ಕ್ವಶನ್. ಫಂಕ್ಷನ್ ಒಟ್ಟು 12 ಕೀಸ್ ಬರುತ್ತೆ, F1 ಇಂದ F12 ಗಂಟೆ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಕೇಳಿರ್ತಕ್ಕಂಥದ್ದು ಇಲ್ಲಿ ಕಾಗುಣಿತ ಪರಿಶೀಲನೆಗೆ ಯಾವ ಒಂದು, ಇಟ್ ಮೀನ್ಸ್ ಸ್ಪೆಲ್ಲಿಂಗ್ ಚೆಕ್ಗೋಸ್ಕರ ಯಾವ ಒಂದು ಫಂಕ್ಷನ್ ಕೀನ ಯೂಸ್ ಮಾಡ್ತಾರೆ ಅಂತ F7, F5, F10, F3 ಅಂತ ಕೊಟ್ಟಿದ್ದಾರೆ. ಸೊ F3 ಬರೋದಿಲ್ಲ, ಯಾಕಂದರೆ ಇದು ಪೇಸ್ಟ್ಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ F10 ಅಂತ ಹೇಳಿದ್ರೆ ಇದು ಟರ್ನ್ಸ್ ಕೀಗಳಿಗೆ ಹೇಳ್ತೀವಿ. ಆ್ಯಂಡ್ ಇದು F5 ಏನಿದೆಯೋ ಇದು ನಿಗದಿಪಡಿಸಿದಂಥ ಸ್ಥಳಕ್ಕೆ ಚಲಿಸ್ತಕ್ಕಂಥ ಒಂದು ಇದು ಬರುತ್ತೆ. ಸೊ ಆ್ಯಂಡ್ F7 ಏನಿದೆಯೋ ಇದು ಬಂದು ಈ ಒಂದು ಕಾಗುಣಿತ ಪರಿಶೀಲನೆ ಅಥವಾ ಸ್ಪೆಲ್ಲಿಂಗ್ ಚೆಕ್ನ ಮಾಡ್ತಕ್ಕಂಥದ್ದು ಬಂದು F7 ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್, MS ವರ್ಡ್ 10ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು ಅಂತ ಕೇಳಿದರೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಫಾಂಟ್ ಸೈಜ್ ದಟ್ ಕ್ಯಾನ್ ಬಿ ಸೆಟ್ ಮ್ಯಾನ್ಯುಯಲಿ ಇನ್ MS ವರ್ಡ್ 10. ಸೊ ಅಂದರೆ ಇಟ್ ಮೀನ್ಸ್ ಇದರ ಅರ್ಥ ಇಷ್ಟೇ, MS ವರ್ಡ್ 10 ಅಂತಕ್ಕಂಥ ಇಟ್ ಮೀನ್ಸ್ MS ವರ್ಡ್ನಲ್ಲಿ ನಾವು ಒಂದು ಆಲ್ಫಾಬೆಟ್ ತೊಗೊಳ್ತೀವಿ ಅಂತೇಳಿ, ಅದು ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ಅಥವಾ ಅದನ್ನು ಫಾಂಟ್ ಗಾತ್ರ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದರೆ 72, 62, 1638, 1368 ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಮ್ಯಾಕ್ಸಿಮಮ್ ಗಾತ್ರ ಅಂತ ಹೇಳಿದರೆ 1638. ಸೊ ಅಂದರೆ 1638ನಷ್ಟು ನಾವು ರೈಸ್ ಮಾಡ್ಬೋದು ಒಂದು ಅಕ್ಷರವನ್ನು, ಅದಂತ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ MS ವರ್ಡ್ನಲ್ಲಿ, MS ವರ್ಡ್ 10ನಲ್ಲಿ. ಸೊ 1638 ಗಂಟೆ ಸಹ ಫಾಂಟ್ ಸೈಜ್ನ ನಾವು ಜಾಸ್ತಿನ ಮಾಡಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು MS ವರ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ ಯಾವುದು ಅಂತ ಕೇಳಿದರೆ ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಡಾಕ್ಯುಮೆಂಟ್ ಇನ್ MS ವರ್ಡ್ ಅಂತ ಕೇಳಿದ್ರು. ಸೊ ಇಲ್ಲಿ 8 ಇಂಚು ಇಂಟು 11 ಇಂಚ್ ಅಂತ ಕೊಟ್ಟಿದ್ದಾರೆ. 8.5 ಇಂಟು 11.5, 8 ಇಂಟು 11.5, 8.5 ಇಂಟು 11 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ 4, 8.5 ಇಂಚು ಇಂಟು 11 ಇಂಚು ಲೆಟರ್ ಸೈಜ್ನ ಒಂದು ಗಾತ್ರ ಆಗಿರುತ್ತೆ. ಸೊ ಇಲ್ಲೂ ಸಹ ಕೇಳಿದರು, ಇಲ್ಲಿ ಕೇಳಿರ್ತಕ್ಕಂಥದ್ದು ಸಂಖ್ಯೆಯಲ್ಲಿ ಕೇಳಿದ್ದಾರೆ, ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದನ್ನ ಕೇಳಿದ್ದಾರೆ. ಸೊ ನೆಕ್ಸ್ಟು ವಿಭಿನ್ನ ಪ್ರೋಟೋಕಾಲ್ ಬಳಸುವ 2 ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ ಡ್ಯಾಶ್ ಕನೆಕ್ಟ್ಸ್ 2 ನೆಟ್ವರ್ಕ್ಸ್ ದಟ್ ಯೂಸಸ್ ಡಿಫ್ರೆಂಟ್ ಪ್ರೋಟೋಕಾಲ್. ಸೊ ಪ್ರೋಟೋಕಾಲ್ ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೀನಿ. ಪ್ರೋಟೋಕಾಲಲ್ಲಿ ಬರುತ್ತೆ, ಯಾವುದಾದ್ರು ಬರುತ್ತೆ, ಸ್ವಿಚ್ ಆಗಲಿ, ಹಬ್ ಆಗಲಿ, ಬ್ರಿಡ್ಜ್ ಆಗಲಿ ಬರ್ತಕ್ಕಂಥದ್ದು. ಬಟ್ ಈ ಒಂದು ಗೇಟ್ವೇ ಅಂತಕ್ಕಂಥದ್ದು ಏನಿರುತ್ತೋ ಅದು ಬಂದು ನಮ್ಗೆ ಏನು ಮಾಡುತ್ತೆ, ಕನೆಕ್ಟ್ ಮಾಡ್ತಕ್ಕಂಥದ್ದು 2 ನೆಟ್ವರ್ಕ್ಗಳನ್ನು ಸಂಪರ್ಕಿಸ್ತಕ್ಕಂಥದ್ದು ಬಂದು ಗೇಟ್ವೇ ಆಗಿರುತ್ತೆ. ಇನ್ನು ಬ್ರಿಡ್ಜ್ ಅಂತಕ್ಕಂಥದ್ದು ಏನಿದೆಯೋ ಈ ಬ್ರಿಡ್ಜ್ ಮತ್ತು ಹಬ್ ಮತ್ತು ಸ್ವಿಚ್ ಅಂತಕ್ಕಂಥದ್ದು ಇದು 2 ಪ್ರೋಟೋಕಾಲನ್ನು ಇದು ಮಾಡ್ತಕ್ಕಂಥದ್ದಲ್ಲ. ಸೊ ಹಬ್ ಅಥವಾ ಸ್ವಿಚ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಮಧ್ಯ ಒಂದು ಸೆಂಟರ್ ಇಟ್ಕೊಂಡ್ರೆ ಅದರ ಸುತ್ತ ಕಂಪ್ಯೂಟರ್ಗಳನ್ನ ನಾವು ಸೆಟ್ ಮಾಡಬೇಕಾಗುತ್ತೆ.
ಓಕೆ, ಸೊ ಇದರ ಸುತ್ತ ಕಂಪ್ಯೂಟರ್ಗಳನ್ನ ಸೆಟ್ ಮಾಡಿ ಈ ಕಂಪ್ಯೂಟರ್ಗಳು ವರ್ಕ್ ಮಾಡ್ತಾ ಹೋಗುತ್ತೆ. ಸ್ವಿಚ್ಚು ಅಷ್ಟೇ, ಹಬ್ಬು ಅಷ್ಟೇ, ಆ್ಯಂಡ್ ಬ್ರಿಡ್ಜು ಸಹ ಅಷ್ಟೇ. ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು 2 ನೆಟ್ವರ್ಕ್ಗಳನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಗೇಟ್ ವೇ ಆಗಿರುತ್ತೆ. ಸೊ ಇದು ಬಂದು ಒಂದೇ ಜಾಲದಲ್ಲಿ ಹಲವಾರು ಗಣಕಯಂತ್ರಗಳನ್ನು ಜೋಡಿಸ್ತಕ್ಕಂಥ ಒಂದು ಜಾಲ. ಯಾವುದು? ಬ್ರಿಡ್ಜು, ಹಬ್ಬು, ಸ್ವಿಚ್ ಇದೆಲ್ಲ ಬಂದು ಇದನ್ನು ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈ ಪ್ರೋಟೋಕಾಲ್ ಅಂತಕ್ಕಂಥದ್ದು ಹಲವಾರು ಗಣಕಯಂತ್ರಗಳನ್ನು ಒಂದೇ ಜಾಲದಲ್ಲಿ ತೊಗೊಂಡೋಗ್ತಕ್ಕಂಥದ್ದು. ಓಕೆ, ಹಲವಾರು ಗಣಕಯಂತ್ರಗಳನ್ನು ಒಂದೇ ಜಾಲದಲ್ಲಿ, ಇಟ್ ಮೀನ್ಸ್ ಇದೊಂದು ಜಾಲ ಅಂತ ಹೇಳಿದ್ರೆ ಇಲ್ಲೊಂದು ಜೋಡಿಸ್ತಕ್ಕಂಥದ್ದು ಕಂಪ್ಯೂಟರು, ಇಲ್ಲೊಂದು ಜೋಡಿಸ್ತಕ್ಕಂಥದ್ದು, ಅಥವಾ ಇಲ್ಲಿ ಮಧ್ಯ ಸೆಂಟರ್ ಒಂದು ಹಬ್ ಇಟ್ಬಿಟ್ಟು ಅದ್ರ ಸುತ್ತ ಗಣಕಯಂತ್ರಗಳನ್ನು ಜೋಡಿಸ್ತಕ್ಕಂಥದ್ದು ಈ ಥರ. ಮತ್ತು ರಿಂಗ್ ಸೈಜಲ್ಲಿ ಬರ್ತಕ್ಕಂಥದ್ದು ಇಲ್ಲೊಂದು ಗಣಕಯಂತ್ರ, ನೆಕ್ಸ್ಟು ಇಲ್ಲೊಂದು ಸೊ ಇಲ್ಲೊಂದು ಈ ರಿಂಗ್ ಸೈಜಲ್ಲಿ, ಇದನ್ನು ನಾವು ಏನಂತ ಹೇಳ್ತೀವಿ? ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬಳಸ್ತಕ್ಕಂಥದ್ದು ಬ್ರಿಡ್ಜ್, ಹಬ್, ಸ್ವಿಚ್ ಎಲ್ಲ ಅಲ್ಲಿ ಬರ್ತಕ್ಕಂಥದ್ದು. ಇನ್ನು ಗೇಟ್ ವೇ ಅಂತ ಹೇಳಿದರೆ 2 ನೆಟ್ವರ್ಕ್ಗಳನ್ನು, ಇಟ್ ಮೀನ್ಸ್ ಅಂತರ್ಜಾಲ ಅಂತ ಹೇಳ್ತೀವಿ, ನೆಟ್ವರ್ಕ್, ಇಂಟರ್ನೆಟ್ಟು. ಸೊ 2 ನೆಟ್ವರ್ಕ್ಗಳನ್ನು ಜೋಡಿಸ್ತಕ್ಕಂಥದ್ದು. ಇಲ್ಲಿ ಗೇಟ್ ವೇನೂ ಸಹ ಬರುತ್ತೆ, ಆ್ಯಂಡ್ ಇಂಟರ್ನೆಟ್ ಅಂತ ಹೇಳ್ತೀವಿ ಕೆಲವೊಂದು ಇದರಲ್ಲಿ. ಸೊ ಅವೆಲ್ಲ ಬರ್ತಕ್ಕಂಥ ನೆಟ್ವರ್ಕ್ಗೆ ಸಂಬಂಧಪಟ್ಟಂಥದ್ದು. ಸೊ 2 ನೆಟ್ವರ್ಕ್ಗಳನ್ನು ಅಥವಾ 2 ಜಾಲಗಳನ್ನು ನಾವು ಸಂಪರ್ಕ ಮಾಡ್ತಕ್ಕಂಥದ್ದು ಗೇಟ್ ವೇ ಮೂಲಕ. ಆ್ಯಂಡ್ ನೆಕ್ಸ್ಟು ಇಂಟರ್ನೆಟ್ಟಲ್ಲಿ ಅನಧಿಕೃತ ಪ್ರವೇಶವನ್ನು ಪಡೆಯುವ, ಪ್ರಮುಖ ಡೇಟಾವನ್ನು ನಾಶಪಡಿಸುವ, ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ? ಹೆಸರು ನೋಡಿ ಇಲ್ಲಿ, ದ ಪರ್ಸನ್ ಆನ್ ಇಂಟರ್ನೆಟ್ ಹೂ ಗೇನ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಅಲ್ವಾ. ಸೊ ಡಿಸ್ಟ್ರಾಯ್ ವಿಟಲ್ ಡಾಟಾ ಆಗಿರ್ಬೋದು, ಡೆನಿಸ್ ಯೂಸರ್ ಲೆಗಿಟಿಮೇಟ್ ಸರ್ವಿಸ್ ಆ್ಯಂಡ್ ಕಾಸಸ್ ಪ್ರಾಬ್ಲಮ್ ಫಾರ್ ದೇರ್ ಟಾರ್ಗೆಟ್ಸ್ ಇಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನಂತ ಹೇಳಿದರೆ, ನಮಗೆ ಗೊತ್ತಿಲ್ಲತಕ್ಕಂಥ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅನಧಿಕೃತ ಅಂದರೆ ನಮ್ಮ ಒಂದು ಕಂಪ್ಯೂಟರ್ ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಬೇರೆಯವ್ರು ಬಂದು ಆ ಒಂದು ಡೇಟಾವನ್ನು ಕದಿತಕ್ಕಂಥದ್ದಾಗಿರ್ಬೋದು. ಓಕೆನಾ. ಸೊ ನಾಶಪಡಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅದನ್ನು ಅವ್ರಿಗೆ ಬೇಕಾದಾಗೆ ಪರ್ಸ್ನಲಾಗಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಈ ಥರ ಎಲ್ಲ ಸಮಸ್ಯೆನ ಉಂಟು ಮಾಡ್ತಕ್ಕಂಥ ವ್ಯಕ್ತಿ. ಇಟ್ ಮೀನ್ಸ್ ನಮ್ಮ ಒಂದು ಪರ್ಮಿಷನ್ ಇಲ್ಲದೆ ಅವರೇ ಸಹ, ಫಾರ್ ಎಕ್ಸಾಂಪಲ್ ಹೇಳ್ತಾರಲ್ಲ ಹ್ಯಾಕ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಸೇಮ್ ಅದೇನೇ, ಏನೇನಿಲ್ಲ ಇಲ್ಲಿ. ಸೊ ಹ್ಯಾಕ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಿಸ್ಟಮ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಮೊಬೈಲ್ ಆಗಿರ್ಬೋದು. ಸೊ ಅದರಲ್ಲಿರ್ತಕ್ಕಂಥ ಡೇಟಾವನ್ನು ಹ್ಯಾಕ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದೆ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕದಿತಕ್ಕಂಥದ್ದು, ನಾಶ ಮಾಡ್ತಕ್ಕಂಥ, ಅಥವಾ ಇನ್ಯಾವುದೋ ಒಂದು ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದನ್ನ ಏನಂತ ಕರೀತಾರೆ ಅಂತ ಕೇಳಿದರೆ, ಸೊ ಡೇಟಾಬೇಸ್ ನಿರ್ವಾಹಕರು ಅಂತ ಹೇಳಿದರೆ, ಸೊ ಇದನ್ನು ನಾವು ನಿರ್ವಾಹಕರು ಬಂದು ಒಳ್ಳೆಯವರೇ ಅಲ್ವಾ. ಸೊ ಈ ಒಂದು ಕಾರ್ಯನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರು ಒಳ್ಳೆಯವರೇ ಆಗಿರುತ್ತೆ. ಸೊ ಅದು ಬರೋದಿಲ್ಲ. ಆ್ಯಂಡ್ ಸಾಫ್ಟ್ವೇರ್ ಡೆವಲಪರ್ಸ್ ಅಂತಂದರೆ ಸಾಫ್ಟ್ವೇರ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಸೊ ಇದು ಸಹ ಆಗೋದಿಲ್ಲ. ಆ್ಯಂಡ್ ಪ್ರೋಗ್ರಾಮರ್ ಅಂತ ಹೇಳಿದ್ರು ಸೊ ಅದು ಪ್ರೋಗ್ರಾಮರ್ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ಕ್ರ್ಯಾಕರ್ ಮತ್ತು ಹ್ಯಾಕರ್ ಅಂತಕ್ಕಂಥ ಏನಿದೆಯೋ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗುತ್ತೆ. ಕ್ರ್ಯಾಕರ್ ಮತ್ತು ಹ್ಯಾಕರ್ ಅಂತ ಹೇಳಿದರೆ ಇಲ್ಲಿ ಬರ್ತಕ್ಕಂಥ ಒಂದು ಡಾಟಾವನ್ನು ನಾಶ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಇದರಲ್ಲಿ ಬರ್ತಕ್ಕಂಥದ್ದು. ಸೊ ಆಪ್ಷನ್ 3 ಕ್ರ್ಯಾಕರ್ ಮತ್ತು ಹ್ಯಾಕರು. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸರ್ಚ್ ಎಂಜಿನ್? ಗೂಗಲ್, ಯಾಹೂ, ಬಿಂಗ್, ಸಫಾರಿ. ಗೂಗಲ್, ಯಾಹೂ, ಬಿಂಗ್, ಸಫಾರಿ. ಓಕೆ. ಸೊ ಇಲ್ಲಿ ಕೇಳ್ತಕ್ಕಂಥದ್ದೇನು ಸರ್ಚ್ ಎಂಜಿನ್ ಅಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಗೂಗಲ್ ಮತ್ತು ಯಾಹೂ ಮತ್ತು ಬಿಂಗ್ ಅಂತಕ್ಕಂಥದ್ದು 3 ಸಹ ಸರ್ಚ್ ಎಂಜಿನ್ಗೆ ಬರ್ತಕ್ಕಂಥದ್ದು. ಸಫಾರಿ ಅಂತಕ್ಕಂಥ ಅದೇನಿದೆಯೋ ಇದು ಸರ್ಚ್ ಎಂಜಿನಲ್ಲಿ ಬರದೇ ಇರ್ತಕ್ಕಂಥ ಒಂದು ಪಾಯಿಂಟು. ಏನಕ್ಕೆ ಸರ್ಚ್ ಎಂಜಿನಲ್ಲಿ ಇದು ಬರಲ್ಲ ಅಂತ ಹೇಳಿದ್ದಾದರೆ, ಸೊ ಈಗ ಏನಂತ ಹೇಳಿದರೆ ಸರ್ಚ್ ಎಂಜಿನಲ್ಲಿ ಗೂಗಲ್ಲು, ಯಾಹೂ, ಬಿಂಗ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದನ್ನು ವೆಬ್ ಪೋರ್ಟಲ್ ಅಂತಲೂ ಸಹ ನಾವು ಹೇಳ್ತೀವಿ. ಸೊ ವೆಬ್ ಪೋರ್ಟಲ್ ಅಥವಾ ಸರ್ಚ್ ಎಂಜಿನ್ ಅಂತ ಹೇಳ್ತೀವಿ. ಇನ್ನು ಫೈರ್ಫಾಕ್ಸ್ ಕೇಳಿರ್ಬೋದು ನೀವು, ಫೈರ್ಫಾಕ್ಸ್ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು ಗೂಗಲ್ ಕ್ರೋಮ್ ಆಗಿರ್ಬೋದು, ಮತ್ತು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಒಪೇರಾ ಆಗಿರ್ಬೋದು, ಮತ್ತು ಸಫಾರಿ ಆಗಿರ್ಬೋದು. ಆ್ಯಂಡ್ ನ್ಯಾವಿಗೇಟರ್ ಬರುತ್ತೆ ಒಂದಿದು. ಸೊ ಅದಾಗಿರ್ಬೋದು. ಅವೆಲ್ಲ ನಾವೇನಂತ ಹೇಳ್ತೀವಿ? ಇಂಟರ್ನೆಟ್ ಬ್ರೌಸರ್ಗಳಂತ ಹೇಳ್ತೀವಿ. ಸೊ ಸಫಾರಿ ಬಂದು ಇಂಟರ್ನೆಟ್ ಬ್ರೌಸರ್ ಆಗಿರುತ್ತೆ. BROWSE ಬ್ರೌಸರ್. ಸೊ ಬ್ರೌಸರ್ಗೆ ಬರ್ತಕ್ಕಂಥದ್ದು. ಸೊ ಸರ್ಚ್ ಎಂಜಿನ್ ಆಗೋದಿಲ್ಲ. ಇನ್ನು ಗೂಗಲ್ ಏನಿದೆಯೋ ಸೊ ಇದನ್ನು ಕಂಡಿರ್ತಕ್ಕಂಥವ್ರು ಲಾರಿ ಪೇಜ್ ಅಂತಕ್ಕಂಥವ್ರು ಗೂಗಲ್ನ ಸರ್ಚ್ ಮಾಡ್ತಾರೆ. ಸೊ ಇದನ್ನು ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು yahoo.com ಅಂತಕ್ಕಂಥದ್ದು ಏನಿದೆಯೋ ಯಾಹೂ, ಸೊ ಇದು ಸಹ ಒಂದು ಸರ್ಚ್ ಎಂಜಿನ್ ಆಗಿರುತ್ತೆ. ಇದು ಒಂದು ವೆಬ್ ಪೋರ್ಟಲ್ ಅಂತಲೂ ಸಹ ನಾವು ಹೇಳ್ಬೋದು. ಇದು ಬಂದು ಜೆರಿ ಹ್ಯಾಂಗ್ ಅಂತಕ್ಕಂಥವ್ರು ಸರ್ಚ್ ಫಸ್ಟ್ಗೆ ಲಾಂಚ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ಬಿಂಗ್ ಅಂತಕ್ಕಂಥದ್ದು ಏನಿದೆಯೋ ಸೊ ಬಿಂಗ್ ಬಂದು ಇದು ಸರ್ಚ್ ಎಂಜಿನೇ ಆಗಿರುತ್ತೆ. ಸೊ ಈ ಒಂದು ಬಿಂಗು ಸರ್ಚ್ ಎಂಜಿನ್. ಸೊ ಇಷ್ಟನ್ನ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಸಫಾರಿ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ಆ್ಯಪಲ್ ಇದ್ರವರು ಕಂಡಿರ್ತಕ್ಕಂಥದ್ದು ಕಂಪನಿಯವರು.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? ವಿಚ್ ಪ್ರೋಟೋಕಾಲ್ ಇಸ್ ಯೂಸ್ ಟು ರಿಟ್ರೀವ್ ಇಮೇಲ್ ಮೆಸೇಜಸ್ ಫ್ರಮ್ ದ ಸರ್ವರ್ ಟು ಯುವರ್ ಕಂಪ್ಯೂಟರ್. ಇಲ್ಲಿ ನೀವು ಎರಡು ಮಾತುಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಂತ ಹೇಳಿದರೆ, ಸರ್ವರ್ನಿಂದ ಕಂಪ್ಯೂಟರ್ಗೆ ಮೇಲನ್ನು ಸಂದೇಶವನ್ನು ಮಾಡ್ತಕ್ಕಂಥದ್ದು ಒಂದಾಯಿತು. ಇನ್ನೊಂದಂದರೆ ಬೇರೆಯವರಿಂದ ಮೇಲನ್ನು ನಮ್ಮ ಒಂದು ಕಂಪ್ಯೂಟರ್ಗೆ ರಿಸೀವ್ ಮಾಡ್ತಕ್ಕಂಥದ್ದು ಅಥವಾ ನಾವು ಬೇರೆಯವ್ರಿಗೆ ಕಳಿಸ್ತಕ್ಕಂಥದ್ದು, ಸೆಂಡ್ ಮಾಡ್ತಕ್ಕಂಥದ್ದು, ಎರಡು ಥರ ಮೇಲ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಸರ್ವರ್ನಿಂದ ನಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನು ಪಡಿತಕ್ಕಂಥ ಒಂದು ಪ್ರೋಟೋಕಾಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP ಅಂತೇಳಿ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ ಆ್ಯಂಡ್ POP ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನೋಡ್ತಾ ಹೋದಾಗ ನಮಗೆ HTTP ಬರೋದಿಲ್ಲ ಆ್ಯಂಡ್ POP ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಸಿಂಪಲ್ ಮೇಲ್ ಕೊಟ್ಟಿದ್ದಾರೆ ನೋಡಿ, ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆ್ಯಂಡ್ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ. ಇವೆರಡರಲ್ಲಿ ವೆರಿ ಇಂಪಾರ್ಟೆಂಟು. ಏನಂತ ಹೇಳಿದರೆ SMTP ಅಂತಕ್ಕಂಥದ್ದು ಬೇರೆ ಒಂದು ಕಂಪ್ಯೂಟರಿಂದ ನಮ್ಮ ಒಂದು ಕಂಪ್ಯೂಟರ್ಗೆ ಅಥವಾ ನಮ್ಮ ಒಂದು ಕಂಪ್ಯೂಟರಿಂದ ಬೇರೆ ಒಂದು ಕಂಪ್ಯೂಟರ್ಗೆ ಮೇಲನ್ನು ರಿಸೀವ್ ಮಾಡ್ತಕ್ಕಂಥದ್ದು, ಸೆಂಡ್ ಮಾಡ್ತಕ್ಕಂಥದ್ದನ್ನ ನಾವು SMT ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಆ್ಯಂಡ್ POP3 ಅಂತ ಹೇಳಿದರೆ ನಾವು ಇಲ್ಲಿ ಸರ್ವರ್ನಿಂದ ನಮ್ಮ ಕಂಪ್ಯೂಟರ್ಗೆ ಅಥವಾ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ನೀವು ಏನು ಮೇಲನ್ನು ಪಡ್ಕೊಳ್ತೀರೋ ಸೊ ಅದನ್ನು ನಾವು ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ ಅಂತ ಹೇಳ್ತೀವಿ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಕ್ವಶನ್ಗೆ ಉತ್ತರ ಬಂದು POP3 ಅಂತಕ್ಕಂಥದ್ದು. ಸೊ ಸರ್ವರ್ನಿಂದ ನಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡಿತಕ್ಕಂಥ ಒಂದು ಪ್ರೋಟೋಕಾಲು POP3 ಆಗಿರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓನ್ಲಿ ಸಪೋರ್ಟ್ಸ್ ಒನ್ ವೇ ಇಮೇಲ್ಸ್ ಸಿಂಕ್ರನೈಸೇಷನ್ ಓನ್ಲಿ ಅಲೋಯಿಂಗ್ ಯೂಸರ್ಸ್ ಟು ಡೌನ್ಲೋಡ್ ಇಮೇಲ್ ಫ್ರಮ್ ಅ ಸರ್ವರ್ ಟು ಎ ಕ್ಲೈಂಟ್. ಓಕೆ, ಸರ್ವರಿಂದ ಕ್ಲೈಂಟ್ಗೆ ಈ ಒಂದು ಮೆಸೇಜ್ ಅಥವಾ ಇಮೇಲ್ ಅಂತಕ್ಕಂಥದ್ದು ಪಡ್ಕೊಂಡ್ರೆ ಅದನ್ನು POP3 ಅಂತ ಹೇಳ್ತೀವಿ. ದ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಬಂದು ಆ್ಯನ್ ಅಪ್ಲಿಕೇಶನ್ ಯೂಸ್ಡ್ ಬೈ ಮೇಲ್ ಸರ್ವರ್ಸ್ ಟು ಸೆಂಡ್, ರಿಸೀವ್ ಆ್ಯಂಡ್ ರಿಲೇ ಔಟ್ ಗೋಯಿಂಗ್ ಇಮೇಲ್ ಬಿಟ್ವೀನ್ ಸೆಂಡರ್ಸ್ ಆ್ಯಂಡ್ ರಿಸೀವರ್ಸ್. ಸೆಂಡರ್ಸ್ ರಿಸೀವರ್ಸ್ ಇಬ್ಬರು ಬರ್ತಾರೆ ಇಲ್ಲಿ ಈ ಒಂದು SMTPಲಿ. ಬಟ್ POPಲಿ ಏನಾಗುತ್ತೆ, POP3 ಏನಾಗುತ್ತೆ, ಜಸ್ಟ್ ಓನ್ಲಿ ಸರ್ವರ್ ಮತ್ತು ಕ್ಲೈಂಟ್ ಇಬ್ಬರಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಹ್ಯಾಂಡ್ಸನ್ನು ನೋಡ್ತಾ ಹೋದರೆ ಈಗ ಸರ್ವರಿಂದ ನಾವು ಮೇಲ್ನ ತೊಗೊಳ್ತೀವಿ ಅಂತ ಹೇಳಿದ್ರೆ POP3 ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು MPEG ಇದು ಒಂದು ರೀತಿಯ ಡ್ಯಾಶ್ ಫಾರ್ಮೆಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸುಮಾರು ಸಾರಿ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪಾಯಿಂಟು ಕ್ವಶನು ಅಂತ ಹೇಳಿದರೆ ಎಷ್ಟು ಸುಮಾರು ಸಾರಿ ಬಂದಿದೆ ಈ ಒಂದು ಕ್ವಶನು. MPEG ಇದು ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಥದ್ದು. MPEG ಅಂತ ಹೇಳಿದರೆ ಡಾಕ್ಯುಮೆಂಟಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇದನ್ನು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಇಮೇಜ್ಗೆ ಏನು ಬರುತ್ತೆ, ಟೆಕ್ಸ್ಟ್ಗೆ ಏನು ಬರುತ್ತೆ, ಆಡಿಯೋ ವಿಡಿಯೋಗೆ ಏನು ಬರುತ್ತೆ. ಸೊ ನೋಡಿ ಇಲ್ಲಿ M ಅಂತ ಹೇಳಿದರೆ ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತ ಹೇಳ್ತಕ್ಕಂಥದ್ದು. ಮೂವಿ ಅಂತ ಹೇಳಿದಾಗ ಅಲ್ಲಿ ಆಡಿಯೋ ಆ್ಯಂಡ್ ವಿಡಿಯೋ ಎರಡೂ ಸಹ ಬರುತ್ತೆ ಅಲ್ವಾ. ಸೊ ಇಲ್ಲಿ ಇಮೇಜ್ ಮತ್ತು ಆಡಿಯೋ ಎರಡೂ ಸಹ ಬರ್ತಕ್ಕಂಥದ್ದು. ಸೊ ಆಗ ನಾವು ನೋಡ್ತಾ ಹೋದಾಗ ವಿಡಿಯೋ ಆಪ್ಷನ್ 4 ಏನಿದೆಯೋ ಸೊ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಇಮೇಜ್ ಅಂತ ಹೇಳಿದಾಗ ಅಲ್ಲಿ ಸೌಂಡ್ ಇರೋದಿಲ್ಲ. ಸೊ ಟೆಕ್ಸ್ಟ್ ಅಂತ ಹೇಳಿದಾಗ ಅಲ್ಲಿ ಇಮೇಜ್ ಆಗಲಿ ಸೌಂಡ್ ಆಗಲಿ ಇರೋದಿಲ್ಲ. ಆ್ಯಂಡ್ ಆಡಿಯೋ ಅಂತ ಹೇಳಿದಾಗ ಚಿತ್ರ ಕಾಣಿಸುತ್ತೆ, ಸೌಂಡ್ ಇರೋದಿಲ್ಲ. ಸೊ ಆ ಥರ ನೋಡ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ವಿಡಿಯೋ ಅಂತಕ್ಕಂಥದ್ದು ಏನಿದೆಯೋ ವಿಡಿಯೋ ಬಂದು ಇಲ್ಲಿ ವಿಡಿಯೋ ಬಂದು ಇಮೇಜು ಇರುತ್ತೆ ಆ್ಯಂಡ್ ಆಡಿಯೋನೂ ಇರುತ್ತೆ. ಸೊ ಇಟ್ ಮೀನ್ಸ್ ಫಿಲಮ್ ಅಂತ ಹೇಳ್ತೀವಲ್ಲ, ಮೂವಿಗಳು, ಪಿಕ್ಚರ್ಗಳು, ವಿಡಿಯೋಗಳು. ಸೊ ಇದು ಬಂದು ಮೂವಿಗೆ ಸಂಬಂಧಪಟ್ಟಂಥದ್ದು ವಿಡಿಯೋ ಆಗಿರುತ್ತೆ. ಸೊ MPEG ಇಸ್ ಅ ಟೈಪ್ ಆಫ್ ಡ್ಯಾಶ್ ಫಾರ್ಮೆಟ್ ಅಂತ ಹೇಳಿದ್ರೆ ವಿಡಿಯೋ ಫಾರ್ಮೆಟ್ ಅಂತ ಹೇಳ್ಬೋದು. ಸೊ ಮೂವಿ ಪ್ಲೇಯರ್ ಎಕ್ಸ್ಪೋರ್ಟ್ಸ್ ಗ್ರೂಪ್ ಅಂತ ಹೇಳ್ತೀವಿ ಅದನ್ನು. ಸೊ ಅದರ ಒಂದು ಇದು ಬಂದು ವಿಡಿಯೋ. ಓಕೆ, ಸೊ ಇದೇ ರೀತಿ ತುಂಬ ಒಂದು ಎಕ್ಸ್ಟೆನ್ಷನ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಫೈಲ್ ಎಕ್ಸ್ಟೆನ್ಷನ್ಗಳು ನೋಡ್ಕೊಳ್ತಾ ಬನ್ನಿ. ಸೊ 1 or 2 ಕ್ವಶನ್ಸ್ ಕಂಪಲ್ಸರಿ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟು ಯಾವ ಕಂಪ್ಯೂಟರ್ ವಿಜ್ಞಾನಿ ಪದವನ್ನು ಕಂಡುಹಿಡಿದಾನೆ? ಯಾವ ವಿಜ್ಞಾನಿ ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಫಿಶಿಂಗ್ ಟರ್ಮ್. ಸೊ ಇಲ್ಲಿ ಕ್ವಶನು ಇದಾಗಿದೆ. ಸೊ ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಫಿಶಿಂಗ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಫಿಶಿಂಗ್ ಅಂತಕ್ಕಂಥ ಒಂದು ಪದವನ್ನು ಕಂಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿರ್ತಕ್ಕಂಥದ್ದು. ಸೊ ಕನ್ನಡದಲ್ಲಿ ಫಿಶಿಂಗ್ ಅನ್ನೋ ಪದ ಮಿಸ್ ಆಗಿದೆ. ಓಕೆ, ಇರಲಿ. ಸೊ ಫಸ್ಟ್ ಇಲ್ಲಿ ಫಿಶಿಂಗ್ ಅಂತಂದರೆ ಏನು ಅಂತ ನೋಡೋದಾದರೆ, ಓರ್ವ ವ್ಯಕ್ತಿ ಅಥವಾ ಸಂಸ್ಥೆಯ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಂತ ಹೇಳ್ತಕ್ಕಂಥ ಒಂದು ವಿಧಾನ. ಸೊ ನಾನು ಹೇಳಿದಾಗ ಆಲ್ರೆಡಿ
ಸೆನ್ಸಿಟಿವ್ ಅಂದರೆ ತುಂಬ ಒಂದು ಸೂಕ್ಷ್ಮವಾದ ವಿಚಾರಗಳನ್ನು ಒಂದು ವ್ಯಕ್ತಿಯ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯ ಬಗ್ಗೆ ಆಗಿರ್ಬೋದು ಸೂಕ್ಷ್ಮ ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ತಿಳಿಸ್ತಕ್ಕಂಥ ಒಂದು ವಿಧಾನವನ್ನು ನಾವು ಫಿಶಿಂಗ್ ಅಂತ ಹೇಳ್ತೀವಿ. ಸೊ ಈ ಫಿಶಿಂಗ್ ಅಂತಕ್ಕಂಥ ವರ್ಡನ್ನು ಕಂಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಸೊ ಜಾನ್ ಹಾಪ್ಕಿನ್ಸ್, ಕಾನ್ ಬಿ ಸ್ಮಿತ್, ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಬಿ ಏನಿದೆಯೋ ಕಾನ್ ಬಿ ಸ್ಮಿತ್ ಅಂತಕ್ಕಂಥವ್ರು. ಆಪ್ಷನ್ 2 ಕಾನ್ ಬಿ ಸ್ಮಿತ್. ಸೊ ಫಿಶಿಂಗ್ ಅಂತಕ್ಕಂಥ ಒಂದು ಪದವನ್ನು ಕಂಡುಹಿಡಿತಾರೆ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲಿನ ತುಂಬ ಬರುತ್ತೆ. ಫಿಶಿಂಗ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಹ್ಯಾಕಿಂಗು ಈ ಥರ ಎಲ್ಲ ಬರ್ತಕ್ಕಂಥದ್ದು. ಆ್ಯಂಡ್ ಸೈಬರ್ ಬುಲ್ಲಿಂಗ್ ಆಗಿರ್ಬೋದು. ಆ್ಯಂಡ್ ಇನ್ನು ನೆಕ್ಸ್ಟ್ ಅಂತ ಹೇಳ್ತಾ ಹೋದರೆ ಈಸ್ಟರ್ ಎಗ್ ಅಂತ ಬರುತ್ತೆ ಒಂದು ವರ್ಡು. ಸೊ ಈ ಥರ ತುಂಬ ಬರುತ್ತೆ. ಸೊ ಅದ್ರ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ ಅ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಪ್ರಿಟೇಷನ್ ಆಫ್ ಆ್ಯನ್ ಇನ್ಸ್ಟ್ರಕ್ಷನ್ ಈಸ್ ಡನ್ ಬೈ. ಸೊ ಇಲ್ಲಿ ಏನಂತ ಹೇಳಿದ್ರೆ ಕಂಪ್ಯೂಟರ್ ಅಂತ ಹೇಳಿದಾಗ ನಮ್ಗೆ ಗೊತ್ತಿರೋದು ಏನಂದರೆ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು CPU, ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದರ ಪ್ರಕಾರ ಈ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಅಥವಾ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಅನ್ ಇನ್ಸ್ಟ್ರಕ್ಷನ್ ಇಸ್ ಡನ್ ಬೈ. ಇನ್ಸ್ಟ್ರಕ್ಷನ್ನ ಯಾವುದರಿಂದ ಪಡ್ಕೊಳ್ಳುತ್ತೆ, ಕಂಪ್ಯೂಟರ್ ವರ್ಕ್ ಮಾಡಬೇಕಾದ್ರೆ ಆ ಒಂದು ವ್ಯವಸ್ಥೆ ಸಾಗಬೇಕಂತ ಹೇಳಿದರೆ ಸೂಚನೆಗಳನ್ನು ಫಾಲೋ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ನ ಒಂದು ಕೆಲಸ ಇರುತ್ತೆ. ಬಟ್ ಆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಯಾವುದು, ALUನ, ಮೆಮೊರಿ ಘಟಕನ, ನಿಯಂತ್ರಣ ಘಟಕನ ಅಥವಾ ಇನ್ಪುಟ್ ಘಟಕನ ಅಂತ ಕೇಳಿರ್ತಕ್ಕಂಥದ್ದು. ಸೊ ನಮ್ಗೆ ಗೊತ್ತಿದೆ ALU ಅಂತ ಹೇಳಿದ್ರೆ ಏನು ಅಲ್ವಾ. ಸೊ ALU ಅಂತ ಹೇಳಿದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಗಣಕಯಂತ್ರಗಳಲ್ಲಿ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು. ಇಟ್ ಮೀನ್ಸ್ ಗಣಕಯಂತ್ರದ ಲೆಕ್ಕಾಚಾರದ ತಲೆ ಅಂತಲೇ ಹೇಳ್ತೀವಿ ALU, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಇದು ಒಂದು ಮ್ಯಾಥಮೆಟಿಕ್, ಇಟ್ ಮೀನ್ಸ್ ಗಣಿತ ಅಥವಾ ತಾರ್ಕಿಕಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮೆಮೊರಿ ಘಟಕ ಅಂತ ಅಂದರೆ ಏನು, ಮೆಮೊರಿ ಮೀನ್ಸ್ ಇಟ್ ಮೀನ್ಸ್ ಮೆಮೊರಿ ಅಂತ ಹೇಳಿದ್ರೆ ಸ್ಮರಣೆ. ಇಟ್ ಮೀನ್ಸ್ ಸ್ಮರಣೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಏನು ಮಾಡುತ್ತದು ಗಣಕಯಂತ್ರದಲ್ಲಿರ್ತಕ್ಕಂಥ ದತ್ತಾಂಶನ ಏನು ಮಾಡುತ್ತೆ ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಈ ಒಂದು ಮೆಮೊರಿ ಘಟಕ. ಇಟ್ ಮೀನ್ಸ್ ಮೆಮೊರಿ ಘಟಕ ಸ್ಮರಣಾಂಗ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಇನ್ಪುಟ್ ಘಟಕ ಅಂದರೆ ಏನು, ಇನ್ಪುಟ್ ಅಂದರೆ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಒಂದು ವಿಷಯ ವಸ್ತುಗಳನ್ನು ಇನ್ಪುಟ್ ಸಾಧನ ಕೊಡ್ತಕ್ಕಂಥದ್ದು. ಹಾಗಾದರೆ ಏನು ಉಳಿದಿರ್ತಕ್ಕಂಥ ನಿಯಂತ್ರಣ ಘಟಕ, ಕಂಟ್ರೋಲ್ ಯೂನಿಟ್ ಅಂತಕ್ಕಂಥದ್ದು ಏನಿದೆಯೋ ಇದು ಈ ಒಂದು ಕಂಪ್ಯೂಟರ್ ಯಾವ್ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಕಚ್ಚಾ ದತ್ತಾಂಶಗಳನ್ನಾಗಿರ್ಬೋದು, ಸಂಸ್ಕೃತ ಮಾಹಿತಿಯನ್ನಾಗಿರ್ಬೋದು ಮತ್ತು ಫಲಿತಾಂಶಗಳನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ಏನು ಮಾಡುತ್ತೆ ಸೊ ಈ ಒಂದು ಗಣಕಯಂತ್ರದ ಎಲ್ಲ ಕಾರ್ಯಗಳನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ನಿಯಂತ್ರಣ ಘಟಕ. ಸೊ ಈ ಒಂದು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಾಗಿ ಗಣಕಯಂತ್ರದ ಎಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಒಂದು ನಿಯಂತ್ರಣ ಘಟಕ ಅಥವಾ ಕಂಟ್ರೋಲ್ ಯೂನಿಟ್ ಅಂತ ಹೇಳಬಹುದು. ಸೊ ಆನ್ಸರು ಆಪ್ಷನ್ 3 ಕಂಟ್ರೋಲ್ ಯೂನಿಟ್. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಸೊ ನಾನು ಹೇಳಿದೆ OS ಅಂತ ಹೇಳ್ತೀವಿ ಅಪ್ಲಿಕೇಶನ್ ಸಾಫ್ಟ್ವೇರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ತುಂಬ ಸಲ ಹೇಳಿದ್ದೀನಿ ನಾನು ಈ ಒಂದು ಕ್ವೆಶನ್ ಬಗ್ಗೆ. ಸೊ ಇಲ್ಲಿ MS ಆಫೀಸು, ಟ್ಯಾಲಿ ಆ್ಯಂಡ್ ನೆಕ್ಸ್ಟು ಫೆರಲ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಲೈನೆಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡೋಣ. ಸೊ ಇಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ MS ಆಫೀಸ್ ಅಂತಕ್ಕಂಥದ್ದು ಏನಿದೆಯೋ ಸೊ ಟ್ಯಾಲಿ, ಫೆರಲ್ ಸಿಸ್ಟಮು, ಲೈನೆಕ್ಸ್. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದಾಗ ಇಲ್ಲಿ ಲಿನಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು, ಆಪರೇಟಿಂಗ್ ಸಿಸ್ಟಮ್. ಓಕೆ. ಸೊ ಹಾಗಾಗಿ ಇದೇನಾಗುತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗೋದಿಲ್ಲ. ಇನ್ನು MS ಆಫೀಸ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಫೆರಲ್ ಸಿಸ್ಟಮ್ ಆಗಿರ್ಬೋದು ಇದೆಲ್ಲ ಬರ್ತಕ್ಕಂಥದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ನಲ್ಲಿ. ಸೊ ಹಾಗಾಗಿ ಆನ್ಸರ್ನ ನಾವೇನು ತೊಗೊಳ್ಬೇಕಾಗುತ್ತೆ ಆಪ್ಷನ್ 4 ಲೈನೆಕ್ಸ್ ಅಂತಕ್ಕಂಥದ್ದು ಇದಕ್ಕೆ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು. ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲಬಲ್ ಫಾರ್ ಕಮರ್ಷಿಯಲ್ ಯೂಸ್ ವಾಸ್. ಇದು ಎಲ್ಲ ಸಹ ಕಂಪ್ಯೂಟರ್ ಸಿಸ್ಟಮಲ್ಲೇ ಬರ್ತಕ್ಕಂಥದ್ದು. ಆದರೆ ವಾಣಿಜ್ಯ ಬಳಕೆಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ಕಮರ್ಷಿಯಲ್ ಯೂಸಸ್ಗಾಗಿ ಯೂಸ್ ಮಾಡ್ತಕ್ಕಂಥ ಫಸ್ಟ್ ಕಂಪ್ಯೂಟರ್ ಯಾವುದು. ಮಾರ್ಕ್ 1 ENIAC, EDSAC, UNIVAC ಅಂತ ಕೊಟ್ಟಿದ್ದಾರೆ.
ಎಸ್ ಆನ್ಸರ್ ನೋಡೋದಕ್ಕಿಂತ ಮೊದಲು ಈ ಒಂದು ಮಾರ್ಕ್ 1 ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು 1930 ಕಂಡುಹಿಡಿತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ENIAC. ಸೊ ಇದು ಬಂದು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ತೀವಿ. ಸೊ ಇದು ಕ್ಯಾಲ್ಕುಲೇಟರ್ ಅಂತ ಹೇಳೋದು ಬರೋದು ಮೇಯ್ನಾಗಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಇದು 1946 ಕಂಡುಹಿಡಿತಕ್ಕಂಥದ್ದು. ಇದನ್ನು ಕಂಡುಹಿಡಿತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಜೋಸೆಫ್ JP ಎಕರ್ಟೆ ಮತ್ತು ಮ್ಯಾನ್ಸ್ಲೆ ಅಂತ ಬರ್ತಕ್ಕಂಥವ್ರು ಇದನ್ನು ಕಂಡುಹಿಡಿತಾರೆ. ಓಕೆನಾ. ಸೊ ಆ್ಯಂಡ್ ನೆಕ್ಸ್ಟು EDSAC ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಸಹ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಥದ್ದೇ. ಇಟ್ ಮೀನ್ಸ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಸೊ ಇದರ ಕಂಡುಹಿಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ MV ವಿಲಿಕ್ಸ್ ಅಂತಕ್ಕಂಥವ್ರು ಕಂಡುಹಿಡಿತಾರೆ. ಇದರ ಒಂದು ಉಪಯೋಗ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಏನಿರುತ್ತೋ UNIVAC ಅಂತಕ್ಕಂಥದ್ದು ಏನಿದೆ ಇದು ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದನ್ನು ಕಂಡುಹಿಡ್ತಕ್ಕಂಥದ್ದು ಜೋಸೆಫ್ JP ಎಕರ್ಟೆ ಮತ್ತು ಮ್ಯಾನ್ಸ್ಲೆ ಅಂತಕ್ಕಂಥದ್ದು ಕಂಡುಹಿಡ್ತಕ್ಕಂಥದ್ದು. ಸೊ ಇದು ಯಾರು ಕಂಡುಹಿಡ್ತಾರೋ ಸೊ ಇದನ್ನು ಸಹ ಅವರೇ ಕಂಡುಹಿಡ್ತಕ್ಕಂಥದ್ದು. ಬಟ್ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ವಾಣಿಜ್ಯ ಬಳಕೆಗೆ ಕಮರ್ಷಿಯಲ್ ಯೂಸಸ್ಗೋಸ್ಕರ ಕಂಡುಹಿಡ್ತಕ್ಕಂಥ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಸೊ ಈಗ ಏನು ನೋಡಿದ್ವಿ ಇವೆಲ್ಲ ಬಂದು ಗಣಕಯಂತ್ರದ ಒಂದು ಇದಕ್ಕೆ ಕಂಡುಹಿಡ್ತಕ್ಕಂಥದ್ದು. ಇಟ್ ಮೀನ್ಸ್ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಫಸ್ಟ್ ಟೈಮ್ಗೆ ಗಣಕಯಂತ್ರವನ್ನು ರಚನೆ ಮಾಡ್ತಾರೆ, ಕಂಡುಹಿಡಿತಾರೆ. ಬಟ್ ಕಮರ್ಷಿಯಲ್ಗೋಸ್ಕರ ಕಂಡುಹಿಡ್ತಕ್ಕಂಥ ಮೊಟ್ಟ ಮೊದಲ ಒಂದು ಕಂಪ್ಯೂಟರ್ ಅಂತ ಹೇಳಿದ್ರೆ ಆಪ್ಷನ್ 4 UNIVAC ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತಕ್ಕಂಥದ್ದು. ಸೊ ಇದನ್ನು ಕಂಡುಹಿಡ್ತಕ್ಕಂಥವ್ರು ಎಕರ್ಟೆ ಮತ್ತು ಮ್ಯಾನ್ಸ್ಲೆ ಅಂತಕ್ಕಂಥವ್ರು ಕಂಡುಹಿಡ್ತಾರೆ. ಸೊ ಇದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಅಂತ ಕೇಳಿದರೆ ವಿಚ್ ಚಿಪ್ಸ್ ಆರ್ ಎರೇಸಬಲ್ ಬೈ ಅಲ್ಟ್ರಾವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದೆಮ್ ಫ್ರಮ್ ದ ಮೇನ್ ಸರ್ಕ್ಯೂಟ್. EPROM ಚಿಪ್, EEPROM ಚಿಪ್, PROM ಚಿಪ್. ಸೊ ಈ ಥರ ಎಲ್ಲ ಕೊಡ್ತಾ ಹೋಗಿದ್ದಾರೆ. ಸೊ ನಾವು ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ EPROM. ಸೊ ಫಸ್ಟ್ಗೆ ನಾವು ನೋಡ್ತಾ ಹೋದರೆ POROM ಅಂತ ಹೇಳಿದರೆ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಆಗುತ್ತೆ. ಅದೇ ರೀತಿ ಇದು ನಾವು ತಗೊಳ್ತಾ ಹೋದರೆ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡ್ರೆ ಎಲೆಕ್ಟ್ರಾನಿಕಲಿ ಆ್ಯಂಡ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ಈ ಚಿಪ್ಸ್ಗಳಲ್ಲಿ ಏನಾಗುತ್ತೆ ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಈ ರಾಮ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಶಾಶ್ವತವಾಗಿ ಇರ್ತಕ್ಕಂಥದ್ದು. ಸೊ ಓದು ಮಾತ್ರ ಸ್ಮರಣೆ ಅಂತ ಹೇಳ್ತೀವಿ. ರೀಡ್ ಓನ್ಲಿ ಮೆಮೊರಿಯನ್ನು ಇದು RAM ಬರುತ್ತೆ, ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇದು ಬಂದು ಟೆಂಪ್ರವರಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಟೆಂಪ್ರವರಿ ಅಂತ ಹೇಳಿದಾಗ ಇದು ತಾತ್ಕಾಲಿಕವಾಗಿ ಬೇಗ ಅಳಿಸೋಗ್ತಕ್ಕಂಥದ್ದು. ಆ್ಯಂಡ್ EPROM, PROM ಇದೇನಿದೆಯೋ ಸೊ ಇದು ಸಹ ನಾವು ಟೆಂಪ್ರವರಿ ಮೆಮೊರಿನೇ ಅಂತಲೇ ಹೇಳ್ತೀವಿ. ಬಟ್ ಕೆಲವೊಂದು ಕಡೆ ಏನಂತ ಹೇಳ್ತೀವಿ ಇದು ಶಾಶ್ವತವಾಗೂ ಸಹ ಇರುತ್ತೆ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇಲ್ಲಿ ಕೇಳ್ತಕ್ಕಂಥ ಪಾಯಿಂಟ್ ಏನು ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 1 EPROM. ಸೊ ಕೊಟ್ಟಿದೆ ನೋಡಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಸೊ ಅಳಿಸಬಹುದು ಇಲ್ಲೇ ಕೊಟ್ಟಿದ್ದಾರೆ ಎರೇಸಬಲ್ ಅಂತ. ಸೊ ಆನ್ಸರ್ ಬಂದು ಆಪ್ಷನ್ 1. ಓಕೆ, ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಕ್ಟಾಪ್. ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಸೊ ನೋಡಿ ಇಲ್ಲಿ ಕಂಪ್ಯೂಟರ್ನ ಅಂಶವಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಐಕಾನ್ಸ್ ಅಂದರೆ ಇಲ್ಲಿ ನಾವು ತೋರಿಸ್ತಾ ಇದೀವಲ್ಲ ಇದನ್ನು ಐಕಾನ್ ಅಂತ ಹೇಳ್ತೀವಿ. ಟಾಸ್ಕ್ ಬಾರ್ ಓಕೆ, ಸ್ಟಾರ್ಟ್ ಬಟನ್ ಅಂತಕ್ಕಂಥದ್ದು ಸಹ ಈ ಒಂದು ಅಂಶ ಆಗುತ್ತೆ. ಟೈಟಲ್ ಬಾರ್ ಬಂದಿದೆಯಲ್ಲ ಸೊ ಇದು ಇದರ ಒಂದು ಡೆಸ್ಕ್ಟಾಪಲ್ಲಿ ಕಂಡು ಬರ್ತಕ್ಕಂಥದ್ದು ಅಲ್ಲ. ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನ್ ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ.
ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ಸ್ ಕಾಲ್ಡ್ ವಿಚ್ ಆರ್ ಯೂಸ್ ಟು ರೆಪ್ರೆಸೆಂಟ್ ಕಾಮನ್ಲಿ ಯೂಸ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಏನಂತ ಕ್ವಶನ್ ಅಂತ ಹೇಳೋದು, ಗ್ರಾಫಿಕಲ್ ಆಬ್ಜೆಕ್ಟ್ಸ್ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ? ವಿಂಡೋಸ್ ಅಂತ ಕರೀತಾರ, OS ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರ, ಡ್ರೈವರ್ಸ್ ಅಂತ ಕರೀತಾರ, GUI ಅಂತ ಕರೀತಾರ. ಸೊ ವಿಂಡೋಸ್ ಅಂತ ಹೇಳಿದ್ರೆ ಅದು ಬಂದು ವಿಂಡೋಸು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ. ಸೊ ಅಪ್ಲಿಕೇಶನ್ಸ್ ಆಪರೇಟಿಂಗ್ ಸಿಸ್ಟಮ್ ಆಗ್ತಕ್ಕಂಥದ್ದು ವಿಂಡೋಸ್ ಬಂದು. ಸೊ ಇಟ್ ಮೀನ್ಸ್ ಆಪ್ರೇಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾವು ಟೈಪ್ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ಕೆಲಸಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇನ್ನು OS ಬಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಇದು ಬಂದು ಗ್ರಾಹಕ ಅಂತ ಹೇಳಿದ್ರೆ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಕಂಪ್ಯೂಟರ್ ಮಧ್ಯೆ ವರ್ಕ್ ಮಾಡ್ತಕ್ಕಂಥದ್ದು. ಇನ್ನು ಡ್ರೈವರ್ಸ್ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು GUI ಅಂತಕ್ಕಂಥದ್ದು ಏನಿದೆಯೋ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇಟ್ ಮೀನ್ಸ್ ಗ್ರಾಫಿಕಲ್ ಚಿತ್ರಗಳಿಗೆ ಬಳಸ್ತಕ್ಕಂಥದ್ದು GUI ಗ್ರಾಫಿಕಲ್ ಇಂಟರ್ಫೇಸ್. ಓಕೆ, ಸೊ ಇದು ಆನ್ಸರ್ನ ನೋಡಬಹುದಾಗಿರುತ್ತೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಕ್ಕಂಥದ್ದು ಈ ಒಂದು ಚಿತ್ರಾತ್ಮಕ ವಸ್ತುಗಳನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್, ಕೀಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಕೀಲಾಗರ್ ಆ್ಯಂಟಿವೈರಸ್ ಇಸ್ ಅ ಟಿಪಿಕಲ್ ಎಕ್ಸಾಂಪಲ್ ಫಾರ್ ಟ್ರೋಜನ್, ಸ್ಪೈವೇರ್, ವಾರ್ಮ್, ಲಾಜಿಕ್ ಬಾಂಬ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಸ್ಪೈವೇರ್. ಆ್ಯಂಡ್ ನೆಕ್ಸ್ಟು MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ಕಟ್ ಯಾವುದನ್ನು ಯೂಸ್ ಮಾಡ್ತಾರೆ? ಇದು ಬಂದು MS ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂಥದ್ದು. ಸೊ ನೋಡಿ ಇಲ್ಲಿ Ctrl+I ಕೊಟ್ಟಿದ್ದಾರೆ, Ctrl+U ಕೊಟ್ಟಿದ್ದಾರೆ, Ctrl+J, Ctrl+L. ಓಕೆನಾ? ಸೊ ಇಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಇಟ್ ಮೀನ್ಸ್ ಜಸ್ಟಿಫೈ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಕೇಳಿರ್ತಕ್ಕಂಥದ್ದು. ಸೊ ನೋಡ್ತಾ ಹೋದರೆ ಇಲ್ಲಿ Ctrl+I ಕೊಟ್ಟಿದ್ದಾರೆ, Ctrl+U ಕೊಟ್ಟಿದ್ದಾರೆ. U ಬಂದರೆ ಅಂಡರ್ಲೈನ್ ಬರ್ತಕ್ಕಂಥದ್ದು. Ctrl+I ಅಂತ ಹೇಳಿದ್ರೆ ಇಟಾಲಿಕ್ ಇಟ್ ಮೀನ್ಸ್ ಇದು ಯಾವ ರೀತಿ ಇದೆಯೋ ಇದು ಇಟಾಲಿಕ್ ಮಾಡಬೇಕಂದ್ರೆ ಸ್ವಲ್ಪ ಕ್ರಾಸ್ ಆಗುತ್ತೆ, ಫುಲ್ ಲೈನ್ಗೆ ಸ್ವಲ್ಪ ಕ್ರಾಸ್ ಆದಂಗೆ ಬರುತ್ತೆ, ಅದನ್ನು ಇಟಾಲಿಕ್ ಅಂತ ಹೇಳ್ತೀವಿ. ಇನ್ನು U ಅಂದರೆ ಅಂಡರ್ಲೈನ್ ಅಂತ ಹೇಳ್ತೀವಿ, L ಅಂದರೆ ಲೆಫ್ಟ್ಗೆ ತೊಗೊಳ್ತಕ್ಕಂಥದ್ದು. ಆ್ಯಂಡ್ ಉಳಿದಿರ್ತಕ್ಕಂಥ Ctrl+J ಏನಿದೆಯೋ ಸೊ ಇದು ಬಂದು ಜಸ್ಟಿಫೈ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತಕ್ಕಂಥದ್ದಕ್ಕೆ ನಾವು ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ನ ಸ್ಲೈಡ್ಗಳನ್ನು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುತ್ತದೆ? ವಿಚ್ ವ್ಯೂ ಡಿಸ್ಪ್ಲೇ ದ ಸ್ಲೈಡ್ಸ್ ಆಫ್ ಪ್ರೆಸೆಂಟೇಷನ್ ಆಸ್ ಮಿನಿಚೇರ್ ರೆಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಸ್ಲೈಡ್ ಶಾರ್ಟರ್, ನೋಟ್ಸ್ ಪೇಜು, ರೀಡಿಂಗ್ ವ್ಯೂ ಅಂತ ಹೇಳಿದರೆ. ಸೊ ಆನ್ಸರ್ ಅಂತ ನೋಡ್ತಾ ಹೋದ್ರೆ ಆಪ್ಷನ್ 2 ಏನಿದೆ ಸ್ಲೈಡ್ ಶಾರ್ಟರ್. ನೆಕ್ಸ್ಟ್ ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಇನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಡ್ಯಾಶ್ ಪ್ರೊವೈಡ್ ಸೆಟ್ ಆಫ್ ಡಿಫೈನ್ಡ್ ಕಲರ್ಸ್, ಫಾಂಟ್ಸ್, ವಿಜುವಲ್ ಎಫೆಕ್ಟ್ಸ್ ಫಾರ್ ದ ಸ್ಲೈಡ್ ಅಂತ ಹೇಳಿದರೆ ಸ್ಲೈಡ್ ಮಾಸ್ಟರು, ವಿಜಾರ್ಡು, ಥೀಮು, ಸ್ಲೈಡ್ ಟ್ರಾನ್ಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಥೀಮ್ ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟು KSCLPಯ ಸಂಕ್ಷೇಪಣ ಏನು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ಇದು ಬಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ KSCLPಯ ಒಂದು ಅಬ್ರಿವೇಷನ್ನ ಕೇಳಿದ್ದಾರೆ. ಸೊ ಇದು ಬಂದು ಕನ್ನಡ ಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಂಥದ್ದು. ಆನ್ಸರ್ ಬಂದು ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತಕ್ಕಂಥದ್ದು. ಸೊ ಕನ್ನಡ ಸ್ಕ್ರಿಪ್ಟ್ ಅಂತಕ್ಕಂಥದ್ದು ಗೊತ್ತಿದೆ ನಮಗೆ, ಬಟ್ ಇಲ್ಲಿ ಕನ್ನಡ ಸೋರ್ಸ್ಗೆ ಬರೋದಿಲ್ಲ. ಸೊ ಹಾಗಾಗಿ ಇವೆರಡನ್ನ ನೋಡ್ತಾ ಹೋದರೆ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಭಾಷಾ ಸಂಸ್ಕರಣೆಗಾಗಿ ಕನ್ನಡ ಸ್ಕ್ರಿಪ್ಟ್ ಕೋಡ್ ಅಂತಕ್ಕಂಥದ್ದು ಈ ಒಂದು ಆಕ್ರೋನಿಮ್ಸ್ ಅಥವಾ ಅಬ್ರಿವೇಷನ್ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ, ನುಡಿ 6.0ರಿಂದ ಡ್ಯಾಶನ್ನು ಆಧರಿಸಿದೆ ಅಂತ ಕೊಟ್ಟಿದೆ. ನುಡಿ ಫ್ರಮ್ 6.0 ಈಸ್ ಬೇಸ್ಡ್ ಆನ್ ಫಾಂಟ್ ಎನ್ಕೋಡಿಂಗ್ ಯೂನಿಕೋಡ್ BCD XS3 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಯೂನಿಕೋಡು. ಓಕೆ,
MS ವರ್ಡ್ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟನ್ನು ರಚಿಸಲು ಪೇಜ್ ಸೆಟ್ ಯಾವ ವೈಶಿಷ್ಟ್ಯವನ್ನು ಬಳಸಬಹುದು? ವಿಚ್ ಪೇಜ್ ಸೆಟ್ ಆಫ್ ಫೀಚರ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಇನ್ MS ವರ್ಡ್ ಅಂತ ಕಡೆ. ಸೊ ವೃತ್ತಪತ್ರಿಕೆ ನೋಡಿರಬಹುದು. ಸೊ ಅಲ್ಲಿ ಏನಿರುತ್ತೆ, ಪಿಕ್ಚರ್ ಇರುತ್ತೆ, ಅದು ಬಿಟ್ಟರೆ ಲೆಟರ್ಸ್ಗಳು, ವಾಕ್ಯ ಅಥವಾ ಪ್ಯಾರಾಗ್ರಾಫ್ ಇರುತ್ತೆ. ಸೊ ಹೆಡ್ಡಿಂಗ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಯಾವ ರೀತಿ ತೊಗೊಳ್ಬೋದು ಅಂತ ಹೇಳಿದ್ರೆ ಮಾರ್ಜಿನ್ ತೊಗೊಳ್ಬೋದು. ಸೊ ಮಾರ್ಜಿನ್ ಅಂತ ಹೇಳಿದ್ರೆ ಆ್ಯಂಡ್ ನೆಕ್ಸ್ಟು ಟೇಬಲ್ಲು, ಕಾಲಮು, ಪೇಪರ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಮಾರ್ಜಿನ್ಸ್ ಅಂತ ತೊಗೊಂಡ್ರೆ ಈ ಥರ ಮಾರ್ಜಿನ್ಗಳು ಬರುತ್ತೆ. ಸೊ ಇದು ಆಗೋದಿಲ್ಲ. ಆ್ಯಂಡ್ ಟೇಬಲ್ ಅಂತ ಹೇಳಿದ್ರೆ ಸೊ ಈ ಥರ ಟೇಬಲ್ಸ್ಗಳನ್ನ ತೊಗೊಳ್ಬೇಕಾಗುತ್ತೆ MS ವರ್ಡ್ನಲ್ಲಿ. ಸೊ ಇದು ಸಹ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟು ಕಾಲಮ್ ಅಂತಕ್ಕಂಥದ್ದು ಆ್ಯಂಡ್ ಪೇಪರ್ ಸೋರ್ಸ್ ಏನಿದೆ, ಸೊ ಇವೆಲ್ಲ ನಾವು ತೊಗೊಳ್ಬೇಕಾಗುತ್ತೆ. ಸೊ ಇದನ್ನು ನೋಡ್ತಾ ಹೋದ್ರೆ ಆನ್ಸರ್ ಬಂದು ಆಪ್ಷನ್ 3 ಕಾಲಮ್. ಸೊ ಇದು ಸ್ವಲ್ಪ ಡೌಟ್ ಇದೆ ಆನ್ಸರ್, ಪೇಪರ್ ಸೋರ್ಸ್ ಆರ್ ಕಾಲಮ್ ಅಂತ. ಸೊ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ ಕ್ವಶನು. ಸೊ ಇಲ್ಲಿ ಮಾರ್ಜಿನ್ ಬರಲ್ಲ, ಟೇಬಲ್ ಬರಲ್ಲ. ಸೊ ಕಾಲಮ್ಮು, ಪೇಪರ್ ಸೋರ್ಸ್ ಇವೆರಡಲ್ಲಿ ಕನ್ಫ್ಯೂಷನ್ ಇದೆ. ಸೊ ಆನ್ಸರ್ ಗೊತ್ತಿರೋದು ನೀವು ಕಾಮೆಂಟಲ್ಲಿ ತಿಳಿಸ್ತಾ ಹೋಗಿ. ಸೊ ಆನ್ಸರ್ ಕಾಲಮ್ ಆರ್ ಪೇಪರ್ ಸೋರ್ಸ್. ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ MS ಎಕ್ಸೆಲಲ್ಲಿ ಕೇಳಿರ್ತಕ್ಕಂಥದ್ದು ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಫೈಂಡ್ ಕರೆಕ್ಟ್ ಡಾಟಾ ಇನ್ MS ಎಕ್ಸೆಲ್. ಸೊ ನೋಡಿ, ಇಲ್ಲಿ Ctrl+I ಇದು ಕೊಟ್ಟಿದ್ದಾರೆ, F7 ಕೊಟ್ಟಿದ್ದಾರೆ, Ctrl+H, Ctrl+ ಈ ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡಿದ್ರೆ ಆಪ್ಷನ್ 1 Ctrl+ ಈ ಒಂದು ಏನಿದು ಸೆಮಿಕೊಲನ್. ಸೊ ಇದು ಆನ್ಸರು ಆಗಬೇಕು. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಪರಿಗಣಿಸಲು ಯಾವ ಚಿಹ್ನೆಯನ್ನು ಮುಂಚಿತವಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ MS ಎಕ್ಸೆಲ್ ಟು ಟ್ರೀಟ್ ನ್ಯೂಮರಿಕಲ್ ಡಾಟಾ ಹ್ಯಾಸ್ ಟೆಕ್ಸ್ಟ್ ಇಟ್ ಶುಡ್ ಬಿ ಪ್ರೊಸೀಡ್ಸ್ ಬೈ ಡ್ಯಾಶ್ ಸಿಂಬಲ್ಲು. ಇಟ್ ಮೀನ್ಸ್ ಸಂಖ್ಯಾ ಡೇಟಾವನ್ನು ಪಠ್ಯವಾಗಿ ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಏನು ಯೂಸ್ ಮಾಡಬೇಕು ಅಂತ. ಸೊ ಆನ್ಸರ್ ಬಂದು ಅಪಾಸ್ಟ್ರಫಿ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು? ವಾಟ್ ಈಸ್ ದ ಅರ್ಲಿಯಸ್ಟ್ ಡೇಟ್ MS ಎಕ್ಸೆಲ್ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಇಷ್ಟು ಏನಂತ ಹೇಳಿದ್ರೆ MS ಎಕ್ಸೆಲ್ ಸ್ಟಾರ್ಟಿಂಗಲ್ಲಿ ಯಾವಾಗ ಅದು ಬಂದಿದ್ದು ಅನ್ನೋದು ಒಂದು ಅರ್ಥಕ್ಕೆ ಈ ಒಂದು ಕ್ವಶನ್ನ ಕೇಳಿದ್ದಾರೆ. ಜನವರಿ 1, 1000, ಜನವರಿ 1, 1900, ಜನವರಿ 1, 2000, ಜನವರಿ 1, 1100 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಜನವರಿ 1, 1900 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು MS ಸೆಲ್ಗೆ ಪ್ರಸ್ತುತ ಸಮಯವನ್ನು ನಮೂದಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಯೂಸ್ ಟು ಎಂಟರ್ ದ ಕರೆಂಟ್ ಟೈಮ್ ಇಂಟು ದ MS ಎಕ್ಸೆಲ್ ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 ಏನಿದೆಯೋ Ctrl+Shift+ ಐಕಾನ್ ಬಂದಿದೆ. ಸೊ ಇದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, POP3, FTP, HTTP ಅಂತ ಕೊಟ್ಟಿದ್ದಾರೆ. ಸೊ ಹೈಪರ್ ಮೀಡಿಯಾ ದಾಖಲೆಗಳನ್ನು ರವಾನಿಸುವುದು, ಇಮೇಲ್ ಸ್ವೀಕರಿಸಿ, ಫೈಲ್ಗಳನ್ನು ಡೌನ್ಲೋಡ್ ಮಾಡಲು, ಅಪ್ಲೋಡ್ ಮಾಡಲು ಮತ್ತು ವರ್ಗಾಯಿಸಲು ಒಂದು ಮಾರ್ಗ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಟಿಂಗ್ ಹೈಪರ್ ಮೀಡಿಯಾ ಡಾಕ್ಯುಮೆಂಟ್, ರಿಸೀವ್ ಇಮೇಲ್, ಎ ವೇ ಟು ಡೌನ್ಲೋಡ್, ಅಪ್ಲೋಡ್ ಆ್ಯಂಡ್ ಟ್ರಾನ್ಸ್ಫರ್ ಫೈಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಅಂತ ನಾವು ನೋಡ್ತೋದಲ್ಲ, ಫಸ್ಟ್ ಒಂದು ನಾವು ನೋಡಿದ್ವಿ ಏನಂತ ಹೇಳಿದ್ರೆ POP3 ಅಂತ ಹೇಳಿದ್ರೆ ಮೇಲ್ಗಳನ್ನು ಸರ್ವರಿಂದ ರಿಸೀವ್ ಮಾಡ್ತಕ್ಕಂಥದ್ದನ್ನ ಆಲ್ರೆಡಿ ನೋಡಿದ್ವಿ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, POP3 ಅಂತ ಹೇಳಿದ್ರೆ ಮೇಲ್ ರಿಸೀವ್ ಮಾಡ್ತಕ್ಕಂಥದ್ದು. ಆ್ಯಂಡ್ FTP ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ತಕ್ಕಂಥದ್ದು ಮತ್ತು ಅಪ್ಲೋಡ್ ಮಾಡ್ತಕ್ಕಂಥದ್ದು. ಆ್ಯಂಡ್ HTTP ಅಂತ ಹೇಳಿದ್ರೆ ಹೈಪರ್ ಮೀಡಿಯಾ ಕೊಟ್ಟಿದೆ ನೋಡಿ. H ಅಂತ ಹೇಳಿದ್ರೆ ಹೈಪರ್ ಮೀಡಿಯಾ, P ಮೀನ್ಸ್ ಫೈಲ್ಗಳದ್ದು, ಆ್ಯಂಡ್ F ಮೀನ್ಸ್ ಫೈಲು, P ಮೀನ್ಸ್ ಮೇಲ್ಗಳನ್ನು ಸರ್ವರಿಂದ ಒಬ್ಬ ವ್ಯಕ್ತಿಗೆ ಕ್ಲೈಂಟ್ಗೆ ರಿಸೀವ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಆನ್ಸರು ಇದಿದೆ. ಸೊ POP3 ಬಂದು ಇಮೇಲು, FTP ಬಂದು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ತಕ್ಕಂಥದ್ದು, HTTP ಬಂದು ಹೈಪರ್ ಮೀಡಿಯಾ ದಾಖಲೆಗಳನ್ನು ರವಾನಿಸುವುದು ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2, 1ಕ್ಕೆ B, 2ಕ್ಕೆ C, 3ಕ್ಕೆ A. ಓಕೆ.